ಸಹಕಾರ ಸಪ್ತಾಹದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಎಲ್ಲರಿಗೂ ಸಹಕಾರ ಸಪ್ತಾಹದ ಶುಭಾಶಯಗಳನ್ನು ತಿಳಿಸ್ತಾ, ಕೇಂದ್ರದಲ್ಲಿ ಸಹಕಾರಿ ಮಂತ್ರಾಲಯವು ಪ್ರಾರಂಭವಾಗಿ 5 ವರ್ಷಗಳು ಪೂರ್ಣಗೊಂಡಿವೆ. ಅದರಂತೆ ಈ ಹಿನ್ನೆಲೆ ಜೂನ್ 29, 26ರಿಂದ ಜುಲೈ 6ನೇ ತಾರೀಕುವರೆಗೂ 7 ದಿನಗಳ ಕಾಲ ಸಹಕಾರ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಅದಕ್ಕೂ ನಾನು ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀವಿ. 7 ದಿನಗಳ ಅವಧಿಯಲ್ಲಿ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿವಿಧ ಆರೋಗ್ಯ ಶಿಬಿರಗಳು, ಪಶು ಚಿಕಿತ್ಸಾಲಯ ಮತ್ತು ಶಿಬಿರಗಳು, ಕ್ಯೂಬ್ಸ್ ಮತ್ತು ಕಾರ್ಯಕ್ರಮಗಳ ಮೂಲಕ ರೈತರಿಗೆ, ಮಹಿಳೆಯರಿಗೆ ಮತ್ತು ಸಮಾಜಕ್ಕೆ ಸಹಕಾರ ಕ್ಷೇತ್ರದ ದೊರಕುವ ಅನುಕೂಲಗಳು ಜನರಿಗೆ ಮುಟ್ಟುವಂತಹ ಮಾಡುವುದು ಉದ್ದೇಶವಾಗಿದ್ದು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯತೆ ಕರ್ತವ್ಯವಾಗಿದ್ದು 29/6/26ರಂದು ಸೋಮವಾರ ನಮ್ಮ ಸಂಘದ ರೈತ ಸಮುದಾಯ ಭವನ ಜಾಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಅದರಂತೆ ಈಗ ಸಹಕಾರ ಸಪ್ತಾಹದ ಧೈರ್ಯ, ಸಹಕಾರ, ಸಮೃದ್ಧಿ, ಆದರೆ ಸಹಕಾರದಿಂದ ಸಮೃದ್ಧಿ ಆಗೋದೇ ಜನಗಳಿಗೆ ಬೇಕಾಗಿದೆ. ಸಹಕಾರ ಕ್ಷೇತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ಎಲ್ಲರೂ ಎಲ್ಲರಿಗಾಗಿ ಪ್ರತಿಯೊಬ್ಬರು ಎಂಬುದು ಸಹಕಾರದ ಮಂತ್ರ. ಸಣ್ಣರಾಮೇಗೌಡ ಪಾಟೀಲ ಎಂಬುವರು ಮೊದಲಿಗೆ 1904ರಲ್ಲಿ ಆದರೆ 120 ವರ್ಷಗಳ ಹಿಂದೆ ಕೃಷಿ ಪದ್ಧತಿ ಸಹಕಾರ ಸಂಘವನ್ನು ಪ್ರಾರಂಭಿಸಿದರು. ಅದರಂತೆ ಇದನ್ನು ಸಹಕಾರ ಕ್ಷೇತ್ರದ ಪಿತಾಮಹ ಎಂದು ಗುರುತಿಸಲಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮಾರಾಟ ಮತ್ತು ಮೀನುಗಾರಿಕೆ, ಕೈಗಾರಿಕೆ, ನೀರಾವರಿ, ಸ್ತ್ರೀಶಕ್ತಿ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಕವಾಗಿ ಬಂದಿದೆ ಇವತ್ತು ನಮ್ಮ ಸಹಕಾರ ಕ್ಷೇತ್ರ. ನಮ್ಮ ಮುಳಬಾಗಿಲು ತಾಲೂಕು ಸೊಸೈಟಿದು ನಮ್ಮ ಗುರಿಗಳೇನೆಂದರೆ, ನಬಾರ್ಡ್ ಆಗ್ಬೋದು, ಅಪೆಕ್ಸ್ ಬ್ಯಾಂಕ್ ಆಗ್ಬೋದು, DCC ಬ್ಯಾಂಕ್ ಆಗ್ಬೋದು, ಇವ್ರ ಮೂಲಕ ಎಲ್ಲ ಮಟ್ಟದಲ್ಲೂ ಫ್ಯಾಕ್ಸ್ಗಳು ಏನಂದರೆ ವಿಲೇಜ್ ವೈಸ್ ಏನು ಫ್ಯಾಕ್ಸ್ಗಳಿರ್ತವೆ, ಫ್ಯಾಕ್ಸ್ಗಳು ರೈತರಿಗೆ ಮತ್ತು ಸ್ವಸಹಾಯ ಸಂಘಗಳ ಸಾಲವನ್ನು ಕ್ಷೇತ್ರದ ಈ ಮೂಲಕ ನೀಡಲಾಗುತ್ತಿದ್ದು, ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಮತ್ತು ಹಾಲು ಉತ್ಪಾದನೆ ಹೆಸರುವಾಸಿಯಾಗಿದ್ದು, ಕೋಮಲ್ ಮತ್ತು DCC ಬ್ಯಾಂಕ್ ಕ್ಷೇತ್ರದ ಪ್ರಮುಖ ಸಂಸ್ಥೆಗಳಾಗಿವೆ. ಹಾಲು ಉತ್ಪಾದನಾ ಸಹಕಾರ ಸಂಘ ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೂಲಕ ರೈತರು ಮತ್ತು ಮಹಿಳೆಯರು ಸ್ವಾವಲಂಬಿತ ಜೀವನ ನಡೆಸಲು ಸಾಧ್ಯವಾಗಿದೆ. ಲಕ್ಷಾಂತರ ಕುಟುಂಬಗಳು ಸಹಕಾರ ಕ್ಷೇತ್ರದಿಂದ ಅನುಕೂಲತೆಯನ್ನು ಪಡೆದಿದ್ದಾರೆ. ಸಂಘದ ಇತಿಹಾಸ, ನಮ್ಮ ಸಂಘದ ಇತಿಹಾಸ ಏನಂದರೆ, ಈ ಸಂಘ 1949ರಲ್ಲಿ ಪ್ರಾರಂಭವಾಗುತ್ತೆ. 76 ವರ್ಷಗಳಾಗಿದೆ ಈ ಸಂಘ ಪ್ರಾರಂಭ ಆಗಿ. ಮೂಲತಃ ಇದು ಪ್ರಾರಂಭ ಆಗಿದ ತಕ್ಷಣ ಇದಕ್ಕೆ ಸಂಘದ ಅಧ್ಯಕ್ಷರಾಗಿ ಮಾನ್ಯ ಕೇಂದ್ರ ಸಚಿವರಾಗಿದ್ದ MV ಕೃಷ್ಣಪ್ಪನವರು, ಇದೇ ತಾಲೂಕಿನವರು, ಇದೇ ಮೋತಕಪಲ್ಲಿ ಗ್ರಾಮ ಪಂಚಾಯಿತಿ ಸೇರಿದ್ದವರು, ಮೋತಕಪಲ್ಲಿ ಗ್ರಾಮದವರು. ಅವರು ಕೇಂದ್ರ ಸಚಿವರಾಗಿ ನಮ್ಮ ರಾಜ್ಯದ MLC ಆಗಿ ಅವರು ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಅವರೆಷ್ಟೇ ಸೇವೆಗಳು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಕೇಂದ್ರ ಸಚಿವರಾಗಿ ಎಷ್ಟೋ ಮಾಡಿರ್ಬೋದು, ಅದ್ಯಾವುದು ಯಾರಿಗೂ ಜ್ಞಾಪಕ ಬರೋದಿಲ್ಲ. ಆದರೆ ರೈತರಿಗೋಸ್ಕರ ಮಾಡಿರುವಂಥ ಕೆಲಸಗಳು ಈ ಸೊಸೈಟಿನ ಅವರು ಪ್ರಾರಂಭ ಮಾಡಿ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಇರೋದರಿಂದ ನಮಗೆಲ್ಲ ತುಂಬ ಹೆಮ್ಮೆಯಾಗಿದೆ ನಮ್ಮ ಮುಳಬಾಗಿಲು ತಾಲೂಕಿನಕ್ಕೆ. ಆದರೆ ಈ 5 ವರ್ಷಗಳ ಹಿಂದೆ 1500ರಿಂದ ಷೇರುದಾರರು ಈಗ 3800ಕ್ಕೆ ಏರಿಕೆ ಮಾಡಿದ್ದೀವಿ. ಈ ಅವಧಿಯಲ್ಲಿ ಅರ್ಜಿ ಸಲ್ಲಿಸಿದ 2200ಕ್ಕೂ ಹೆಚ್ಚು ಜನರನ್ನು ಷೇರುದಾರನಾಗಿ ಮಾಡಿಕೊಳ್ಳಲಾಗಿದೆ. ಸಂಘದ ಅಭಿವೃದ್ಧಿ ಕೈಗೊಂಡಿರುವ ಬಗ್ಗೆ ನಾವು 2019-20ರಲ್ಲಿ 62 ಲಕ್ಷ, 2023-24ರಲ್ಲಿ 3 ಕೋಟಿಗೆ ನಾವು 3 ಕೋಟಿಗೆ ಬಂದಿದ್ದೀವಿ ಸಂಘ. 25-26ರಲ್ಲಿ 5 ಕೋಟಿಗೆ ನಾವು ಸಂಘ ಮಾಡಿದ್ದೀವಿ. ರಸಗೊಬ್ಬರ ರೈತರಿಗೆ ಮಾರಾಟ ಮಾಡಲಾಗಿತ್ತು. 9 ಲಕ್ಷ ಇದ್ದ ನಿವ್ವಳ ಲಾಭವನ್ನು 26-27 ಒಳಗೆ 26 ಲಕ್ಷಗಳಾಗಿದೆ. ಸಂಘದ ಷೇರುದಾರರಿಗೆ ಇರುವ ವಿವಿಧ ಸೇವಾ ಸೌಲಭ್ಯಗಳು, ರಸಗೊಬ್ಬರಗಳು ಕೊಡ್ತಾ ಇದ್ದೀವಿ, ಡ್ರಿಪ್ಸ್ ಕೊಡ್ತಾ ಇದ್ದೀವಿ, ಸಲಕರಣೆಗಳು ಕೊಡ್ತಾ ಇದ್ದೀವಿ, ಸ್ಟೇಷನರಿ ಕೊಡ್ತಾ ಇದ್ದೀವಿ, ಸಹಕಾರಿ ಸಂಸ್ಥೆಗಳ ಲೆಕ್ಕ ಪುಸ್ತಕಗಳು ಕೊಡ್ತಾ ಇದ್ದೀವಿ, ಬ್ಯಾಂಕಿಂಗ್ ಸೇವೆ ಮಾಡಿದ್ದೀವಿ, ಸ್ಟಾಂಪಿಂಗ್ ಸೇವೆ ಮಾಡಿದ್ದೀವಿ, ಕೀಟನಾಶಕಗಳು ಕೊಡ್ತಾ ಇದ್ದೀವಿ, ಟಾರ್ಪಾಲ್ ಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ನಾವು ಚಾಪ್ ಕಟರ್ಸು, ಆಮೇಲೆ ಗುಣಿ ಹೊಡೆಯುವಂಥದ್ದು, ಈ ಟೊಮೊಟೊ ಕಡ್ಡಿಗಳಿಗೆ ಗುಣಿ ಹೊಡೆಯುವಂಥದ್ದು, ಟಾರ್ಪಾಲು, ಆಮೇಲೆ ಟೈನ್ ದಾರ, ಆಮೇಲೆ ಮೇವು ಕಟ್ ಮಾಡುವಂಥ ಮಿಷನರೀಸು, ಇವೆಲ್ಲವನ್ನು ಕೊಡುವಂಥ ಕೆಲಸವನ್ನು ಈಗ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದಾದ ಮೇಲೆ ನಮಗೆ ಈಗ ದಿನಾಂಕ 7/2/26ರಿಂದ ಟ್ರೈನ್ ದಾರ, ಚಾಪ್ ಕಟ್ಟರು, ರೈತರ ಸಹಕಾರಿಗಳಿಗೆ ರಾಷ್ಟ್ರದಲ್ಲೇ ಪ್ರಪ್ರಥಮ ಬಾರಿಗೆ ಸಹಕಾರ ಇಲಾಖೆಯ ಮೂಲಕ ಯಶಸ್ವಿ ಯೋಜನೆ 2002ರಲ್ಲಿ ರಾಜ್ಯದ ಅಂದಿನ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ SM ಕೃಷ್ಣನವರು ಉದ್ಘಾಟಿಸಿದರು. ಯೋಜನೆಯನ್ನು ಜಾರಿಗೊಂಡಿದ್ದರು. ತದನಂತರ 22ರಲ್ಲಿ
22ರಲ್ಲಿ ರಾಜ್ಯ ಮುಖ್ಯಮಂತ್ರಿಗಳ ಸನ್ಮಾನ ಸಿದ್ದರಾಮಯ್ಯನವರು ಅವಧಿಯಲ್ಲಿ ಪುನರಾರಂಭಗೊಂಡರು. ಆದರೆ ಯಶಸ್ವಿನಿಗಾಗಿ ನಡೆದುಕೊಂಡು ಬಂದಿದೆ. ಈ ಸಂಘದ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಸಂಘದ ಪ್ರತಿ ವರ್ಷ 600ಕ್ಕೂ ಹೆಚ್ಚು ಕುಟುಂಬಗಳು ಯಶಸ್ವಿನಿಯ ಕಾರ್ಡ್ಗಳನ್ನು ನೋಂದಾಯಿಸಲಾಗಿದ್ದು, ಒಟ್ಟಾರೆ 2300ಕ್ಕೂ ಹೆಚ್ಚು ಕುಟುಂಬಗಳು ಈ ಯೋಜನೆಗೆ ಒಳಪಡಿರುತ್ತವೆ. ಇದಕ್ಕೆ ಭರಿಸುವ ವದಂತಿ ಪ್ರತಿ ವರ್ಷ 3,50,000 ಅಂದರೆ ಷೇರುದಾರರಿಗೋಸ್ಕರ ನಾನೇ ನನ್ನ ಸ್ವಂತ ಹಣದಿಂದ ಯಶಸ್ವಿನಿ ಕಾರ್ಡನ್ನು ಎಲ್ಲರಿಗೂ ಕೊಟ್ಟಿದ್ದೀನಿ. ಅಂದರೆ ನಾವು ನಮ್ಮ ಸೊಸೈಟಿ ದುಡ್ಡಲ್ಲ, ಬೇರೆಯವ್ರ ದುಡ್ಡಲ್ಲ, ನಮ್ಮ ರೈತರೆಲ್ಲ ಚೆನ್ನಾಗಿರಬೇಕು, ನಮ್ಮ ರೈತರ ಆರೋಗ್ಯವಂತರಾಗಿರಬೇಕು, ರೈತರಿಗೆ ಒಳ್ಳೆಯದಾಗಬೇಕು ಅಂತ ಉದ್ದೇಶದಿಂದ ಏನು ಯಶಸ್ವಿ ಕಾರ್ಡ್ಗೆ 500 ರೂಪಾಯಿ ಅನ್ನೋದು ಒಬ್ಬರಿಗೆ ಒಂದು ಫ್ಯಾಮಿಲಿಗೆ ಕಟ್ಟಬೇಕು. ಆ 500 ರೂಪಾಯಿ 5 ಜನ ಮೇಲೆ ಆದರೆ ಒಂದೊಂದು 100 ರೂಪಾಯಿ ಪ್ಲಸ್ ಆಗುತ್ತೆ. ಅದನ್ನು ಸೇರಿಸಿ ನಾನೇ ಸ್ವಂತವಾಗಿ ಕೊಟ್ಟು ನಮ್ಮ ರೈತರ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಆರೋಗ್ಯವಂತರಾಗಬೇಕು, ಅವ್ರಿಗೆ ಒಳ್ಳೆ ಫೆಸಿಲಿಟಿ ಸಿಗಬೇಕು ಅಂತ ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಸಂಘದಲ್ಲಿ ಪ್ರಾರಂಭಿಸಲಾದ ಬ್ಯಾಂಕಿಂಗ್ ವಿಭಾಗದಲ್ಲಿ ನಾವಿವತ್ತು 400 ಷೇರುದಾರರು ಸುಮಾರು 50 ಲಕ್ಷಗಳನ್ನು ಠೇವಣಿಯಾಗಿ ತಗೊಂಡಿದ್ದೀವಿ. ನಾವು 400 ಷೇರುದಾರರಾಗಿದ್ದಾರೆ. ಯಾವುದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ 50 ಲಕ್ಷ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಸಂಘದಲ್ಲಿ ಬಂದ ಪ್ರಶಸ್ತಿಗಳು ನಮಗೆ 22/11/22ರಂದು 22ನೇ ತಾರೀಕು 11ನೇ ತಿಂಗಳು 2022ರಂದು ಮುಳುಬಾಗದಲ್ಲಿ ನಡೆದ 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2022ರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ಗುರುತಿಸಿ ಸಂಘಕ್ಕೆ ಜಿಲ್ಲೆಯ ಉತ್ತಮ TAPSMC ಎಂದು ಪ್ರಶಸ್ತಿ ನೀಡಿದ್ದು ಸಂಘದ ಸಾಧನೆಯಾಗಿದೆ. ಆಡಳಿತ ಮಂಡಳಿ ಸದಸ್ಯರು ಸಹಕಾರದ ಬಗ್ಗೆ ವಿವರಿಸಿದರು. ಈಗ ನಮ್ಮ ಗುರಿ ಇರೋದು ಸಂಘದ ಆಡಳಿತ ಮಂಡಳಿ ಮುಂದಿನ ಯೋಜನೆಗಳು, ನಮ್ಮ ಕಟ್ಟಡವನ್ನು ನಿರ್ಮಿಸೋದು. ಈಗ ನಾವಲ್ಲಿ ನಮಗೇನು ರೈತ ಸಮುದಾಯ ಭವನ ಇದೆ, ಅಲ್ಲಿ ನಾವು ಕಟ್ಟಡವನ್ನು ನಿರ್ಮಿಸೋದು. ರೈತರು ಬಂದರೆ ಕುತ್ಕೊಂಡು ಅವರು ಸ್ವಲ್ಪ ರೆಸ್ಟ್ ಮಾಡಿ ಅವರು ರಸಗೊಬ್ಬರಗಳನ್ನು ತೊಗೊಂಡು ಹೋಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡೋಕ್ಕೆ, ಅದಕ್ಕೆ ರೈತರಿಗೆ ಅಂತ ರೈತರ ಸಮುದಾಯ ಭವನ ಕಟ್ಟುವಂಥದ್ದಾಗ್ಬೋದು. ಆಮೇಲೆ ಬಿತ್ತನೆ ಬೀಜ ಮಾರಾಟ ಮಾಡುವುದು. ಅಂದರೆ ಪ್ರತಿ ಹೋಬಳಿಯಲ್ಲಿ ಸಂಘದ ಶಾಖೆಯನ್ನು ತೆರೆದು ಅಲ್ಲೇ ನಾವು ಹೋಬಳಿ ಮಟ್ಟದಲ್ಲೇ ಎಲ್ಲರಿಗೂ ಎಲ್ಲವನ್ನು ಕೊಡುವುದಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಖಂಡಿತ ಮಾಡ್ತೀವಿ, ನಮ್ಮ ಗುರಿ. ಆಮೇಲೆ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘ ರಸಗೊಬ್ಬರ ಲೈಸೆನ್ಸ್ ಪಡೆದುಕೊಂಡ ಸಂಘಕ್ಕೆ ಅರ್ಜಿ ಸಲ್ಲಿಸಿದಲ್ಲಿ ರಸಗೊಬ್ಬರಗಳನ್ನು ಪೂರೈಸಲಾಗುವುದು. ಅಂದರೆ ಯಾವುದೇ ಸಂಘದವರು ನಮ್ಮ ತಾಲೂಕಲ್ಲಿ ನಾವು ರಸಗೊಬ್ಬರಕ್ಕೆ ಲೈಸೆನ್ಸನ್ನು ಪಡೆದರೆ ಅವ್ರಿಗೆಲ್ಲರಿಗೂ ನಾವು ರಸಗೊಬ್ಬರವನ್ನು ನಾವು ಇಲ್ಲಿಂದ ಅವರಿಗೆ ಸಪ್ಲೈ ಮಾಡಿ ಅವನಿಗೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಈಗ ನಮ್ಮ ತಾಲೂಕು ವ್ಯವಸಾಯ ಮಾರ್ಕೆಟ್ ಸಹಕಾರ ಸಂಘದ ನಿಯಮ ಮುಳುಬಾಗಲು ಇಲ್ಲಿ ಇವತ್ತಿನ ನಮ್ಮ ಸದಸ್ಯರುಗಳು, ಇವತ್ತು ಇಲ್ಲಿ ಸದಸ್ಯರು ನಮ್ಮ ಉಪಾಧ್ಯಕ್ಷರಾದಂಥ ಸುಧಾ ಅವರು, ಆಮೇಲೆ ವಿ ರಾಜಪ್ಪನವರು, ಅಮರನಾರಾಯಣ ಅವರು, ಆಮೇಲೆ ಸುಬ್ರಹ್ಮಣ್ಯ ಅವರು, ರಮೇಶ್ ಅವರು, ಸರ್ವಜ್ಞಗೌಡರು, ಆಮೇಲೆ ನಮ್ಮ ಆಲಂಗೂರು ಶಿವಣ್ಣನವರು, ಹಾಗೆ ಮಲ್ಲಿಕಾರ್ಜುನ ರೆಡ್ಡಿ ಅವರು, ನಮ್ಮ RR ರಾಜೇಂದ್ರಗೌಡ ರಾಜೇಂದ್ರಹಳ್ಳಿ ಅವರು, ಹಾಗೆ ನಮ್ಮ ಕವಿತಾ ಅವರು ನಲ್ಲೂರು, ಇದಕ್ಕೆ ಮುಂಚೆ ಅವರು ಉಪಾಧ್ಯಕ್ಷರಾಗಿದ್ದರು. ಒಳ್ಳೆಯ ಕಾರ್ಯವನ್ನು ಮಾಡಿದ್ರು. ಡೈಲಿ ಆಫೀಸಲ್ಲಿ ಬಂದು ಕೂತ್ಕೊಳ್ತಾ ಇದ್ದರು. ಎಲ್ಲ ರೈತರ ಕಷ್ಟ ಸುಖಗಳನ್ನು ನೋಡ್ತಾ ಇದ್ದರು. ಇವತ್ತು ಅವರು ಡೈರೆಕ್ಟರ್ ಆಗಿದ್ದಾರೆ. ಕವಿತಾ ಅವರು, ನಾರಾಯಣ ಸ್ವಾಮಿ ಅವರು ಲಿಂಗಾಪುರ ನಮ್ಮ ಸ್ನೇಹಿತರು, ಅವರು ಇವತ್ತು ನಮ್ಮ ಡೈರೆಕ್ಟರ್ ಆಗಿದ್ದಾರೆ. ಆಮೇಲೆ ಕಗ್ನಳ್ಳಿ ಶ್ರೀನಿವಾಸನವರು, ಚಂದ್ರಾಯಪ್ಪನವರು, ಬಿಕ್ನಳ್ಳಿಯವರು ಅವರಾಗ್ಬೋದು, ನವೀನು, ಆಮೇಲೆ ಇವರು ನಮ್ಮ ARCS ನವೀನ್ ಅವರಾಗ್ಬೋದು, ನಮ್ಮ ಸಂಘದ ಸೆಕ್ರೆಟರಿ ಆದಂಥ BR ಶಿವಶಂಕರ್ ಅವರು, ಇವರೆಲ್ಲರೂ ಸಂಘಕ್ಕೆ ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತೆಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಸಂಘದಲ್ಲಿ ಇವತ್ತು ಇಲ್ಲಿ ಹೇಗೆ ಆಗಲಿ ನಮ್ಮ ಡೈರೆಕ್ಟರ್ಸ್ ಆಗ್ಬೋದು, ಯಾರೇ ಆಗ್ಬೋದು, ಇಲ್ಲಿ ಬಂದಂಥವ್ರು ಯಾರೇ ಆಗ್ಬೋದು, ಸಂಘದಲ್ಲಿ ಯಾವುದೇ ಒಂದು ಕಾಫಿ ಟೀ ಕುಡಿಯುವಂಥವ್ರು ಯಾರು ಡೈರೆಕ್ಟರ್ಸ್ ಇಲ್ಲ. ಅವರು ಸ್ವಂತ ಹಣದಲ್ಲಿ ಕಾಫಿ ಟೀ ಕುಡಿಯುತ್ತಿದ್ದಾರೆ. ಇದು ಪೂರ್ಣವಾಗಿ ಇದು ಏನೇ ಇದ್ರೂ ಈ ತಾಲೂಕಿನ ರೈತರ ಆಸ್ತಿ ಇದು, ಈ ತಾಲೂಕಿನ ರೈತರ ಒಂದು ಸೊತ್ತಿದು. ಈ ರೈತರಿಗೆ ನಾನು ಹೇಳೋದಿಷ್ಟೇ, ಎಲ್ಲ ಉಪಕರಣಗಳು ನಿಮಗೆಲ್ಲವೂ ಇಲ್ಲಿ ಸಿಗುವಂಥದ್ದಿದೆ. ಬಂದು ಖಂಡಿತವಾಗ್ಲೂ ಗೊಬ್ಬರ ಹಾಕ್ಬೋದು, ನಿಮಗೆ ಚಾಪ್ ಕಟ್ರಸ್ ಆಗ್ಬೋದು, ಔಷಧಿ ಹೊಡೆಯೋ ಪಂಪ್ಸ್ ಆಗ್ಬೋದು, ನಿಮಗೆ ಡ್ರಿಲ್ಲಿಂಗ್ ಆಗ್ಬೋದು, ಅದೇ ರೀತಿ ನಿಮಗೆ ಪೆಸ್ಟಿಸೈಡ್ಸ್ ಆಗ್ಬೋದು. ಇವೆಲ್ಲವನ್ನು ನಾವು ಇಲ್ಲಿಂದ ಕೊಡ್ತಾಯಿದ್ದೀವಿ. ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ನಮ್ಮಲ್ಲಿ. ಈ ಬ್ಯಾಂಕಲ್ಲಿ ರೈತರು ಬಂದು ಅಕೌಂಟ್ ಮಾಡಿಕೊಂಡು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದುಡ್ಡು ಇಟ್ಕೊಂಡಿದ್ರೆ ಅವರೇನು ಮನೆಯಿಂದ ದುಡ್ಡು ತೊಗೊಂಡ್ಬರ್ಬೇಕಾಗಿಲ್ಲ. ಅವ್ರು ಡೈರೆಕ್ಟಾಗಿ ಬಂದು ಇಲ್ಲಿ ಗೊಬ್ಬರ ಏನೇ ಪರ್ಚೇಸ್ ಮಾಡಿದ್ರು ಅವ್ರು ಸೈನ್ ಮಾಡಿಕೊಟ್ರೆ ಅವ್ರ ಅಕೌಂಟಿಂದ ಅಷ್ಟು ದುಡ್ಡನ್ನು ನಾವು ಜಮಾ ಮಾಡ್ಕೊಳ್ತೀವಿ. ರೈತರಿಗೆ ಉಪಯೋಗ ಆಗುತ್ತೆ. ಆಮೇಲೆ ರೈತರು ಮುಖ್ಯವಾಗಿ
ಹಣವನ್ನು ಶೇಖರಣೆ ಮಾಡಬೇಕು. ಹಣವನ್ನು ಶೇಖರಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವುದೋ ಪ್ರೈವೇಟ್ ಬ್ಯಾಂಕು ಅಲ್ಲಿ ಇಲ್ಲಿ ಹೋದರೆ ನಿಮ್ಗೆ ಏನು ಪ್ರಯೋಜನ ಸಿಗೋದಿಲ್ಲ. ನೀವು ಸೊಸೈಟಿಲಿ ಏನಾದರೂ ಮಾಡಿದ್ರೆ ನೀವು ಬಡ್ಡಿನೂ ಕೊಡ್ತೀವಿ, ಅದ್ರ ಜೊತೆಗೆ ಬಡ್ಡಿನೂ ಕೊಡ್ತೀವಿ, ಆಮೇಲೆ ನೀವು ಕೇಳಿದಾಗ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀವಿ. ರೈತರು ಯಾವುದೇ ಹಣ ಇದ್ರೂ ಅವ್ರು ತೊಗೊಂಡು ಬಂದು ಈ ಬ್ಯಾಂಕಲ್ಲಿ ನಮ್ಮ PFSMS ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇಟ್ಟು ಅವರ ಉಳಿಕೆ ಹಣವನ್ನು ಇಟ್ಕೊಂಡು ಅವ್ರು ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸಹಕಾರ ಸಪ್ತಾಹದ ಶುಭಾಶಯಗಳು. ಈ ಸಹಕಾರ ಸಪ್ತಾಹ ನಾವು ಏಕೆ ಆಚರಿಸ್ತಾ ಇದ್ದೀವಿ ಅಂದರೆ, ಕೇಂದ್ರ ಸಹಕಾರ ಸಚಿವಾಲಯವು ರಚನೆಯಾಗಿ 5 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ, ಅಂದರೆ 6/7/2021 ಸಹಕಾರ ಸಚಿವಾಲಯ ರಚನೆಯಾಗಿದೆ. ಅದು 5 ವರ್ಷಗಳ ಪೂರ್ಣವಾಗಿರುವ ಹಿನ್ನೆಲೆಯಲ್ಲಿ ತನ್ನ ಸ್ಥಾಪನೆಯ ವರ್ಷಗಳನ್ನು ಅರ್ಥಪೂರ್ಣವಾಗಿ ನೆರವೇರಿಸಲು ಜೂನ್ 29, 2026ರಿಂದ ಜುಲೈ 6, 2026ರವರೆಗೆ ಒಂದು ಸಹಕಾರ ಸಪ್ತಾಹ ಅಥವಾ ಕೋಆಪರೇಟಿವ್ ವೀಕ್ ಅಂತ ಆಚರಣೆ ಮಾಡಲು ನಿರ್ದೇಶನ ನೀಡಲಾಗಿರುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಮತ್ತು ಗ್ರಾಮೀಣ ಮಟ್ಟಗಳಲ್ಲಿ ಒಂದು ಸಹಕಾರ ಸಪ್ತಾಹನ ಆಚರಿಸುವ ಮೂಲಕ ಸಹಕಾರ ಕ್ಷೇತ್ರದಿಂದ ಏನು ಅನುಕೂಲತೆಗಳು ಸಿಗ್ತಾ ಇದ್ದಾವೆ, ಸಹಕಾರ ಕ್ಷೇತ್ರದ ಕೊಡುಗೆಗಳೇನು, ಸಹಕಾರ ಕ್ಷೇತ್ರದ ಸಾಧನೆಗಳೇನು, ಈ ಸಾಧನೆಗಳನ್ನು ಕ್ವಿಜ್ಗಳ ಮೂಲಕ, ಗಿಡ ನೆಡುವ ಮೂಲಕ, ನಂತರ ಕ್ವಿಜ್ ಕಾರ್ಯಕ್ರಮಗಳ ಮೂಲಕ, ಆರೋಗ್ಯ ಶಿಬಿರಗಳ ಮೂಲಕ, ಪಶು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ 7 ದಿನಗಳ ಕಾಲ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ನಡೆಸ್ಕೊಂಡು ಬರಲಾಗ್ತಾ ಇದೆ. ಆ ಪ್ರಕಾರವಾಗಿ ನಮ್ಮ TFSMS ಕಡೆಯಿಂದ ಮುಳಬಾಗಿಲು ತಾಲೂಕಿನಲ್ಲಿ ನಡೆಸಬೇಕಂತ ನಮ್ಮ ಉಪನಿಬಂಧಕರ ಕಚೇರಿಯಿಂದ ನಿರ್ದೇಶನ ಬಂದ ಹಿನ್ನೆಲೆಯಲ್ಲಿ ನಾವು ಸೋಮವಾರ ಅಂದರೆ 29/6/2026ನೇ ತಾರೀಕು ಪರಿಸರ ಸಂರಕ್ಷಣೆ ಭಾಗವಾಗಿ ಹಾಗೂ ಪರಿಸರದ ಒಂದು ಪ್ರಾಮುಖ್ಯತೆಯನ್ನು ಅರಿತು ನಮ್ಮ ಅಧ್ಯಕ್ಷರು ಮತ್ತು ಕೋಲಾರ ಶಾಸಕರು ಆದಂತಹ ಶ್ರೀ ಕುತ್ತೂರು ಜಿ ಮಂಜುನಾಥ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರಿಗೆ ಹೇಳಿದಾಗ ಈ ಥರ ಮಾಡಬೇಕು ಅಂತಂದಾಗ ಆಯಿತು ಫಸ್ಟ್ ಮಾಡಿ ಅಂತ ಅವರು ಮಕ್ಕಳು ಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ನಾವು ಪರಿಸರ ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ನಡೆಸ್ಕೊಟ್ಟಿರ್ತಾರೆ. ಮತ್ತು ಇಂದು 4ನೇ ತಾರೀಕು 4/7/2026 ಫಿಲ್ಮ್ ಸ್ಕ್ರೀನಿಂಗನ್ನು ಅಳವಡಿಸ್ಬೇಕಂತ ನಮ್ಮ ಅಧ್ಯಕ್ಷರನ್ನ ನಾನು ಕೇಳಿದಾಗ ಫಸ್ಟ್ ಮಾಡಿ ಸಹಕಾರ ಕ್ಷೇತ್ರದ ಒಂದು ವಿಚಾರಗಳು, ಸಾಧನೆಗಳು ಜನಗಳು ಮುಟ್ಟುವಂತೆ ಅದನ್ನು ಚೆನ್ನಾಗಿ ವಿಡಿಯೋ ಚಿತ್ರೀಕರಣ ಮಾಡಿ ಕಿರುಚಿತ್ರಗಳನ್ನು ಪ್ರಚುರಪಡಿಸಿ ಅಂತ ತಿಳಿಸಿದಾಗ ಅವರು ಅನುಮೋದನೆ ತಗೊಂಡು ನಾವು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಅದು ಉತ್ತಮವಾಗಿ ನೆರವೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಈ ಸಹಕಾರ ಕ್ಷೇತ್ರದ ಅನುಕೂಲಗಳನ್ನು ಮತ್ತು ಸಂಘದಿಂದ ನೀಡಲಾಗುವ ಒಂದು ಅನುಕೂಲತೆಗಳನ್ನು ಮತ್ತು ಸೇವೆಗಳನ್ನು ಮತ್ತು ಇಲ್ಲಿ ನೀಡುವಂತಹ ಏನು ವಿವಿಧ ರೀತಿಯ ರಸಗೊಬ್ಬರಗಳಾಗ್ಬೋದು, ಕೀಟನಾಶಕಗಳಾಗ್ಬೋದು, ಮತ್ತು ಸ್ಟಾಂಪಿಂಗ್ ಆಗ್ಬೋದು, ಮತ್ತು ಡ್ರಿಪ್ ಸಲಕರಣೆಗಳು, ಟಾರ್ಪಲಿನ್ಗಳು, ಮತ್ತು ಈಗ ಹೊಸದಾಗಿ ಪ್ರಾರಂಭ ಮಾಡ್ತೀವಿ ಟೈನ್ದಾರಗಳನ್ನು ಸಹ ನಾವು ಶುರು ಮಾಡಿದ್ದೀವಿ. ಮತ್ತು ಕೃಷಿ ಉಪಕರಣಗಳು ಸಹ ಶುರು ಮಾಡಿದ್ವಿ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ, ಈ ಸಹಕಾರ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತು ಈ ಸಹಕಾರ ಸಪ್ತಾಹನ ನಮ್ಮ ಸಂಘದಲ್ಲಿ ಯಶಸ್ವಿಯಾಗಿ ಮಾಡೋಕ್ಕೆ ಅನುವು ಮಾಡಿಕೊಟ್ಟ ಸನ್ಮಾನ್ಯ ಅಧ್ಯಕ್ಷರಾದ ಹಾಗೂ ಕೋಲಾರ ಶಾಸಕರು ಆದ ಶ್ರೀ ಕುತ್ತೂರು ಜಿ ಮಂಜುನಾಥ್ರವರಿಗೂ ಮತ್ತು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೂ ಹಾಗೂ ನನ್ನ ಸಿಬ್ಬಂದಿಯವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.
ಭಾರತದಲ್ಲಿ ಸುಮಾರು 8 ಲಕ್ಷಕ್ಕಿಂತಲೂ ಅಧಿಕ ನೋಂದಾಯಿತ ಸಹಕಾರಿ ಸಂಘಗಳಿವೆ. ಇವುಗಳಲ್ಲಿ 29 ಕೋಟಿಗಿಂತಲೂ ಅಧಿಕ ಸದಸ್ಯರಿದ್ದಾರೆ. ಈ ಸಹಕಾರಿ ಸಂಘಗಳು ಹೆಚ್ಚಿನ ಎಲ್ಲ ವಲಯಗಳಲ್ಲಿ ಕೆಲಸ ಮಾಡುತ್ತಿವೆ. ಉದಾಹರಣೆಗೆ ಕೃಷಿ, ಡೈರಿ, ಪಶುಸಂಗೋಪನೆ, ಹಸ್ತಶಿಲ್ಪ, ಗಿಡಮೂಲಿಕೆ ಔಷಧಗಳು, ಚರ್ಮ ಮುಂತಾದ ಕ್ಷೇತ್ರಗಳಲ್ಲಿ ಈ ಸಂಘಗಳು ವಿಭಿನ್ನ ರೀತಿಯಲ್ಲಿ ತಮ್ಮ ಕೊಡುಗೆ ನೀಡುತ್ತಿವೆ. ಇವು ರಾಷ್ಟ್ರೀಯ ಅರ್ಥವ್ಯವಸ್ಥೆಯಲ್ಲೂ ಮಹತ್ವದ ಪಾತ್ರ ವಹಿಸುತ್ತಿವೆ. ಈ ಸಹಕಾರಿ ಸಂಘಗಳ ಅನೇಕ ಉತ್ಪಾದನೆಗಳಿಗೆ ಅನೇಕ ದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ. आज आप ये भी देख रहे हैं कि भारत का निर्यात, एक्सपोर्ट लगातार नए रिकॉर्ड बना रहा है. मेक इन इंडिया की चर्चा भी आज पूरी दुनिया में हो रही है. ऐसे में आज सरकार का प्रयास है कि सहकारिता भी इस क्षेत्र में अपना योगदान बढ़ाए. ವಿದೇಶದ ಮಾರುಕಟ್ಟೆಗಳಲ್ಲಿ ಸಹಕಾರಿ ಸಂಘಗಳ ಉತ್ಪನ್ನಗಳು ಮಾರಾಟವಾಗಬೇಕು ಮತ್ತು ಇವುಗಳ ಸದಸ್ಯರಿಗೆ ಹೆಚ್ಚಿನ ಆರ್ಥಿಕ ಲಾಭ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮುಖಂಡತ್ವದಲ್ಲಿ ಮತ್ತು ಗೃಹ ಮತ್ತು ಸಹಕಾರ ಖಾತೆಯ ಸಚಿವ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರ ಕುಶಲ ಮಾರ್ಗದರ್ಶನದಲ್ಲಿ ಸಹಕಾರ ಸಚಿವಾಲಯವು ರಾಷ್ಟ್ರೀಯ ಸಹಕಾರಿ ಎಕ್ಸ್ಪೋರ್ಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದೆ. ಪ್ರಾಥಮಿಕ ಹಂತದಿಂದ ಆರಂಭಿಸಿ ರಾಷ್ಟ್ರೀಯ ಮಟ್ಟದವರೆಗಿನ ಯಾವುದೇ ಸಹಕಾರಿ ಸಂಘವು ರಫ್ತಿನಲ್ಲಿ ಆಸಕ್ತಿ ಹೊಂದಿದ್ದರೆ ರಾಷ್ಟ್ರೀಯ ಸಹಕಾರಿ ಎಕ್ಸ್ಪೋರ್ಟ್ ಲಿಮಿಟೆಡ್ನ ಸದಸ್ಯರಾಗಬಹುದು. ಈ ಸಮಿತಿಯು ರಫ್ತಿಗೆ ಸಂಬಂಧಿಸಿದ ಸಂಗ್ರಹಣೆ, ಗೋದಾಮು, ಸಂಸ್ಕರಣೆ, ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಲೆಬಲಿಂಗ್, ಪ್ಯಾಕೇಜಿಂಗ್, ಪ್ರಮಾಣೀಕರಣ, ಸಂಶೋಧನೆ, ತಾಂತ್ರಿಕ ಮಾರ್ಗದರ್ಶನ, ಮಾರುಕಟ್ಟೆ ಅಭಿವೃದ್ಧಿ ಮುಂತಾದ ಕ್ಷೇತ್ರಗಳಲ್ಲಿ ತನ್ನ ಸದಸ್ಯರಿಗೆ ಸಹಾಯ ಮಾಡುತ್ತದೆ. ಈ ಸಮಿತಿಯು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ. ಇದಕ್ಕೆ ವಿದೇಶ ಖಾತೆ ಹಾಗೂ ವಾಣಿಜ್ಯ ವಿಭಾಗ, ವಾಣಿಜ್ಯ ಮತ್ತು ಉದ್ದಿಮೆ ಖಾತೆ ಸಹಿತ ಭಾರತ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಸಂಸ್ಥೆಗಳ ಸಹಯೋಗ ಸಿಗಲಿದೆ. अब ये मल्टी स्टेट एक्सपोर्ट समिति किसान के पास से या पैक्स के पास से एग्रीकल्चर प्रोड्यूस को खरीदकर दुनिया भर के बाजार में बेचेगी और इसका मुनाफा भी मिल्क कोऑपरेटिव की पैटर्न पर सीधा किसान के पास जाएगा. वो मल्टी स्टेट कोऑपरेटिव नहीं रखेगी. एक्सपोर्ट का फायदा मेरे किसान भाइयों को होगा. ರಾಷ್ಟ್ರೀಯ ಸಹಕಾರಿ ಎಕ್ಸ್ಪೋರ್ಟ್ ಲಿಮಿಟೆಡ್ ತನ್ನ ಸದಸ್ಯರಿಗೆ ವಿಶ್ವ ಮಾರುಕಟ್ಟೆಯಿಂದ ಪ್ರಯೋಜನ ಒದಗಿಸಲಿದೆ. ಉದ್ಯೋಗ ಹೆಚ್ಚಲಿದೆ ಮತ್ತು ಸಹಕಾರದಿಂದ ಸಮೃದ್ಧಿಯ ಪರಿಕಲ್ಪನೆಯು ಸಾಕಾರಗೊಳ್ಳಲಿದೆ. ರಾಷ್ಟ್ರೀಯ ರಫ್ತು ಸಹಕಾರ ಸಂಘದ ಸದಸ್ಯರಾಗಲು ಕೆಳಗೆ ನೀಡಲಾದ ಇಮೇಲ್ ಐಡಿಯನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.cooperation.gov.in. ನಮ್ಮ ದೇಶದ ಪರಿಶ್ರಮಿ ರೈತರು ವರ್ಷಗಳಿಂದ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಆದರೆ ಕಟಾವಿನ ನಂತರ ಸಂಗ್ರಹಣೆಗೆ ಸರಿಯಾದ ಸೌಲಭ್ಯಗಳಿಲ್ಲದೆ ಆಹಾರ ಪದಾರ್ಥಗಳು ಭಾರಿ ಪ್ರಮಾಣದಲ್ಲಿ ವ್ಯರ್ಥವಾಗುತ್ತವೆ. ನಿರ್ವಾಹವಿಲ್ಲದೆ ರೈತರು ನಷ್ಟವನ್ನು ತಪ್ಪಿಸಲು ತಮ್ಮ ಬೆಳೆಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತದೆ. ಕೇಂದ್ರ ಸರ್ಕಾರವು ರೈತರ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ದೇಶದಲ್ಲಿ ಸಂಗ್ರಹಣೆಗೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಲು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ 2023ರ ಮೇ 31ರಂದು ಸಹಕಾರಿ ಕ್ಷೇತ್ರದಲ್ಲಿ ವಿಶ್ವದ ಅತಿದೊಡ್ಡ ಆಹಾರ ಶೇಖರಣಾ ಯೋಜನೆಯನ್ನು ಪ್ರಾಯೋಗಿಕ ಯೋಜನೆಯಾಗಿ ಪ್ರಾರಂಭಿಸಲು ಅನುಮೋದನೆ ನೀಡಿದೆ. अनाज के भंडारण की सुविधा की कमी से लंबे समय तक हमारी खाद्य सुरक्षा का और हमारे किसानों का बहुत नुकसान हुआ है. अब केंद्र सरकार दुनिया की सबसे बड़ी भंडारण योजना लेकर आई है. ಈ ಯೋಜನೆಯಡಿ ಗೋದಾಮುಗಳು, ಪ್ಯಾಕ್ಸ್ ಮಟ್ಟದಲ್ಲಿ ಶೇಖರಣಾ ಗೃಹಗಳು, ಕಸ್ಟಮ್ ಹೈರಿಂಗ್ ಸೆಂಟರ್, ಸಂಸ್ಕರಣಾ ಘಟಕಗಳು, ನ್ಯಾಯಬೆಲೆ ಅಂಗಡಿಗಳು ಸೇರಿದಂತೆ ವಿವಿಧ ಕೃಷಿ ಮೂಲಸೌಕರ್ಯಗಳನ್ನು ಸ್ಥಾಪಿಸಲಾಗುವುದು. ಈ ಯೋಜನೆಯ ಮೂಲಕ ಒಂದೆಡೆ ಕೃಷಿ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುವುದು, ಇನ್ನೊಂದೆಡೆ ಪ್ಯಾಕ್ಸ್ ಅನ್ನು ವಿವಿಧೋದ್ದೇಶಿತ ಮತ್ತು ಬಹು ಆಯಾಮಿಯಾಗಿ ಮಾಡುವ ಮೂಲಕ ಅವರ ಆದಾಯವನ್ನು ಹೆಚ್ಚಿಸಲು ಸಹ ಇದು ಸಹಾಯ ಮಾಡುತ್ತದೆ. एक बहुत बड़ी खाद्यान्न भंडारण योजना भी प्रधानमंत्री जी ने अभी अप्रूव की. हम इसको ट्रायल बेस पर सभी राज्यों में एक पैक्स को ले रहे हैं.
इससे हमारा भंडारण व्यवस्था में अगर ये योजना हम सब मिलकर सफल करते हैं, मुझे विश्वास है होगी ही सफल, तो भंडारण व्यवस्था में कोऑपरेटिव की हिस्सेदारी 35% से ज़्यादा अगले 5 साल के अंदर होगी। इससे आप समझ सकते हैं पैक्स कितने वायबल होंगे। ಈ ಯೋಜನೆಯನ್ನು ಪ್ಯಾಕ್ಸ್ ಮಟ್ಟದಲ್ಲಿ ಭಾರತೀಯ ಸರ್ಕಾರದ ವಿಭಿನ್ನ ಪ್ರಸ್ತುತ ಯೋಜನೆಗಳ ಸಂಯೋಜನೆಯಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಅಂದರೆ ಕೃಷಿ ಮೂಲಸೌಕರ್ಯ ನಿಧಿ ಎಎಫ್ಐ, ಕೃಷಿ ಮಾರುಕಟ್ಟೆ ಮೂಲಸೌಕರ್ಯ ಯೋಜನೆ ಎಎಂಐ, ಕೃಷಿ ಯಾಂತ್ರೀಕರಣದ ಉಪ ಮಿಷನ್ ಎಸ್ಎಂಎಎಂ, ಪಿಎಂಎಫ್ಎಂಇ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನೆ ಪಿಎಂಕೆಎಸ್ವೈ ಮುಂತಾದ ಯೋಜನೆಗಳು. ಈ ಯೋಜನೆಗಳ ಸುಗಮ ಅನುಷ್ಠಾನಕ್ಕಾಗಿ ಸನ್ಮಾನ್ಯ ಸಹಕಾರ ಸಚಿವರ ಅಧ್ಯಕ್ಷತೆಯಲ್ಲಿ ಅಂತರ್ ಸಚಿವಾಲಯ ಸಮಿತಿಯೊಂದನ್ನು ರಚಿಸಲಾಗಿದೆ. ಇದರಲ್ಲಿ ಭಾರತ ಸರ್ಕಾರದ ಸಂಬಂಧಿತ ಸಚಿವಾಲಯಗಳ ಸಚಿವರು ಮತ್ತು ಕಾರ್ಯದರ್ಶಿಗಳು ಸಹ ಸೇರಿದ್ದಾರೆ. ಜೊತೆಗೆ ಇದನ್ನು ತಳಮಟ್ಟದಲ್ಲಿ ತಡೆರಹಿತ ರೀತಿಯಲ್ಲಿ ಮುಂದುವರಿಸಲು ರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಕಾರ್ಯದರ್ಶಿ, ರಾಜ್ಯ ಮಟ್ಟದಲ್ಲಿ ಸಹಕಾರ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸಮಿತಿಗಳು ತಮ್ಮ ಪ್ರದೇಶಗಳಲ್ಲಿನ ಶೇಖರಣಾ ಕೊರತೆ, ಪ್ರಸ್ತುತ ಶೇಖರಣಾ ಸೌಲಭ್ಯಗಳು, ಉದ್ದೇಶಿತ ಗೋದಾಮುಗಳ ಸಾಮರ್ಥ್ಯ, ಅರ್ಜಿದಾರರ ಪ್ಯಾಕ್ಸಿನ ಕಾರ್ಯಸಾಧ್ಯತೆ, ಉದ್ದೇಶಿತ ಯೋಜನೆಯ ಸ್ಥಳ, ಮೂಲಭೂತ ಸೌಕರ್ಯಗಳ ಲಭ್ಯತೆ, ಮಾರುಕಟ್ಟೆ ಸಂಪರ್ಕಗಳು ಇತ್ಯಾದಿಗಳನ್ನು ಪರಿಶೀಲಿಸುತ್ತವೆ. ಯೋಜನೆಯ ಪೈಲಟ್ ಪ್ರಾಜೆಕ್ಟ್ ಅನ್ನು ರಾಷ್ಟ್ರೀಯ ಸಹಕಾರಿ ವಿಕಾಸ ನಿಗಮ ಎನ್ಸಿಡಿಸಿ ವತಿಯಿಂದ ನಬಾರ್ಡ್ ಕನ್ಸಲ್ಟೆನ್ಸಿ ಸರ್ವಿಸಸ್ ನ್ಯಾಬ್ಕಾನ್ಸ್, ಭಾರತೀಯ ಆಹಾರ ನಿಗಮ ಎಫ್ಸಿಐ, ಕೇಂದ್ರ ಉಗ್ರಾಣ ನಿಗಮ ಸಿಡಬ್ಲ್ಯೂಸಿ ಇತ್ಯಾದಿಗಳ ಸಹಯೋಗದೊಂದಿಗೆ 24 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆಯು ಪ್ಯಾಕ್ಸ್ ಮಟ್ಟದಲ್ಲಿ ಗೋದಾಮುಗಳನ್ನು ನಿರ್ಮಿಸುವ ಮೂಲಕ ದೇಶದಲ್ಲಿ ಶೇಖರಣಾ ಮೂಲಸೌಕರ್ಯದಲ್ಲಿನ ಕೊರತೆಗಳನ್ನು ನೀಗಿಸುವುದಲ್ಲದೆ ಪ್ಯಾಕ್ಸ್ ಅನ್ನು ಇತರ ಅನೇಕ ಚಟುವಟಿಕೆಗಳನ್ನು ನಡೆಸಲು ಅನುವು ಮಾಡಿಕೊಡುವ ಮೂಲಕ ಗ್ರಾಮೀಣ ಮಟ್ಟದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಸಹಕಾರ ಸಚಿವಾಲಯ, ಖಾದ್ಯ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ, ಭಾರತೀಯ ಖಾದ್ಯ ನಿಗಮ ಎಫ್ಸಿಐ ಮತ್ತು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ನಡುವೆ ತಿಳುವಳಿಕಾ ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. ಇದರ ಅಡಿಯಲ್ಲಿ ಪ್ಯಾಕ್ಸ್ ಮಟ್ಟದಲ್ಲಿ ನಿರ್ಮಿಸಲಾದ ಗೋದಾಮುಗಳನ್ನು ಬಾಡಿಗೆಗೆ ಪಡೆಯಲಾಗುತ್ತಿದೆ. ಈಗ ರೈತರು ತಮ್ಮ ಬೆಳೆ ಹಾಳಾಗುತ್ತದೆ ಎಂದು ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗಿಲ್ಲ. ಬದಲಾಗಿ ಮಾರುಕಟ್ಟೆಯ ಅಗತ್ಯಾನುಸಾರ ಸರಿಯಾದ ಸಮಯದಲ್ಲಿ ತಮ್ಮ ಬೆಳೆಯನ್ನು ಸರಿಯಾದ ಬೆಲೆಗೆ ಮಾರಾಟ ಮಾಡಬಹುದು. ಅಲ್ಲದೆ ಈ ಯೋಜನೆಯಡಿ ಪ್ಯಾಕ್ಸ್ ಕಸ್ಟಮ್ ಹೈರಿಂಗ್ ಸೆಂಟರ್, ಸಂಸ್ಕರಣಾ ಘಟಕಗಳು, ನ್ಯಾಯಬೆಲೆ ಅಂಗಡಿಗಳು ಇತ್ಯಾದಿಗಳ ಸೌಲಭ್ಯಗಳನ್ನು ಪ್ರಾರಂಭಿಸಿ ಪ್ಯಾಕ್ಸ್ ತನ್ನ ರೈತ ಸದಸ್ಯರಿಗೆ ಆದಾಯದ ಹೊಸ ಮಾರ್ಗಗಳನ್ನು ತೆರೆಯಬಹುದು. ಈ ಯೋಜನೆಯು ಸ್ಥಳೀಯ ಮಟ್ಟದಲ್ಲಿ ವಿಕೇಂದ್ರೀಕೃತ ಶೇಖರಣಾ ಸಾಮರ್ಥ್ಯವನ್ನು ಸೃಷ್ಟಿಸಿ ದೇಶದ ಆಹಾರ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ಕೋಟ್ಯಾಂತರ ರೈತರ ಜೀವನದಲ್ಲಿ ಸಮೃದ್ಧಿಯ ಬಾಗಿಲು ತೆರೆಯಲು ಸಹಾಯ ಮಾಡುತ್ತದೆ. ಯೋಜನೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಂಪರ್ಕಿಸಿ. ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸೊಸೈಟಿ ಅಂದರೆ ಪ್ಯಾಕ್ಸ್ ಸಹಕಾರದ ಆತ್ಮವಾಗಿದ್ದು ಇದು ಗ್ರಾಮೀಣ ಆರ್ಥಿಕತೆಯನ್ನು ಚುರುಕುಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತವು ಸರಿಸುಮಾರು 8.5 ಲಕ್ಷ ಸಹಕಾರಿ ಸೊಸೈಟಿಗಳನ್ನು ಹೊಂದಿದೆ. ಅವುಗಳ ಮೂಲಕ 29 ಕೋಟಿಗೂ ಹೆಚ್ಚು ವ್ಯಕ್ತಿಗಳು ನೇರವಾಗಿ ಸಂಪರ್ಕ ಹೊಂದಿದ್ದಾರೆ. ಪ್ರಾಥಮಿಕ ಹಂತದ ಈ ಸೊಸೈಟಿಗಳು ಅವುಗಳ ಸದಸ್ಯರಿಗೆ ಜೀವನ ಮಾತ್ರವಲ್ಲದೆ ಆರ್ಥಿಕ ಭದ್ರತೆಯನ್ನು ಸಹ ಒದಗಿಸುತ್ತವೆ. ಇಂದು ದೇಶದಲ್ಲಿ ಸುಮಾರು 1 ಲಕ್ಷ ಪ್ಯಾಕ್ಸ್, 1,41,000 ಪ್ರಾಥಮಿಕ ಡೈರಿ ಸಹಕಾರ ಸಂಘಗಳು ಮತ್ತು 25,000ಕ್ಕೂ ಹೆಚ್ಚು ಪ್ರಾಥಮಿಕ ಮೀನು ಸಹಕಾರ ಸಂಘಗಳಿವೆ. ಇದರಲ್ಲಿ ಕೋಟ್ಯಾಂತರ ಸಣ್ಣ ಮತ್ತು ಅತಿ ಸಣ್ಣ ರೈತರು ಜೋಡಿಕೊಂಡಿದ್ದಾರೆ. ಆದರೆ ಇಂದಿಗೂ ಸುಮಾರು 95,000 ಪಂಚಾಯಿತಿಗಳಿವೆ. ಅಲ್ಲಿ ಪ್ಯಾಕ್ಸ್ ಮತ್ತು ಡೈರಿ ಎರಡೂ ಇಲ್ಲ. 680 ಕರಾವಳಿ ಪಂಚಾಯಿತಿಗಳಲ್ಲಿ ಮೀನುಗಾರಿಕೆಯ ಸಮಿತಿಗಳಿಲ್ಲ. ದೇಶದ ಆರ್ಥಿಕ ಸಮತೋಲನದ ಅಭಿವೃದ್ಧಿಯಲ್ಲಿ ಪ್ರಾಥಮಿಕ ಸಹಕಾರಿ ಸೊಸೈಟಿಯ ಪಾತ್ರವನ್ನು ಗಮನದಲ್ಲಿ ಇಟ್ಟುಕೊಂಡು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಉಪಕ್ರಮದ ಅಡಿಯಲ್ಲಿ ಸಹಕಾರ ಸಚಿವಾಲಯವು ಸನ್ಮಾನ್ಯ ಸಹಕಾರಿ ಸಚಿವ ಶ್ರೀ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಸಹಕಾರಿ ಆಂದೋಲನಕ್ಕೆ ಹೊಸ ಆಯಾಮವನ್ನು ನೀಡಲು ದೃಢ ನಿರ್ಧಾರ ಮಾಡಿದೆ.
ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು ಮುಂದಿನ 5 ವರ್ಷಗಳಲ್ಲಿ ದೇಶದ ಎಲ್ಲಾ ಪಂಚಾಯತಿಗಳು ಮತ್ತು ಗ್ರಾಮಗಳನ್ನು ಒಳಗೊಂಡ 2 ಲಕ್ಷ ಹೊಸ ವಿವಿಧೋದ್ದೇಶಿತ ಪ್ಯಾಕ್ಸ್ ಅಥವಾ ಪ್ರಾಥಮಿಕ ಡೈರಿ ಅಥವಾ ಮೀನುಗಾರಿಕೆ ಸಹಕಾರಿ ಸಮಿತಿಗಳನ್ನು ಸ್ಥಾಪಿಸಲಿದೆ. ಈ ಯೋಜನೆಯನ್ನು ಫೆಬ್ರವರಿ 15, 2023 ಅನುಮೋದಿಸಲಾಯಿತು. पैक्स की भूमिका बढ़ रही है. हम देश भर में 2 लाख नई मल्टीपर्पज सोसाइटी बनाने के लक्ष्य पर काम कर रहे हैं. ಈ ಯೋಜನೆಯು ಭಾರತ ಸರ್ಕಾರದ ಪ್ರಸ್ತುತ ವಿಭಿನ್ನ ಯೋಜನೆಗಳು ಅಂದರೆ ರಾಷ್ಟ್ರೀಯ ಡೈರಿ ವಿಕಾಸ ಕಾರ್ಯಕ್ರಮ NPDD, ಡೈರಿ ಸಂಸ್ಕರಣೆ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಫಂಡ್ DIDF, ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನಾ PMMSY, ಮತ್ಸ್ಯಪಾಲನೆ ಮತ್ತು ಜಲ ಕೃಷಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಧಿ FIDF ಇವೆಲ್ಲವುಗಳನ್ನು ತಂದು ನಬಾರ್ಡ್, NDDB ಮತ್ತು NFDBಯ ಸಹಯೋಗದಿಂದ ದೇಶದಾದ್ಯಂತ ಅನುಷ್ಠಾನಗೊಳಿಸಲಾಗುವುದು. देश में 2 लाख नए पैक्स बनाकर हर पंचायत में पैक्स को पहुंचाने का काम नरेंद्र मोदी जी करेंगे. ಅದೇ ಸಮಯದಲ್ಲಿ ಭಾರತ ಸರ್ಕಾರವು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಮನ್ವಯದೊಂದಿಗೆ ಅಸ್ತಿತ್ವದಲ್ಲಿರುವ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸಲು ನಿರ್ಧರಿಸಿದೆ. ಯೋಜನೆಯ ಸುಗಮ ಅನುಷ್ಠಾನಕ್ಕಾಗಿ ಸನ್ಮಾನ್ಯ ಗೃಹ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಲಾಗಿದೆ. ಇದರಲ್ಲಿ ಭಾರತ ಸರ್ಕಾರದ ಸಂಬಂಧಿತ ಸಚಿವಾಲಯಗಳ ಸಚಿವರು ಮತ್ತು ಕಾರ್ಯದರ್ಶಿಗಳು ಸಹ ಸೇರಿದ್ದಾರೆ. ಅಲ್ಲದೆ ಇದನ್ನು ತಳಮಟ್ಟದಲ್ಲಿ ತಡೆರಹಿತ ರೀತಿಯಲ್ಲಿ ಮುಂದುವರಿಸಲು ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸಮಿತಿಗಳು ತಮ್ಮ ಪ್ರದೇಶದಲ್ಲಿ ಅಂತರ್ ಮೌಲ್ಯಮಾಪನ ನಡೆಸುವ ಮೂಲಕ ಕಾರ್ಯಸಾಧ್ಯತೆಯ ಆಧಾರದ ಮೇಲೆ ಹೊಸ ವಿವಿಧೋದ್ದೇಶಿತ ಪ್ಯಾಕ್ಸ್ ಅಥವಾ ಪ್ರಾಥಮಿಕ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಸಹಕಾರ ಸಂಘಗಳ ರಚನೆಯ ಅಗತ್ಯವನ್ನು ಪರಿಶೀಲಿಸುವ ಮೂಲಕ ಹೊಸ ಸಂಘಗಳ ನೋಂದಣಿಗೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತವೆ. ಪುನರುಜ್ಜೀವನಗೊಳಿಸಲು ಸಾಧ್ಯವಾಗದ ಸೊಸೈಟಿಗಳನ್ನು ಮುಚ್ಚುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು ಮತ್ತು ಹೊಸ ವಿವಿಧೋದ್ದೇಶಿತ ಪ್ಯಾಕ್ಸ್ಗಳನ್ನು ಬದಲಾಯಿಸಲಾಗುವುದು. ಈ ಸಹಕಾರಿ ಸಂಸ್ಥೆಗಳಿಗೆ ಸೂಕ್ತ ಮಾರುಕಟ್ಟೆ ಸಂಪರ್ಕವನ್ನು ಒದಗಿಸುವುದು, ಇದಕ್ಕಾಗಿ ಅವುಗಳನ್ನು ಆಯಾ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಂಘಗಳೊಂದಿಗೆ ಸಂಪರ್ಕಿಸಲಾಗುವುದು. ಏಕೀಕರಣಕ್ಕಾಗಿ ಗುರುತಿಸಲಾದ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ನೆರವು ಪಡೆಯುವ ಮೂಲಕ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಸ್ಥಾಪಿಸಲು ಮತ್ತು ಆಧುನೀಕರಿಸಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ರೈತರು ಹಾಲು ಪರೀಕ್ಷಾ ಪ್ರಯೋಗಾಲಯಗಳು, ಬೃಹತ್ ಹಾಲು ಕೂಲರ್ಗಳು, ಹಾಲು ಸಂಸ್ಕರಣಾ ಘಟಕಗಳು, ಬಯೋಫ್ಲಾಕ್ ಕೊಳಗಳು, ಮೀನು ಕಿಯೋಸ್ಕ್ಗಳು, ಹ್ಯಾಚರಿ ಅಭಿವೃದ್ಧಿ ಮುಂತಾದ ವಿವಿಧ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. 2 ಲಕ್ಷ ಹೊಸ ವಿವಿಧೋದ್ದೇಶಿತ ಪ್ಯಾಕ್ಸ್ ರಚನೆಯು ಈ ಸೊಸೈಟಿಗಳೊಂದಿಗೆ ಸಂಬಂಧ ಹೊಂದಿರುವ ಕೋಟ್ಯಾಂತರ ಸದಸ್ಯ ರೈತರಿಗೆ ವ್ಯವಹಾರದಲ್ಲಿ ಸಹಾಯ ಮಾಡುವುದಲ್ಲದೆ ಸ್ಥಳೀಯ ಮಟ್ಟದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಗ್ರಾಮೀಣ ಭಾರತದ ಆರ್ಥಿಕತೆ ಮೇಲೆ ದ್ವಿಗುಣ ಪರಿಣಾಮ ಬೀರುತ್ತದೆ. ಅದೇ ಸಮಯದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಸಹಕಾರದಿಂದ ಸಮೃದ್ಧಿ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಗ್ರಾಮೀಣ ಆರ್ಥಿಕತೆಯಲ್ಲಿ ಸ್ವಾವಲಂಬನೆಯ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಯೋಜನೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಂಪರ್ಕಿಸಿ. ಸಂಪೂರ್ಣ ಭಾರತದಲ್ಲಿ ಸುಮಾರು 1 ಲಕ್ಷ ಪ್ಯಾಕ್ಸ್, ಲ್ಯಾಂಪ್ಸ್ ಮತ್ತು FSS ಇದೆ. ಇದರಲ್ಲಿ 13 ಕೋಟಿ ರೈತರು ಸದಸ್ಯರಾಗಿದ್ದಾರೆ. ಪ್ಯಾಕ್ಸ್ ಗ್ರಾಮೀಣ ಭಾರತದ ಆರ್ಥಿಕ ಆಧಾರವಾಗಿದೆ. ಇದು ರೈತರಿಗೆ ಕ್ರೆಡಿಟ್ ಅಂದರೆ ಸಾಲ ಪಡೆದುಕೊಳ್ಳುವಲ್ಲಿ ಸಹಾಯ ಮಾಡುವುದು. ಇದು ಬೀಜ, ಫರ್ಟಿಲೈಸರ್ ಮತ್ತು ತಂತ್ರಜ್ಞಾನದ ಮಾಹಿತಿಯನ್ನು ಅವರ ಹತ್ತಿರಕ್ಕೆ ಕೊಡುತ್ತದೆ. ಆದರೆ ಈಗ ಪ್ಯಾಕ್ಸ್ಗೆ ಸಂಬಂಧಿಸಿ ಹಲವಾರು ಸಮಸ್ಯೆಗಳಿವೆ. ಅಕೌಂಟಿನ ಪ್ರಣಾಳಿಯ ಮಾನಕೀಕರಣ ಇನ್ನೂ ಆಗಿಲ್ಲ ಮತ್ತು ರೈತ ಸದಸ್ಯರು ತಮ್ಮ ರೆಕಾರ್ಡ್ ಕಾಗದ ಪತ್ರಗಳ ರೂಪದಲ್ಲಿ ರಾಜ್ಯ ಸಹಕಾರಿತಾ ಬ್ಯಾಂಕ್ ಮತ್ತು ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ನ ಜೊತೆಗೆ ಆನ್ಲೈನ್ ಇನ್ನೂ ಜೋಡಣೆಯಾಗಿಲ್ಲ. ಇದರಿಂದ ತಪ್ಪು ಪ್ರಣಾಳಿಯ ಗೊತ್ತು ಹಿಡಿಯುವುದು ಕಠಿಣವಾಗಿದೆ. ರೈತ ಸದಸ್ಯರಿಗೂ ಕೂಡ ಪ್ಯಾಕ್ಸ್ನ ಮುಖಾಂತರ ಸಾಲ ಪಡೆಯುವಲ್ಲಿ ವಿಳಂಬವಾಗಬಹುದಾಗಿದೆ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಹಕಾರಿತಾ ಸಚಿವಾಲಯವು ಪ್ಯಾಕ್ಸ್ನ ಕಂಪ್ಯೂಟರೀಕರಣ ಮತ್ತು ಅದನ್ನು ರಾಜ್ಯ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಜಿಲ್ಲಾ ಕೋಆಪರೇಟಿವ್ನ ಮುಖಾಂತರ ರಾಷ್ಟ್ರೀಯ ಮಟ್ಟದಲ್ಲಿ ನಬಾರ್ಡ್ನ ಜೊತೆಗೂಡುವ ಒಂದು ಪರಿಯೋಜನೆಯನ್ನು ಪ್ರಾರಂಭಿಸಿದೆ. हम 65,000 पैक्स को प्रथम चरण में कंप्यूटराइज करेंगे
इसका एक अच्छा सॉफ्टवेयर भी भारत सरकार का सहकारिता विभाग बना रहा है, जिसमें सारे काम को समाहित कर दिया जाएगा। ಮಾನನೀಯ ಗೃಹ ಮತ್ತು ಸಹಕಾರಿತಾ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಅವರ ದಿಶಾ ನಿರ್ದೇಶನದಂತೆ 2516 ಕೋಟಿ ರೂಪಾಯಿಗಳ ಒಟ್ಟು ಖರ್ಚಿನಿಂದ 63,000 ಪ್ಯಾಕ್ಸ್ನ ಕಂಪ್ಯೂಟರೀಕರಣಗೊಳಿಸಲಾಗುವುದು. इससे गरीबों की सुविधाओं में तो बढ़ोतरी होगी ही होगी और ग्रामीण अर्थव्यवस्था को भी नई ऊर्जा और नई ताकत मिलेगी। इसमें ऊर्जा का संचार भी होगा। ಪ್ರತಿ ಪ್ಯಾಕ್ಸ್ನ ಜೊತೆಗೆ ಒಂದು ಕಂಪ್ಯೂಟರ್ ಪ್ರಿಂಟರ್ ಮತ್ತು ಹಾರ್ಡ್ವೇರ್ಗೆ ಸಂಬಂಧಿಸಿದ ಸಹಾಯವನ್ನು ಕೊಡಲಾಗುವುದು. ಸುಗಮವಾಗಿ ಕೆಲಸ ಮಾಡಲು ಭಾರತ ಸರ್ಕಾರದ ದಿಶಾ ನಿರ್ದೇಶನದಂತೆ ನಬಾರ್ಡ್ ಒಂದು ಸಾಫ್ಟ್ವೇರ್ ತಯಾರಿಸಲಾಗಿದೆ. ವಿಭಿನ್ನ ಕ್ಷೇತ್ರೀಯ ಭಾಷೆಗಳಲ್ಲಿಯೂ ಕೂಡ ವಿಕಸಿತಗೊಳಿಸಲಾಗಿದೆ ಮತ್ತು ಅದರ ರಾಷ್ಟ್ರೀಯ ನೆಟ್ವರ್ಕ್ ಆಧಾರಿತವಾಗಿದೆ. ಈ ERP ಆಧಾರಿತ ಸಾಫ್ಟ್ವೇರ್ ಆಗಿದೆ. ಅದು ಸಾಫ್ಟ್ವೇರ್ಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳ ಗತಿವಿಧಿಗಳನ್ನು ನಿಯಂತ್ರಿಸುವಲ್ಲಿ ಸಕ್ಷಮವಾಗಿದೆ. ಇದರ ಮೂಲಕ ಪ್ಯಾಕ್ಸ್ನ ಇತರ ಸೇವೆಗಳನ್ನು, ಉದಾಹರಣೆ ಧಾನ್ಯ ಸಂಗ್ರಹಣೆ, ಗೋಡೌನ್ಗಳು, ಪೆಟ್ರೋಲ್ ಪಂಪ್ಗಳು ಮತ್ತು ಗ್ಯಾಸ್ ಕನೆಕ್ಷನ್ಗಳು ಮುಂತಾದವುಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಪ್ಯಾಕ್ಸ್ನ ಕಂಪ್ಯೂಟರೈಸೇಷನ್ನಿಂದ ಸಹಕಾರಿ ಬ್ಯಾಂಕ್ಗಳು ರೈತರಿಗೆ ನೀಡುವ 5 ಲಕ್ಷ ಕೋಟಿ ರೂಪಾಯಿಗಳ ಪ್ರಮಾಣೀಕರಣವನ್ನು ಆನ್ಲೈನ್ ಮಾಡಲಾಗುತ್ತದೆ. ಇದರಿಂದ STCB ಮತ್ತು DCCBಗಳ ಪಾಲುದಾರಿಕೆಯು ಮತ್ತಷ್ಟು ಬಲಗೊಳ್ಳುತ್ತದೆ. ನಬಾರ್ಡ್ ಮೂಲಕ 5 ವರ್ಷಗಳ ಅವಧಿಗೆ ಸಹಾಯ ಒದಗಿಸುವ ಉದ್ದೇಶದಿಂದ ಸಿಸ್ಟಮ್ ಇಂಟಿಗ್ರೇಟರ್ಗಳನ್ನು ನೇಮಿಸಲಾಗಿದೆ ಮತ್ತು ಸದಸ್ಯರಿಗೆ ತರಬೇತಿ ಸಹ ನೀಡಲಾಗುವುದು. ಆದರೆ ಈ ಕಂಪ್ಯೂಟರೈಸೇಷನ್ನಿಂದ ರೈತನಿಗೆ ಹೇಗೆ ಪ್ರಯೋಜನವಾಗುವುದು? ಈ ಸಾಫ್ಟ್ವೇರ್ ಪ್ಯಾಕ್ಸ್ನ ಚಟುವಟಿಕೆಗಳಲ್ಲಿ ಪಾರದರ್ಶಕತೆಯನ್ನು ತರುತ್ತದೆ ಮತ್ತು ಜಿಲ್ಲಾ ರಿಜಿಸ್ಟ್ರಾರ್ ಆನ್ಲೈನ್ ಆಡಿಟ್ ಸಾಧ್ಯವಾಗುತ್ತದೆ. ಈ ವ್ಯವಸ್ಥೆಯು ಪೇಪರ್ಲೆಸ್ ವಾಗಿರುತ್ತದೆ. ಪ್ಯಾಕ್ಸ್ನ ವೆಚ್ಚ ಕಡಿಮೆಯಾಗುತ್ತದೆ. ಕೆಲಸದಲ್ಲಿ ದಕ್ಷತೆ ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರವೂ ಹೆಚ್ಚಾಗುತ್ತದೆ. ಅಲ್ಪಾವಧಿ ಸಾಲಗಳ ಸ್ವೀಕೃತಿಯ ಪ್ರಕ್ರಿಯೆ ವೇಗ ಹೆಚ್ಚುತ್ತದೆ ಮತ್ತು ವಹಿವಾಟಿನ ವೆಚ್ಚವೂ ಕಡಿಮೆಯಾಗುತ್ತದೆ. ರೈತರು ತಮ್ಮ ಮನೆಗಳಿಂದಲೇ ಸಾಲ ಸಂಬಂಧಿತ ಸೇವೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಂತಹ ಕಂಪ್ಯೂಟರೈಸ್ಡ್ ನೆಟ್ವರ್ಕ್ ಹೊಂದಿರುವ ರೈತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮತ್ತು ಸೇವೆಗಳ ಲಾಭವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿದೆ. ರೈತರು ಯಾವುದೇ ಡಾಟಾ ಇರಲಿ, ಸಾಲಕ್ಕೆ ಸಂಬಂಧಿಸಿದ ಡಾಟಾ ಆಗಿರಲಿ, ಎಷ್ಟು ಕಂತುಗಳಾಗುತ್ತವೆ, ಖಾತೆ ಏನೇ ಇರಲಿ, ಎಲ್ಲ ಆನ್ಲೈನ್ ಆಗುತ್ತೆ. ಹಾಗಾಗಿ ಈ ಕಂಪ್ಯೂಟರೈಸೇಷನ್ನಿಂದ ವಹಿವಾಟಿನಲ್ಲಿ ಪಾರದರ್ಶಕತೆ ಬರಲಿದೆ. ಪ್ಯಾಕ್ಸ್ನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಪ್ರಾರಂಭವಾಗಿದೆ. ಪ್ರಸ್ತುತ ಸಚಿವಾಲಯಕ್ಕೆ 24 ರಾಜ್ಯಗಳು ಮತ್ತು 4 ಕೇಂದ್ರ ಶಾಸಿತ ಪ್ರದೇಶಗಳಿಂದ ಪ್ಯಾಕ್ಸ್ನ 58,000ಕ್ಕೂ ಹೆಚ್ಚು ಪ್ರಸ್ತಾವಗಳು ತಲುಪಿವೆ ಮತ್ತು ಸ್ವೀಕರಿಸಲಾಗಿದೆ. ಕಂಪ್ಯೂಟರೀಕರಣದಿಂದ ಪ್ಯಾಕ್ಸ್ ಅಭಿಯಾನ್ ಬಲಗೊಳ್ಳುತ್ತದೆ ಮತ್ತು ಸದಸ್ಯ ರೈತರಿಗೆ ಉತ್ತಮ ಸೇವೆಗಳು ಸಿಗುತ್ತದೆ. ನಮ್ಮೊಂದಿಗೆ ಸಂಪರ್ಕ ಸಾಧಿಸಿ ಮತ್ತು ಹೊಸ ಪ್ರಯಾಣದಲ್ಲಿ ಭಾಗವಾಗಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ರೈತ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ, ಈಗ ದಿನಾಂಕ 4/7/26 ಇಲ್ಲಿ ನಾನು ಮಾತಾಡಿದ್ದೇನೆ. ಆಮೇಲೆ ಮೊದಲ ಸರ್ಕಾರ ಸ್ವಲ್ಪ ಎಲ್ಲರಿಗೂ ಭಾಷೆಗಳು ಕೇಂದ್ರ ಸರ್ಕಾರ ಮಂತ್ರಾಲಯವನ್ನು ಪ್ರಾರಂಭವಾಗಿ 5 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆ ಜೂನ್ 29ರಿಂದ ಜುಲೈ 6ರವರೆಗೆ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಾಗದಲ್ಲಿ ನಾವು ಸಹಕಾರ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ಮುಖ್ಯವಾಗಿ ನಮ್ಮ ಮುಳಬಾಗಿಲು KPSMS ಸೊಸೈಟಿಯಲ್ಲಿ ಇವತ್ತು ಈ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮ ಡೈರೆಕ್ಟರ್ಗೋಸ್ಕರ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಕೆಲಸ ಮಾಡುವಂಥ ಕೆಲಸದಗೋಸ್ಕರ ಎಂಪ್ಲಾಯೀಸ್ಗೋಸ್ಕರ ಇನ್ನೊಬ್ಬರಿಗೋಸ್ಕರ ಅಲ್ಲ. ಇದನ್ನು ಮಾಡ್ತಾ ಇರೋದು ನಾವು ರೈತರಿಗೋಸ್ಕರ. ರೈತರ ಮೇಲೆ ಒಳ್ಳೆ ಕಾಳಜಿ ಇರೋದ್ರಿಂದಲೇ ಇವತ್ತು ನಮ್ಮ ಎಲ್ಲ ಡೈರೆಕ್ಟರ್ಸ್ ಇಲ್ಲಿ ಆಗಮಿಸಿದ್ದಾರೆ. ಮೊದಲನೇದಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಯೂನಿಯನ್ ನಿರ್ದೇಶಕರು ಹಾಗೂ DCC ನಿರ್ದೇಶಕರು ನಮ್ಮ ಕಲ್ಲೂರು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ರೈತರಿಗೋಸ್ಕರ ಬಂದಿರುವಂಥವ್ರಿಗೆ ನಾವು ಯಾವತ್ತೂ ಸ್ವಲ್ಪ ಗೌರವವಾಗಿ ನೋಡ್ಕೋಬೇಕು. MLA ಅದೆಲ್ಲ ಹೋಗುವುದೆಲ್ಲ ಹೋಗುವುದು ಎಲ್ಲರೂ ಶಾಶ್ವತವಾಗಿರುವುದಿಲ್ಲ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಸುಧಾಕರ್ ಅವರು, ಹಾಗೆ ನಮ್ಮ ರಾಜೇಂದ್ರವರು, ರಾಜಣ್ಣವರು, ಹಾಗೆ ನಮ್ಮ ಶಿವಣ್ಣವರು, ಅದೇ ನಮ್ಮ ಲಕ್ಷ್ಮೀನಾರಾಯಣ ನಮ್ಮ ಸರ್ವಜ್ಞರು ಇದ್ದಾರೆ, ಎಲ್ಲ ನಮ್ಮ ನಿರ್ದೇಶಕರು ಇದ್ದಾರೆ. ಎಲ್ಲರಿಗೂ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರೋದೇನೆಂದರೆ ಈ ದೇಶಕ್ಕೆ ಬೆನ್ನೆಲುಬಾಗಿರುವ ರೈತ ಅಂತ ಹೇಳ್ತಾರೆ.
ನನಗೆ ಗೊತ್ತಿದ್ದ ಪ್ರಕಾರವಾಗಿ ದೇಶಕ್ಕೆ ಬೆನ್ನೆಲುಬಾಗುವ ರೈತ. ನಮ್ಮ ತಲೆಯಲ್ಲಿರ್ತಕ್ಕಂಥ ಏನು ನಮ್ಮ ಬ್ರೈನ್ ಮೆದುಳು ಏನಿದೆ ಆ ಮೆದುಳೇ ನಮಗೆ ರೈತ. ಆ ಮೆದುಳಿಲ್ಲದೆ ನಮ್ಮ ಬಾಡಿನಲ್ಲಿ ಏನು ಕೆಲಸ ಮಾಡೋದು ಅಂದರೆ ಈ ದೇಶದಲ್ಲಿ ರೈತನೇ ನಮ್ಮ ಮೆದುಳು, ಈ ದೇಶದಲ್ಲಿ ರೈತರು ಮೆದುಳು. ಅದಕ್ಕೆ ರೈತರಿಗೆ ಆಗುವಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಅವ್ರ ಮನೆ ಬಾಗಿಲಿಗೆ ತಲುಪಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಇವತ್ತು ನೋಡಿ ಎಂತಾಗಲ್ಲ ಇವತ್ತು ಸಹಕಾರ ಇರ್ತಾರೆ ಅಂದರೆ ಇವಾಗ ನಮ್ಮ ರಾಜಣ್ಣ ಅವರು ಸಹಕಾರ ಮಂತ್ರಿ ಆಗಿದ್ರು. ಇವತ್ತು ಅವರು ವಿಶ್ವಾಸದಲ್ಲಿರುವಂಥದ್ದು ಇದು. ಇವತ್ತು ನಮ್ಮ ಭಾರತ ದೇಶದ ಹೋಮ್ ಮಿನಿಸ್ಟರು ಅವರು ಮಹಾರಾಷ್ಟ್ರದಲ್ಲಿ ಒಂದು ಇದರಲ್ಲಿ ಗುಜರಾತ್ನಲ್ಲಿ ಒಂದು ಸೊಸೈಟಿನಲ್ಲಿ ಡೈರೆಕ್ಟ್ ಆಗಿತ್ತು. ಅದರಿಂದ BCC ಬ್ಯಾಂಕು ಆಮೇಲೆ ಸ್ಟೇಟ್ ಲೆವೆಲ್ಗೆ, ಇಂಡಿಯಾ ಲೆವೆಲ್ಗೆ, ಪ್ರಪಂಚದ ಲೆವೆಲ್ ಮನವಿ ಮಾಡಿ ರೈತರಿಗೆ ಮನವಿ ಮಾಡಿ ಗೊಬ್ಬರಗಳು ಎಲ್ಲಿ ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾವ ಯೂಸ್ ಮಾಡಬೇಕು ಅಷ್ಟು ನಮಗೆ ಗೊಬ್ಬರ ಯೂಸ್ ಮಾಡಬೇಕು ಸ್ವಲ್ಪ ನಾಲೆಜ್ ಇರ್ತದೆ. ಆ ನಾಲೆಜನ್ನು ಉಪಯೋಗ ತಗೋಬೇಕು. ನಾವು ಏನೇ ಉಪಯೋಗ ಇಲ್ಲ ಅದ್ಬಿಟ್ಟು ಇದೇ ಬೇಕು, ಇದು ಬೇಡ ಅದೇ ಬೇಕು ಅಂತ ಆ ಥರ ಮಾಡಿಕೊಳ್ಳೋದು ಒಳ್ಳೆಯದು. ಆಮೇಲೆ ರೈತರಿಗೆ ನಾವೆಷ್ಟೋ ತಲುಪಿಸ್ಬೇಕು, ಅವ್ರಿಗೆಲ್ಲೋ ನಾವೆಷ್ಟೋ ಸಹಾಯ ಮಾಡಬೇಕು. ಎಕ್ಸಾಂಪಲ್ಗೆ ನಮ್ಮ ರೈತರು ಎಲ್ಲಿ ನೆಗ್ಲಿಜೆನ್ಸಿ ಮಾಡ್ತಾರೆ ಅಂದರೆ ಯಶಸ್ವಿ ಆಗೋದಿಲ್ಲ. ಮುಂದಿನ ದಿನ ಮಾಡಬೇಕು. ಕಟ್ಟಡ ಕಟ್ಟೋದಿದೆ, ಅಲ್ಲಿ ಕಟ್ಟಡ ಕಟ್ಟೋಕ್ಕೆ ಇನ್ನು 15 ದಿವಸ ಒಂದು ತಿಂಗಳ ಒಳಗಡೆ ನಾವು ಪೂಜೆ ಮಾಡಿ ಕಟ್ಟಡ ಕಟ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಇದನ್ನು ಡಮಾಲೇಷನ್ ಮಾಡಿ ಇಲ್ಲಿ ಒಳ್ಳೆ ಕಟ್ಟಡವನ್ನು ಕಟ್ಟಿ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಉದ್ದೇಶಗಳೆಲ್ಲ ಪೂರೈಸ್ತೀವಿ ಅಂತ ಹೇಳ್ತಾ ಇವತ್ತು ಸಹಕಾರ ಸಪ್ತಾಹ ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಹೇಳಿದ್ರು ಇದನ್ನೆಲ್ಲ ತಾಲೂಕು ಮಾಡಬೇಕು. ಇವತ್ತು ಲಾಸ್ಟ್ ದಿವಸ ಇದೆ, ನಾವೆಲ್ಲವನ್ನು ಮಾಡಿದ್ದೀವಿ. ಇವತ್ತು ಇದರಿಂದ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಮಿಲ್ಕ್ ಯೂನಿಯನ್ ಆಗ್ಬೋದು, ಆಮೇಲೆ ವಿಲೇಜ್ನಲ್ಲಿರ್ತಕ್ಕಂಥ BSNL ಸೊಸೈಟೀಸ್ ಆಗ್ಬೋದು, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, DAPMS, APMC, PLD ಬ್ಯಾಂಕು, ಯೂನಿಯನ್ನು, ಸಹಕಾರಿ ಬ್ಯಾಂಕು ಅಂದರೆ DCC ಬ್ಯಾಂಕು, ಈ ಥರ ಎಲ್ಲವನ್ನೂ ರೈತರು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳಿ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇವತ್ತು ನನ್ನನ್ನು 5 ವರ್ಷ ನಾನು ಅಧ್ಯಕ್ಷನಾಗಿದ್ದು ಇಲ್ಲಿ ತಿರ್ಗಾ ಕಂಟಿನ್ಯೂ ಅಧ್ಯಕ್ಷನಾಗಿ ಎಲ್ಲರೂ ನನ್ನನ್ನು ಮಾಡಿ ಖಂಡಿತವಾಗ್ಲೂ ಸೇವೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನದಲ್ಲಿ ರೈತರು ಕಾಪಾಡಿಕೊಳ್ಳುವಂಥ ಕೆಲಸ ಮಾಡೇ ಮಾಡಬೇಕು ಅಂತ ತಾವೆಲ್ಲರಿಗೂ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭಾರತ ಸರ್ಕಾರದ ಸಹಕಾರ ಸಚಿವಾಲಯ ಸಹಕಾರದಿಂದ ಸಮೃದ್ಧಿ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಹೊಸ ರೆಕ್ಕೆ ನೀಡಲು ತಳಮಟ್ಟದಲ್ಲಿ ಬಹಳ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. देश के बहुत बड़े हिस्से में कोऑपरेटिव्स छोटे किसानों का बहुत बड़ा संबल बनी है. इसलिए हमने पहली बार सहकारिता के लिए अलग मंत्रालय बनाया, अलग बजट का प्रावधान किया. आज कोऑपरेटिव्स को वैसी ही सुविधाएं, वैसा ही प्लेटफॉर्म उपलब्ध कराया जा रहा है जैसा कॉरपोरेट सेक्टर को मिलता है. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಸನ್ಮಾನ್ಯ ಗೃಹ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಭಾರತದ ಅದ್ವಿತೀಯ ಸಹಕಾರ ಮಾದರಿಯನ್ನು ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಉತ್ಥಾನ ಮತ್ತು ಉದ್ಯೋಗ ಸೃಷ್ಟಿಯ ಶಕ್ತಿಯುತ ಕ್ರಾಂತಿಯಾಗಿ ಪರಿವರ್ತಿಸಲು ಒಂದು ಪ್ರಯತ್ನ ಪಟ್ಟಿದ್ದಾರೆ. हमारे प्रधानमंत्री की जो कल्पना है सहकार से समृद्धि की, हम देश की समृद्धि को तो बढ़ाएंगे ही बढ़ाएंगे. देश में देश के GDP में हमारे कंट्रीब्यूशन को भी बढ़ाएंगे, परंतु इसके साथ साथ जो नीचे का तबका है, जो गरीबी की रेखा के नीचे जीता था, जिसको मोदी जी ने अभी अभी ढेर सारी सुविधाएं दी है, अब वो अपनी बेसिक सुविधाओं की मशक्कत से बाहर निकला है. वो आशा के साथ अपनी नई पीढ़ी के सामने देख रहा है. उसके पास पूंजी नहीं है. इसकी छोटी छोटी पूंजी को एकत्रित कर कोऑपरेटिव से एक बड़ी पूंजी बनाकर उसको भी उद्यम के साथ जोड़ने का काम हम करेंगे. इसका मुझे भरोसा है. ಪೂರ್ತಿ ಭಾರತದಲ್ಲಿ ಈ ವಿಶಿಷ್ಟ ಸಹಕಾರಿ ಸಮಿತಿಗಳು ಸಮುದಾಯಗಳಲ್ಲಿ ಬದಲಾವಣೆ ತರುತ್ತಿವೆ. ಇದರಲ್ಲಿ ಗುಜರಾತ್ನ ಅಹಮದಾಬಾದ್ ಮತ್ತು ಸೇವಾ ಇದರ ಮಹಾರಾಷ್ಟ್ರದ ಪುಣೆಯಲ್ಲಿ ಇರುವ ಸ್ವಚ್ಛ ಶ್ರೇಷ್ಠ ಉದಾಹರಣೆ. ಕೊರೋನಾ ಮಹಾಮಾರಿ ಕಾಲದಲ್ಲಿ ಸೇಜಲ್ ಅವರ ಕೆಲಸ ಹೋಗಿತ್ತು. ಹೊಟ್ಟೆಪಾಡಿಗಾಗಿ ಅವರು ಪಾನಿಪುರಿ ಅಂಗಡಿ ತೆರೆಯುವ ಬಗ್ಗೆ ಯೋಚಿಸಿದರು. ಆದರೆ ತಮ್ಮದೇ ಆದ ಉದ್ಯಮ ಆರಂಭಿಸಲು ಬಂಡವಾಳವನ್ನು ಹೇಗೆ ಕ್ರೋಢೀಕರಿಸಬೇಕೆಂದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಈಗ ಅದರ ಒಂದು ಅತ್ಯುತ್ತಮ ಪರಿಹಾರ ಲಭ್ಯವಿದೆ. ಇದು ಅಹಮದಾಬಾದಿನ ಮಹಿಳಾ ಸೇವಾ ಸಹಕಾರಿ ಬ್ಯಾಂಕ್. ಈ ಸಹಕಾರಿ ಬ್ಯಾಂಕ್ ಅನ್ನು 1974ರಲ್ಲಿ 4,000 ಬಡ ಮಹಿಳೆಯರ ಸಮೂಹದ ಮೂಲಕ ಸ್ಥಾಪಿಸಲಾಯಿತು.
ಎಲ್ಲರೂ ಸೇವಾ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ವಿಮೆನ್ಸ್ ಅಸೋಸಿಯೇಷನ್ ಸದಸ್ಯರು. ಪ್ರತಿ ಮಹಿಳೆಯು ಈ ಬ್ಯಾಂಕ್ ಅನ್ನು ಆರಂಭಿಸಲು 10 ರೂಪಾಯಿಗಳ ವಂತಿಗೆ ನೀಡಿದರು. ಸುಮಾರು 50 ವರ್ಷಗಳ ನಂತರ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ನಿಯಂತ್ರಿಸಲ್ಪಡುತ್ತಿರುವ ಈ ಬ್ಯಾಂಕ್ 4.5 ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರೊಂದಿಗೆ ತುಂಬಾ ಯಶಸ್ವಿ ಹಣಕಾಸು ಉದ್ಯಮವಾಗಿದೆ. ಈ ಸಹಕಾರಿ ಬ್ಯಾಂಕ್ ಅನ್ನು ವಿಶೇಷವಾಗಿ ಮಹಿಳೆಯರ ಮೂಲಕ ನಡೆಸಲಾಗುತ್ತದೆ. ತಮ್ಮದೇ ಸ್ವಂತ ಉದ್ಯೋಗವನ್ನು ಬಯಸುವ ಇತರ ಮಹಿಳೆಯರಿಗೆ ಸಹಾಯ ಮಾಡಲಾಗುತ್ತದೆ. ಮತ್ತೆ ಈ ರೀತಿ ಸೇಜಲ್ ಅವರಿಗೆ ಗೋಲ್ಗಪ್ಪ ಅಂಗಡಿ ತೆರೆಯಲು ಸಾಲ ದೊರಕಿತು. ಇಂದು ಈ ಬ್ಯಾಂಕಿನಲ್ಲಿ ಸುಮಾರು 3.5 ಲಕ್ಷ ಖಾತೆಗಳಿವೆ. ಮತ್ತೆ ಠೇವಣಿ ಪ್ರಮಾಣ ಸುಮಾರು 350 ಕೋಟಿ ರೂಪಾಯಿಗಳು. ಇದರ ಕಾರ್ಯಯೋಗ್ಯ ಬಂಡವಾಳವು 460 ಕೋಟಿ ರೂಪಾಯಿಗಳನ್ನು ಮೀರಿಸುತ್ತದೆ ಮತ್ತು ಇದರ ವಾರ್ಷಿಕ ಲಾಭವು 2 ಕೋಟಿ ರೂಪಾಯಿಗಳಿಗೂ ಮೀರಿದೆ. ಇನ್ನೊಂದು ಉಲ್ಲೇಖನೀಯ ಸಹಕಾರಿ ಸಂಸ್ಥೆ ಸ್ವಚ್ಛ. ಇದರ ಮೂಲಕ ಮಹಾರಾಷ್ಟ್ರದ ಪುಣೆಯ ನಗರದಲ್ಲಿ ಕಸ ಸಂಗ್ರಹಣೆಯ ಪ್ರಕ್ರಿಯೆಯನ್ನು ಬದಲಾಯಿಸಲಾಗಿದೆ. ಸುಮನ್ 1987ರಲ್ಲಿ ತಮ್ಮ ಮಕ್ಕಳೊಡನೆ ಪುಣೆಗೆ ಬಂದರು. ಮಕ್ಕಳ ಪಾಲನಾ ಕಾರ್ಯಕ್ಕಾಗಿ ಅವರು ಕಸ ಬೇರ್ಪಡಿಸುವ ಕಾರ್ಯವನ್ನು ಶುರು ಮಾಡಿದರು. ಸುಮನ್ ಕಸ ಬೇರ್ಪಡಿಸುವ ಒಂದು ಸಮುದಾಯದೊಂದಿಗೆ KKPKP ಅಂದರೆ ಕಾಗದ ಕಾಂಚ್ ಪತ್ರ ಕಾಸ್ತಕಾರಿ ಪಂಚಾಯತ್ ಸಂಘ ಎಂಬ ಹೆಸರಿನ ಒಂದು ಅನೌಪಚಾರಿಕ ಕಸ ಸಂಗ್ರಹದ ಟ್ರೇಡ್ ಯೂನಿಯನ್ ಸ್ಥಾಪಿಸಿದರು. 2007ರಲ್ಲಿ KKPKP ಮತ್ತು PMC ಅಂದರೆ ಪುಣೆ ನಗರ ನಿಗಮ ಜೊತೆ ಸೇರಿ ಸ್ವಚ್ಛವನ್ನು ಸ್ಥಾಪಿಸಿದರು. ಕಸ ಒಯ್ಯುವ ಕಾರ್ಮಿಕರು ಪ್ರತಿದಿನ 9.65 ಲಕ್ಷ ಮನೆಗಳಿಗೆ ಹೋಗುತ್ತಾರೆ. ಅದರಲ್ಲಿ 1.8 ಕೊಳಗೇರಿ ಗುಡಿಸಲುಗಳು ಸೇರಿವೆ. ಸ್ವಚ್ಛ ಸಹಕಾರಿ ಸಂಸ್ಥೆ ದಿನಕ್ಕೆ 1500 ಟನ್ ಕಸ ಒಯ್ಯುತ್ತದೆ. ಇದರಲ್ಲಿ 200 ಟನ್ ರೀಸೈಕಲ್ ಮಾಡಲಾಗುತ್ತದೆ. ಕಸವನ್ನು ಒಯ್ಯುವ ಜನರು ನಗರದ ಕಾರ್ಮಿಕ, ಸಾರಿಗೆ ಮತ್ತು ಸಂಸ್ಕರಣ ವೆಚ್ಚದಲ್ಲಿ 110 ಕೋಟಿ ಅಧಿಕ ಹಣ ಉಳಿಸುತ್ತಾರೆ. ಸಹಕಾರಿ ಸಮಿತಿಯು ಸುಮನ್ ಮತ್ತು ಪುಣೆಯ 3700ಕ್ಕಿಂತ ಹೆಚ್ಚು ಕಸ ಒಯ್ಯುವವರ ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಸಹಕಾರಿ ಸಮಿತಿಯಲ್ಲಿ 70% ಮಂದಿ ಸದಸ್ಯರು ಮಹಿಳೆಯರು ಮತ್ತು ಇವರು ಎಲ್ಲರೂ ಸಮಾಜದ ಅತ್ಯಂತ ಹಿಂದಿನ ಸಮುದಾಯಗಳಿಂದ ಬಂದವರು. ಇದರಿಂದ ಅವರಿಗೆ ಅಸ್ತಿತ್ವ ಲಭಿಸಿದೆ ಮತ್ತು ತಮ್ಮ ಕೆಲಸದಲ್ಲಿ ಗೌರವದ ಭಾವನೆ ಉಂಟಾಗಿದೆ. ಭಾರತದಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ಸಹಕಾರ ಸಂಘಗಳಲ್ಲಿ ಸ್ವಚ್ಛ ಮತ್ತು ಸೇವಾವನ್ನು ಸಹಕಾರ ಸಚಿವಾಲಯದ ಮೂಲಕ ವಿಶಿಷ್ಟ ಮಾದರಿಯಾಗಿ ಆಯ್ಕೆ ಮಾಡಲಾಗಿದೆ. ಇದು ಸಂಶೋಧನೆಗೆ ಒಳಪಡಿಸಿ ಇದರ ಯಶಸ್ಸನ್ನು ದೇಶದಲ್ಲಿ ಪುನರಾವರ್ತಿ ಮಾಡಬಹುದು. ಏಕೆಂದರೆ ಇಂತಹ ಮಾಡೆಲ್ಗಳು ಆರ್ಥಿಕ ಸಮೃದ್ಧಿಯ ದ್ವಾರ ತೆರೆದು ಸುಮನ್ರಂತಹ ಜನರನ್ನು ಸ್ವಾವಲಂಬಿ ಆಗಿಸಬಹುದು. ಸಹಕಾರಿ ಬಂಧುಗಳಿಗೆ ನಮಸ್ಕರಿಸುತ್ತಾ, ಏನು ನಮ್ಮ ಭಾರತ ದೇಶದಲ್ಲಿ ಸಹಕಾರಿ ಕ್ಷೇತ್ರವನ್ನು 1904ರಲ್ಲಿ ಸ್ಥಾಪನೆ ಮಾಡಿ ಸುದೀರ್ಘವಾಗಿ ನಮ್ಮ ಸಹಕಾರ ಒಕ್ಕೂಟ ಕೆಲಸ ಮಾಡಿಕೊಂಡು ಬಂದು ಅದರ ಕಾರ್ಯವೈಖರಿ ದೊಡ್ಡದಾದ ಮೇಲೆ 2021ನಲ್ಲಿ ನಮ್ಮ ಘನ ಸರ್ಕಾರ ಕೋಆಪರೇಟಿವ್ ಮೂಮೆಂಟನ್ನು ಸಪ್ರೇಟಾಗಿ ಮಾಡಿ ಸಹಕಾರ ಕ್ಷೇತ್ರದ ಅದನ್ನು ಸಪ್ರೇಟಾಗಿ ಮಾಡಿದ ಮೇಲೆ ತದನಂತರ ನಾವು ಅದು ಮಾಡಿ 5 ವರ್ಷ ಆಗಿದೆ. 5 ವರ್ಷ ಆದ ಮೇಲೆ ನಮ್ಮ ಕಾರ್ಯವೈಖರಿ ಬಗ್ಗೆ ಮಾತಾಡೋಕ್ಕೆ ತಮ್ಮ ವಾಹಿನಿ ಮುಖಾಂತರ ನಮ್ಮ ಸಹಕಾರದ ಸ್ನೇಹಿತರಿಗೆ ಒಂದು ಮಾಹಿತಿ ಕೊಡಬೇಕು. ಯಾಕಪ್ಪ ಅಂದರೆ 5 ವರ್ಷ ನಮಗೆ ಇದು ಸಹಕಾರ ವೀಕ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೂಲ ಉದ್ದೇಶ ಏನಪ್ಪ ಅಂದರೆ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ. ಒಂದು ದಿವಸ ಗಿಡವನ್ನು ನೆಟ್ಟುವುದು, ಒಂದು ದಿವಸ ಯಾವ ಟೈಪಲ್ಲಿ ಮಾತಾಡಬೇಕು ಅನ್ನುವ ಇದರಲ್ಲಿ ಅದು ಕಂಪ್ಲೀಟ್ ಸಹಕಾರ ಸಪ್ತಾಹ ವೀಕ್ ಇದೆ. ಆ ವೀಕನ್ನು ನಮ್ಮ ಸೆಕ್ರೆಟರಿ ಅವರು ಹಿಂಗೆ ಸುದೀರ್ಘವಾಗಿ ಮಾತಾಡ್ತಾರೆ. ಹಂಗಾಗಿ ಇವಾಗ ಹಲವಾರು ಇಶ್ಯೂ ಬಂದಾಗ ನಮ್ಮ ದಿವಂಗತ ಕೃಷ್ಣಪ್ಪನವರು ಇದನ್ನು ಸ್ಥಾಪನೆ ಮಾಡಿದರು. ತದನಂತರ ನಮ್ಮ ಎಲ್ಲ ಸಂಪೂರ್ಣವಾಗಿ ನಮ್ಮ ಎಂ ಬಿ ಕೃಷ್ಣಪ್ಪನವರು, ಆಮೇಲೆ ಉದಿನ ರಾಮೇಗೌಡರು, ಬೀರೇಗೌಡರು ಎಲ್ಲ ಡೈರೆಕ್ಟರ್ಸ್ ಸಹಾಯದಿಂದ ಅಧ್ಯಕ್ಷರಾಗಿ
ಸತತವಾಗಿ ಕೆಲಸ ಮಾಡ್ಕೊಂಡು ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮತ್ತು ನಮ್ಮ ಕೋಲಾರ ಶಾಸಕರು ಹಾಗೂ ಸಹಕಾರ ಅವಾರ್ಡು ತಗೊಂಡಿರುವಂಥ ಮತ್ತು ಮಂಜುನಾಥ್ ಅವರು ಅಧ್ಯಕ್ಷ ಆದಮೇಲೆ ಸ್ವಲ್ಪ ತಾಲೂಕಿನಲ್ಲಿ ಸುಮಾರು ಸುಧಾರಣೆ ಆಗಿದೆ. ಯಾಕಪ್ಪ ಅಂದರೆ ನಮ್ಮ ರೈತಾಪಿ ಜನ ಸಹಕಾರ ಸಪ್ತಾಹ ರೈತಾಪಿ ಜಾಸ್ತಿ ಇದ್ದಾರೆ. ಹಂಗೆ ಅವರಿಗೆ ಗುಣಮಟ್ಟವಾದ ಮೆಡಿಸಿನ್ಸ್ ಕೊಡಬೇಕು ಅಂತ ನಾವು ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು, ಫಂಗಿಸೈಡ್ಸು ಎಲ್ಲ ಮಾಡೋಕ್ಕೆ ಪ್ರಯತ್ನಪಟ್ಟು ಸಕ್ಸಸ್ ಆಗಿದೆ. ತದನಂತರ ಈ ಡೂಪ್ಲಿಕೇಟ್ ಅವಳಿ ತಪ್ಪಿಸೋಕ್ಕೆ ನಾವು ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇಲ್ಲಿ ಇವಾಗ ರೈತರಿಗೆ ಯಾವ ಸಹಕರಣೆ ಬೇಕು, ಕಂಪ್ಲೀಟಾಗಿ ನಮ್ಮ ಕಡೆ ಟೊಮೆಟೊ ಜಾಸ್ತಿ ಇದೆ. ಆ ಟೊಮೆಟೊಗೆ ಏನೇನು ಬೇಕು ಅದು ನಾವು ತೊಂಗಿಸ್ತೀವಿ. ಆ ಪ್ಲಾಸ್ಟಿಕ್ ದಾರ ಬರ್ತದೆ ಅದು ಆಗ್ಬೋದು, ಟೈನ್ ಆಗ್ಬೋದು, ಆಮೇಲೆ ಮಲ್ಚಿಂಗ್ ಶೀಟ್ ಆಗ್ಬೋದು, ಎಲ್ಲ ತರಹ ಏನು ನಾವು ಲಾಭಾಂಶ ಕಮ್ಮಿ ಇಟ್ಕೊಂಡು ಇದು ನಾವು ಕೊಡ್ತಾಯಿದ್ದೀವಿ. ನಮ್ಮದು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಮ್ಮ ಟೀಮ್ ಅಷ್ಟೇ ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ಒಂದೇ ಒಂದು ಏನಪ್ಪ ನಾನು ಮಾತು ಹೇಳಬೇಕು ನಮ್ಮ ರೈತಾಪಿ ಜನಕ್ಕೆ ಅಂದರೆ, ನಮ್ಮ ಜಮೀನು ನಾವು ಕಾಪಾಡುವಂಥ ಶಕ್ತಿ ನಮ್ಮ ದೇವರು ಕೊಟ್ಟಿದ್ದಾರೆ. ಇವಾಗ ಜನ ಬರ್ತಾರೆ ಯೂರಿಯಾ ಹಾಕಬೇಕು ಅಂತ, ಯೂರಿಯಾ ಹಾಕಬೇಕು, ಲಿಮಿಟಾಗಿ ಹಾಕಬೇಕು. ಏನಾಗಿದೆ ಅಂದರೆ ಸಾಯಿಲ್ ಟೆಸ್ಟ್ ಅಂತ, ಮಣ್ಣು ಪರೀಕ್ಷೆ ತುಂಬ ಇಂಪಾರ್ಟೆಂಟ್. ಅದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ, ಜನ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಯಾಕಪ್ಪ ನಾನು ಸಂದೇಶ ಕೊಡ್ತಾಯಿದ್ದೀನಿ ನಮ್ಮ ರೈತಾಪಿ ಜನಕ್ಕೆ ಅಂದರೆ, ನಮ್ಮ ಜಮೀನು ಫಲವತ್ತಾಗಿದ್ದರೆ ನಮ್ಮ ಮಕ್ಕಳು ಫಲವತ್ತಾದ ಅದರ ಪದಾರ್ಥ ಬೆಳೀಬೋದು. ಉದಾಹರಣೆಗೆ ಇವಾಗ ಮಾವು ಒಂದು ಸಲ ನಾವು ಅದಕ್ಕೆ ಸಿಂಪಡಣೆ ಮಾಡ್ತಾಯಿದ್ವಿ. ಇವತ್ತು 5-10 ಸಾವಿರ ಸಿಂಪಡಣೆ ಮಾಡ್ತಾಯಿದ್ವಿ. ಆ ಸಿಂಪಡಣೆ ಮಾಡೋದು ನಮ್ಮ ಮಾವುಗಲ್ಲ, ನಮ್ಮ ಮಕ್ಕಳು ಕೊಡುವಂಥ ಆಹಾರಕ್ಕೆ. ಅದನ್ನು ತಪ್ಪಿಸೋಕ್ಕೆ ಸಾವಯವ ಗೊಬ್ಬರನ ಬೆಳೆಸಬೇಕು ಆದಷ್ಟು. ಯಾಕಂದರೆ ಕಾಂಪ್ಲೆಕ್ಸು ಇದನ್ನು ಮಾಡೋದು ನಿಜ ಹೋಗ್ತೀವಿ, ಆದರೆ ಅಟ್ ದ ಸೇಮ್ ಟೈಮ್ ಆ ಮಣ್ಣನ್ನು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ರೈತರಿಗಿದೆ. ಆ ರೈತಾಪಿ ಜನ ಇವಾಗ ನಮ್ಮಲ್ಲಿ ಕೊಟ್ಟಿದ್ದಾರೆ, ಪ್ರಕೃತಿ ಕೊಟ್ಟಿದೆ ನಮಗೆ. ಬೇವಿನ ಹಿಂಡಿ, ಉಂಗೆ ಹಿಂಡಿ ಎಲ್ಲ ಕೊಟ್ಟಿದೆ. ಅದನ್ನು ಬೆಳೆಸ್ಕೊಟ್ಟು ಸ್ವಲ್ಪ ಕಮ್ಮಿ ಮಾಡಿ ತುಂಬ ಒಳ್ಳೆಯದು. ಹಾಗಾಗಿ ಏನು ಇವತ್ತು ಸಹಕಾರ ಸಪ್ತಾಹ ಈ ವೀಕ್ ಏನು ನಡೀತಾ ಇದೆ, ಈ ವೀಕಲ್ಲಿ ಎಲ್ಲ ತರಹದ ಸಲಕರಣೆ ನಾವು ಕೊಡ್ತಾಯಿದ್ದೀವಿ. ಇದನ್ನು ಉಪಯೋಗಿಸ್ಕೊಂಡು ರೈತಾಪಿ ಜನ ಒಳ್ಳೆಯದು ಮಾಡಬೇಕು, ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲ ಒಂದು ಕಮಿಟಿ ತೀರ್ಮಾನ ತಗೊಂಡು ಈ ಸೊಸೈಟಿಯನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ಆ ಸಹಕಾರ ಸಪ್ತಾಹ ವೇಕದ ಶುಭಾಶಯ ಹೇಳ್ತಾ ನನ್ನ ಮಾತು ನಿಲ್ಲಿಸ್ತಾ ಇದ್ದೀನಿ. ಸಹಕಾರ ಸಪ್ತಾಹದ ಕಲಿಯುಗ 1905 ಮೇ 8ರಂದು ಗದಗ ಜಿಲ್ಲೆಯಲ್ಲಿ ಜನಿಸಿದಂತಹ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಎಂಬುವರು ಕೃಷಿ ಪತ್ತಿನ ಪಿತಾಮಹರಾಗಿದ್ದಾರೆ. ಎಲ್ಲ ರೀತಿಯ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಕ್ರೆಡಿಟ್ ಸಹಕಾರ ಸಂಘ, ಗೃಹ ನಿರ್ಮಾಣ ಸಹಕಾರ ಸಂಘ, ಇದೇ ಥರ ಇನ್ನೂ ಅನೇಕ ಸಹಕಾರ ಸಂಘಗಳನ್ನು ಪ್ರತಿಷ್ಠಾಪಿಸಿರುತ್ತಾರೆ. ಇಷ್ಟೇ ಅಲ್ಲದೆ ನಮ್ಮ ಮುಳಬಾಗ ತಾಲೂಕಿನ ತಾಲೂಕು ವ್ಯವಸಾಯ ಸಹಕಾರ ಸಂಘದ 2ನೇ ಬಾರಿ ನನ್ನನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಿದಂತಹ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಮಂಜಣ್ಣ, ಮುಳಬಾಗ ತಾಲೂಕಿನ ಮೇಲೆ ಸಮೃದ್ಧಿ ಮಂಜಣ್ಣ, ನಮ್ಮ ನಿರ್ದೇಶಕರು, ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಷೇರುದಾರರು ಎಲ್ಲರಿಗೂ ಅಭಿನಂದನೆ ಪ್ರಸ್ತುತ. ನಮ್ಮ ಸಹಕಾರ ಸಂಘದಲ್ಲಿ ನಾವು ಆಯ್ಕೆಯಾಗಿ ಬಂದಾಗ ಇದನ್ನು ರಸಗೊಬ್ಬರ ವಿಭಾಗ ಮತ್ತು ಫುಡ್ ಸೆಕ್ಷನ್ ಅಂತ 2 ಸೆಕ್ಷನ್ ಇದ್ದೀವಿ. ಸಹಕಾರ ಸಂಘಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಹಾಗಾಗಿ ಎಲ್ಲರಿಗೂ ಅಭಿನಂದಿಸ್ತಾ ಇದ್ದಾರೆ. ಅದೇ ಥರ
ನಮ್ಮ ಸಹಕಾರ ಸಂಘದಲ್ಲಿ ನಾವು ಆಯ್ಕೆಯಾಗಿ ಬಂದಾಗ ಮೊದಲ ಬಾರಿಗೆ ಇದ್ದು 2 ಸೆಕ್ಷನ್, ರಸಗೊಬ್ಬರ ವಿಭಾಗ ಮತ್ತು ಫುಡ್ ಸೆಕ್ಷನ್ ಅಂತ 2 ಸೆಕ್ಷನ್ ಇತ್ತು. ನಮ್ಮ ಅಧ್ಯಕ್ಷರು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಎಲ್ಲ ಥರದ್ದು ಕೃಷಿ ಸಲಕರಣೆಗಳು ರೈತರ ಸಂಬಂಧಪಟ್ಟಂತಹ ಎಲ್ಲ ಒಂದೇ ಬೆಳೆಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಿಂದ ಬ್ಯಾಂಕ್ ಸೆಕ್ಷನ್ ಅಂತ ಮಾಡಿದ್ರು. ಬ್ಯಾಂಕ್ ವಹಿವಾಟ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸ್ಟಾಂಪ್ ಅನುಕೂಲ ಮಾಡಿಕೊಟ್ರು. ಅದನ್ನು ರೈತರಿಗೆ ಅನುಕೂಲ ಆಗಲಿ ಅಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಕೀಟನಾಶಕ ವಿಭಾಗ ಅಂತ ಸ್ಥಾಪನೆ ಮಾಡಿದ್ವಿ. ಅದರಲ್ಲಿ ಎಲ್ಲ ಸೀಸನಲ್ಲೂ ಎಲ್ಲ ಬೆಳೆಗಳಿಗಾದಂತಹ ಕೀಟನಾಶಕಗಳನ್ನು ದೊರೆಯುವ ಥರ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮತ್ತು ಸ್ಟೇಷನರಿ ವಿಭಾಗ ಅಂತ ಮಾಡಿ ಸ್ಟೇಷನರಿ ವಿಭಾಗದಲ್ಲಿ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೂ ಅನುಕೂಲ ಆಗೋ ಥರ ಕಲಿಕಾ ಸಾಮಗ್ರಿಗಳು ಸಿಗೋ ಥರ ಒಂದೇ ಕಡೆ ಸಿಗೋ ಥರ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಎಲ್ಲ ಆಫೀಸಿಗೂ ಬೇಕಾಗಿರುವಂಥ ರೆಕಾರ್ಡ್ಸು ಫೈಲ್ಸು ಸಿಗೋ ಥರ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇಷ್ಟಲ್ಲದೆ ಕೃಷಿ ಸಲಕರಣೆ ವಿಭಾಗ ಅಂತ ಹೊಸದಾಗಿ ಈಗ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ರೈತರಿಗೆ ಅನುಕೂಲ ಆಗಂದರೆ ಎಲ್ಲ ಥರದ ಕೃಷಿ ಸಲಕರಣೆಗಳು ಒಂದೇ ಕಡೆ ಸಿಗೋ ಥರ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದಲ್ಲದೆ ಡ್ರಿಪ್ಸ್ ವಿಭಾಗ ಅಂತ ಮಾಡಿ ಡ್ರಿಪ್ಸ್ ಸಲಕರಣೆಗಳಾದಂಥ ಪಂಚಿಂಗ್ ಪೇಪರ್, ಡ್ರಿಪ್ಸ್ ಪೈಪ್, ಟಾರ್ಪಲ್ ಎಲ್ಲ ರೈತರಿಗೆ ಸಿಗೋ ಥರ ಅನುಕೂಲ ಮಾಡ್ಕೊಂಡಿದ್ದೀವಿ ಫುಡ್ ಸೊಸೈಟಿ ಕಡೆಯಿಂದ. ಮತ್ತು ಇನ್ನೂ ಒಂದು ಮುಂದುವರೆದ ಭಾಗವಾಗಿ ನಮ್ಮ ಅಧ್ಯಕ್ಷರು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಅನುಕೂಲ ಮಾಡಿಕೊಡ್ಬೇಕು, ರೈತರಿಗೆ ಸಿಗೋ ಥರ ಮಾಡಬೇಕು ಅಂತ ಅದಕ್ಕೂ ಪರ್ಮಿಷನ್ ತಗೊಂಡು ಲೈಸೆನ್ಸ್ ತಗೊಂಡು ಮುಂದಿನ ದಿನಗಳಲ್ಲಿ ಅದು ಕೊಡ್ತಾ ಇದ್ದೀವಿ. ಇಷ್ಟಲ್ಲದೆ ನಮ್ಮ ಅಧ್ಯಕ್ಷರಾದಂಥ ಮತ್ತೂರು ಮಂಜಣ್ಣನವರು ನಮ್ಮ ಸೊಸೈಟಿಯಲ್ಲಿ ಷೇರುದಾರ ಆಗಿರುವಂಥ 3862 ಷೇರುದಾರರು ಉಚಿತವಾಗಿ ಯಶಸ್ವಿ ಕಾರ್ಡ್ ಮಾಡಿಸ್ಬಿಟ್ಟು ಸ್ವಂತ ಖರ್ಚಿನ ಯಶಸ್ವಿ ಕಾರ್ಡ್ ಮಾಡಿಸ್ಬಿಟ್ಟು ನಮಗೆ ತುಂಬ ಖುಷಿಯಾಗಿದೆ. ಅದರಿಂದ ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಂಡಿದ್ದಾರೆ. ಹೆಲ್ತ್ ಕಾರ್ಡ್ ಅಂತ ಮಾಡಿಸ್ಕೊಟ್ಟು ಸ್ವಂತ ಖರ್ಚಿಂದ. ಇದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಬಿಲ್ಡಿಂಗ್ ಒಂದು ಕಟ್ಟಬೇಕು ಅನ್ನೋದು ನಮ್ಮ ಅಧ್ಯಕ್ಷ ಗುರಿಯಾಗಿದೆ. ಜನೌಷಧಿ ಕೇಂದ್ರ ಮಾಡಬೇಕು ಅಂತ ಮುಂದಿನ ಗುರಿ. ಅದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳೋದು ಇಷ್ಟಪಡ್ತೀವಿ. ಇಷ್ಟಲ್ಲದೆ ನಮ್ಮ ಇದನ್ನೆಲ್ಲ ಅಭಿವೃದ್ಧಿಯನ್ನು ಗಮನಿಸಿ ನಮ್ಮ ಜಿಲ್ಲೆಯಿಂದ ಉತ್ತಮ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಅಭಿವೃದ್ಧಿಯನ್ನು ಗಮನಿಸಿ ನಮ್ಮ ಅಧ್ಯಕ್ಷರಿಗೆ ಉತ್ತಮ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ನಮಗೆಲ್ಲ ನಮ್ಮ ತಾಲೂಕಿನ ಜನಕ್ಕೆ, ನಮ್ಮ ಷೇರುದಾರರು, ನಮ್ಮ ಸೊಸೈಟಿಗೂ ಇನ್ನೂ ಹೆಚ್ಚಿನ ಗೌರವ ಸಿಕ್ಕಿರುತ್ತೆ. ಇಷ್ಟೆಲ್ಲ ಅಭಿವೃದ್ಧಿಗೆ ಕಾರಣರಾದಂತಹ ನಮ್ಮ ಅಧ್ಯಕ್ಷರು, ನಿರ್ದೇಶಕರು, ನಮ್ಮ ರೈತರು, ನಮ್ಮ ಷೇರುದಾರರು ಈ ಕ್ಷೇತ್ರದ ಹಬ್ಬದ ಒಂದು ಶುಭಾಶಯಗಳನ್ನು ಹೇಳುತ್ತಾ ಮುಳಬಾಗಿಲು ತಾಲೂಕಿನ APCM ಸೊಸೈಟಿ ಎಲ್ಲ ರೈತ ಬಾಂಧವರಿಗೂ ಮತ್ತು ಷೇರುದಾರರಿಗೂ ಸ್ವಾಗತ ಹೇಳ್ತಾ, ಈ ಒಂದು ಸಮಸ್ಯೆಯ ಶ್ರಮಪಟ್ಟು ಈಗಾಗಲೇ ಈ ಮಟ್ಟಕ್ಕೆ ಬೆಳೆದಿರೋ ಒಂದು ಸೊಸೈಟಿಗೆ ದಿವಂಗತ ಶ್ರೀಮಾನ್ ಎಂ.ಎ. ಕೃಷ್ಣಪ್ಪನವರು, ಉಗಿಂಡ್ ರಾಮೇಗೌಡರು ಮತ್ತು ದಿವಂಗತ ಆಲಂಗೂರು ಸೀನಣ್ಣವರು ಮತ್ತು ಇನ್ನು ಅನೇಕ ಬೀರೇಗೌಡರು, ಇನ್ನು ಅನೇಕ ಮುಖಂಡರು ಈ ಒಂದು ಸಮಸ್ಯೆಗೆ ಕಷ್ಟ ಬಿದ್ದು ಈ ಮಟ್ಟಕ್ಕೆ ತರಬೇಕಾದ್ರೆ ಅವರು ಮೂಲ ಕಾರಣರಾಗಿರ್ತಾರಂತೆ. ಈ ಸಂದರ್ಭದಲ್ಲಿ ಅವನ್ನ ತಿಳ್ಕೊಳ್ತಾ ಮುಂದೆ ನಮ್ಮ ಒಂದು APCM ಸೊಸೈಟಿಯಿಂದ ರೈತರಿಗೆ ಅನೇಕ ರೀತಿಯಲ್ಲಿ ಸೌಲಭ್ಯಗಳು. ಮಂಜಣ್ಣವರ ನೇತೃತ್ವದಲ್ಲಿ APMS ಅಧ್ಯಕ್ಷರಾಗಿ ಹಿಂದೇನು ಅವರಾಗಿದ್ದರು, ಇವಾಗನೂ ಸುಮಾರು ಇನ್ನು ಮುಂದೆ 5 ವರ್ಷಗಳಿಗೂ. ಇವತ್ತೊಂದು ದಿನ ಭಾರತ ಸರ್ಕಾರ ಸಹಕಾರ ಸಚಿವಾಲಯದ ಸಪ್ತಾಹ ದಿನ ಪ್ರಯುಕ್ತ ಸಮುದಾಯ ಸಹಕಾರ ಸಂಸ್ಥೆ, ಸಹಕಾರ ಚಳವಳಿ. ಸಹಕಾರ ಅನ್ನೋದು 1904ರಲ್ಲಿ ಸಹಕಾರ ಕಾಯ್ದೆ ಮುಖಾಂತರ ಒಬ್ಬ ದೊಡ್ಡ ಚಳವಳಿಯಾಗಿ ಸಹಕಾರ ಸಂಸ್ಥೆಗೆ ಬೆಳೆಯೋಕ್ಕೆ ಸಾಧ್ಯವಾಯಿತು. 1904ರಲ್ಲಿ ಅಂದರೆ ಇಂದಿನ ಶತಮಾನದಲ್ಲಿ ಸ್ವಾತಂತ್ರ್ಯ ಮತ್ತು ಸಹಕಾರ
ಎರಡು ಒಟ್ಟೊಟ್ಟಾಗಿ ಬರಬೇಕಾದ ಒಂದು ಸನ್ನಿವೇಶದಲ್ಲಿ ಏನು ಲೇವಾದೇವಿನವರು ಯಾರಿರ್ತಾರೆ ಅವರ ಒಬ್ಬ ಕಪಿಮುಷ್ಟಿಯಲ್ಲಿ ಭಾರತದ ಕೋಟ್ಯಾಂತರ ಜನರಲ್ಲಿ ಸಣ್ಣ ರೈತ, ಅತಿ ಸಣ್ಣ ರೈತ, ಕಾರ್ಮಿಕ ವರ್ಗದವರು, ದುರ್ಬಲ ವರ್ಗ, ಅದರಲ್ಲೂ ಸಹ ನೇಕಾರರು, ಮೀನುಗಾರರು, ಕುಂಬಾರರು, ಬಹುಸಂಖ್ಯಾತ ದುರ್ಬಲ ವರ್ಗದವರು ಸಹ ಈ ಒಂದು ಇದರಲ್ಲಿ ಇರಬೇಕಾದ್ರೆ ಸಹಕಾರ ಚಳುವಳಿ ಇನ್ನೂ ಸ್ವಲ್ಪ ಅದಕ್ಕೆ ರೂಪುರೇಷೆಗಳ್ಕೊಂಡು ಇನ್ನೂ ಚೆನ್ನಾಗಿ ಚಳುವಳಿ ಆಗೋಕ್ಕೆ ಪ್ರಾರಂಭವಾಯಿತು. ಈ ಒಂದು ಸಹಕಾರ ಚಳುವಳಿಯಿಂದ ಹಸಿರು ಕ್ರಾಂತಿ ವ್ಯವಸಾಯ ಇರ್ಬೋದು, ಹಳದಿ ಕ್ರಾಂತಿ ಕೋಳಿ ಸಾಗಾಣಿಕೆ ಇರ್ಬೋದು, ಶ್ವೇತ ಕ್ರಾಂತಿ ಹೈನುಗಾರಿಕೆ ಇರ್ಬೋದು, ನೀಲಿ ಕ್ರಾಂತಿ ಮೀನುಗಾರಿಕೆ ಇರ್ಬೋದು, ಎಲ್ಲ ಸಹಕಾರಗಳು ಸಹ ಎಲ್ಲೋ ಒಂದು ಕಡೆ ಈ ದುರ್ಬಲ ವರ್ಗ ಮತ್ತು ಅತಿ ಸಣ್ಣ ರೈತರು ಜೊತೆಗೆ ಸಹಕಾರ ಸಂಸ್ಥೆಗಳು ಒಟ್ಟಾಗಿ ಸೇರಿರುವುದರಿಂದ ಅವರಿಗೆ ಒಂದು ಸದೃಢವಾಗಿ ಬೆಳಕ್ಕೆ ಅದರ ಒಟ್ಟಿಗೆ ಸ್ವಾತಂತ್ರ್ಯ ಕೂಡ ಈ ಸಹಕಾರ ಸಂಸ್ಥೆಗಳು ಸಹಕಾರ ಚಳುವಳಿಗಾರರು ಒಂದು ಕಡೆ ಸೇರಿದಾಗ ಅದು ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಕೂಡ ಪ್ರೇರಣೆ ಆಯಿತು ಅಂತ ನಮ್ಮ ಸಹಕಾರ ಧುರೀಣರು ಹೇಳ್ತಾರೆ. ಈ ಒಂದು ಮಟ್ಟದಲ್ಲಿ ಬಂದಂತಹ ಒಂದು ಸಹಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳಿರ್ಬೋದು, ಮತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳಿರ್ಬೋದು, ರೇಷ್ಮೆ ಬೆಳೆಗಾರರು ಇರ್ಬೋದು, ವಿವಿಧ ದೇಶ ಯಾವುದೇ ಸಹಕಾರ ಸಂಘಗಳು ಬೆಳೆದಾಗ ಮಾತ್ರ ಅಲ್ಲಿನ ರೈತಾಪಿ ವರ್ಗ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ದುರ್ಬಲ ವರ್ಗ ಪ್ರತಿಯೊಬ್ಬ ಸಮುದಾಯ ಸಣ್ಣ ಸಮುದಾಯ ಎಲ್ಲ ಸಮುದಾಯ ಬೆಳಕ್ಕೆ ಸಾಧ್ಯ ಅನ್ನೋದು ಸಹಕಾರದ ಒಂದು ಇಚ್ಛೆ, ಸಹಕಾರ ಸಂಸ್ಥೆಯ ಒಂದು ಇಚ್ಛೆ. ಅದರಿಂದ ಹೆಚ್ಚೆಚ್ಚಾಗಿ ನಮ್ಮ ಭಾರತ ಸರ್ಕಾರವು ಸಹ 5 ವರ್ಷಗಳ ಹಿಂದೆ ಏನು ಸಹಕಾರ ಸಚಿವಾಲಯ ಆಯಿತು ಅದನ್ನು ಇನ್ನೂ ಹೆಚ್ಚೆಚ್ಚಿಗೆ ಸಹಕಾರ ಸಂಸ್ಥೆಗಳನ್ನು ಕೊಂಡೊಯ್ಯಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕರ್ನಾಟಕ ಸರ್ಕಾರವೂ ಸಹ ಮಾನ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ 1 ಲಕ್ಷದಿಂದ 3 ಲಕ್ಷವರೆಗೂ ಕೂಡ ರೈತಾಪಿಯವರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತು. ಅದೇ ಥರ ಸ್ತ್ರೀಶಕ್ತಿ ಸಂಘಗಳು ಕೂಡ ಸಹ ಸಾಲವನ್ನು ಕೊಡ್ತು. ಇದು ಎಲ್ಲಿಂದ ಬಂತು ಅಂದರೆ ಸಹಕಾರ ಸಂಸ್ಥೆ ಇರೋದರಿಂದ ಬಂತು. ಹೀಗಾಗಿ ನಮ್ಮ ಸಂಸ್ಥೆಯು ಸಹ ಅದೇ ನಿಟ್ಟಿನಲ್ಲಿ ನಾನು 5 ವರ್ಷ ಆದಮೇಲೆ 2ನೇ ಸರ್ತಿ ಕೂಡ ಇಲ್ಲಿ ಆಯ್ಕೆಯಾಗಿ ಬಂದಿದ್ದೀನಿ. ನಮ್ಮ ಸಂಸ್ಥೆಯಲ್ಲೂ ಸಹ ನಮ್ಮ ಅಧ್ಯಕ್ಷರಾದಂತಹ ಕೊತ್ತೂರು ಜಿ ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಸಂಸ್ಥೆಯನ್ನು 2021-2021ರಲ್ಲಿ ಏನು ಒಂದು ನಿವ್ವಳ ಲಾಭ ಇತ್ತು, 2021-22ರಲ್ಲಿ ಒಟ್ಟು ನಮ್ಮ ಇದ್ದಿದ್ದು 1.5 2.5 ಕೋಟಿಗೆ ಇವಾಗ ಹೋಗಿದೆ. ಅಂದರೆ ದುಡಿಯುವ ಲಾಭ, ನಿವ್ವಳ ಲಾಭ ಬಂದು 8.5 ಲಕ್ಷದಿಂದ ಅಟ್ ಪ್ರೆಸೆಂಟ್ ಇವಾಗ 26 ಲಕ್ಷಕ್ಕೆ ಬಂದಿದೆ. ಓವರಾಲ್ ಇವಾಗಿನ ವಹಿವಾಟು ಬಂದು ಟ್ರಾನ್ಸಾಕ್ಷನ್ ಬಂದು 60 ಲಕ್ಷದಿಂದ 6 ಕೋಟಿವರೆಗೂ ಈ ವ್ಯವಸಾಯೋತ್ಪನ್ನ ಮಾರಾಟ ಸಂಸ್ಥೆ ಬೆಳೀತಾ ಇದೆ. ಇದೆಲ್ಲ ಓವರಾಲ್ ಏನಂದರೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳಿಬೇಕು. ಇಲ್ಲಿನ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಮತ್ತು ಕ್ರಿಮಿಕೀಟನಾಶಕಗಳಿರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಎಲ್ಲ ವಿಧದಲ್ಲೂ ಸಹ ರೈತರಿಗೆ ಇಲ್ಲಿ ಏನು ಬೇಕು, ನಾವಿಲ್ಲಿ ಇನ್ನೊಂದೇನೆಂದರೆ ರೈತರಿಗೆ ಏನು ಬೇಕೋ ಅದನ್ನು ತಗೊಂಡು ಬರ್ತಾ ಇದ್ದೀವಿ. ಯಾವುದೇ ಕೆಲವು ಲಾಭ ಬರ್ಬೋದು, ಲಾಭ ಬರ್ದಿರೇ ಇರ್ಬೋದು. ವಿಷಯ ಇದೇ ಇಷ್ಟೇ, ಇಲ್ಲಿಂದ ರೈತರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾವೊಂದು ವ್ಯವಸಾಯೋತ್ಪನ್ನ ಮಾರಾಟ ಸಂಸ್ಥೆ ಮುನ್ನುಗ್ತಾ ಇದೆ. ಕರ್ನಾಟಕಕ್ಕೆ ಮತ್ತು ಭಾರತ ದೇಶಕ್ಕೆ ಕೂಡ ಸಹಕಾರ ಸಂಸ್ಥೆಯಲ್ಲಿ ಒಳ್ಳೆ ನೆಟ್ಟಿದೆ. ಸಿದ್ದನಪ್ಪ ರಾಮಗೌಡ ಅನ್ನೋರು ಮೊದಲು ಇದನ್ನು ಫೌಂಡರ್, ಅವ್ರ ಫೋಟೋ ಕೂಡ ಇಲ್ಲಿದೆ. ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೂಡ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಈ ನಿಟ್ಟಿನಲ್ಲಿ ನಮ್ಮೊಂದು ಸಂಸ್ಥೆಯಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ನಮ್ಮೊಂದು ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಷನ್. ಓವರಾಲ್ ಇದರ ಅರ್ಥ ಏನಂದರೆ ಸುಮಾರು ಒಂದು 5 ವರ್ಷ 7 ವರ್ಷಗಳ ಹಿಂದುಗಡೆ ಯಾವ ಥರ ಇತ್ತು ಈ ಒಂದು ಸಂಸ್ಥೆ. ತದನಂತರ ನಮ್ಮ ಕೊತ್ತೂರು ಜಿ ಮಂಜುನಾಥ್ ಅವರು ನೇತೃತ್ವ ವಹಿಸ್ಕೊಂಡ ಮೇಲೆ ಎಲ್ಲ ಆಡಳಿತ ಮಂಡಳಿ ಒಂದಿದ್ದರೆ ಸಾಲಲ್ಲ, ಜೊತೆ ಕಾರ್ಯಕಾರಿ ಮಂಡಳಿ. ನಾವೇನಿದ್ರು ರೆಸಲ್ಯೂಷನ್ ಬರೆಯೋದು ಹೀಗೆ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ಕಾರ್ಯಕಾರಿ ಮಂಡಳಿ.
ಅವರ ಇದಕ್ಕೆ ಅವರೊಂದು ಕರ್ತವ್ಯ ಜಾಸ್ತಿ ಇದೆ, ಇದರಲ್ಲಿ ಪಾಲ್ಗೊಳ್ಳುವಿಕೆ ಆಗಲಿ ಎಲ್ಲ ಇದೆ. ಬರೋರು ರೈತರನ್ನು ವಿಶ್ವಾಸದಿಂದ ಮಾತಾಡಿಸೋದು, ಅವರನ್ನು ಕರೆಸೋದು, ಏನು ಎತ್ತ ಅಂತ ತಿಳ್ಕೊಳ್ಳೋದು. ಮತ್ತು ರೈತರಿಗೆ ಇವಾಗಲೂ ಸಹ ಇನ್ನೂ ಹೆಚ್ಚೆಚ್ಚಿಗೆ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ. ಇನ್ನು 4-5 ವರ್ಷದಲ್ಲಿ ಈ ಒಂದು ಸಂಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಸಂಸ್ಥೆಯಾಗಿ ಮಾಡಬೇಕಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಏನು ಇವತ್ತೊಂದು ದಿನ ಕೇಂದ್ರ ಸರ್ಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ಒಂದು 7 ದಿವಸ ಏನು ಅವರು ಅಂದ್ಕೊಂಡಿದ್ರು, ಅದೇ ಥರ ನಮ್ಮ ಸಂಸ್ಥೆಯಲ್ಲಿ ಕೂಡ ವಿವಿಧ ಗಿಡ ನಾಟಿ ಮಾಡೋದಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಸಹಕಾರ ಸಂಸ್ಥೆ ಹೆಚ್ಚೆಚ್ಚಿಗೆ ಬೆಳಿಬೇಕು. ಆದ್ದರಿಂದ ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ದುರ್ಬಲ ಎಲ್ಲ ಜನಾಂಗದವರೆಗೂ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಪ್ತಾಹ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಹ ನಮ್ಮೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಈ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿರುವ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಜೈ ಹಿಂದ್, ಜೈ ಸಹಕಾರ. ನಮಸ್ಕಾರ. ಇವತ್ತು ಸಹಕಾರಿ ಸಪ್ತಾಹದ ಅಂಗವಾಗಿ ನಮ್ಮ ಮುಳಬಾಗಿಲು PAPSMSನಲ್ಲಿ ಇವತ್ತು ಅದರ ಬಗ್ಗೆ ಒಂದು 2 ಮಾತು ಹೇಳಬೇಕು ಅಂತ ಹೇಳ್ಬಿಟ್ಟು ಬಂದು ಕೂತಿದ್ದೀವಿ. ಈ ಸಹಕಾರ ಚಳವಳಿ ಅನ್ನೋದು ಜನರಿಂದ ಷೇರುದಾರರಾಗಿರುವಂತಹ ನಮ್ಮ ರೈತಾಪಿ ವರ್ಗದಿಂದ ಚಳವಳಿಯನ್ನು ಸಹಕಾರ ಚಳವಳಿ ಅಂತೀವಿ. ಇದು ಬೇಕಾಗಿರುವಂಥ ರೆಕಾರ್ಡ್ಸು, ಫೈಲ್ಸು ಸಿಗೋ ಥರ ಅನುಕೂಲ ಮಾಡ್ಕೊಡ್ತೀವಿ. ಇಷ್ಟಲ್ಲದೆ ಕೃಷಿ ಸಲಕರಣೆ ವಿಭಾಗ ಅಂತ ಹೊಸದಾಗಿ ಈಗ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ರೈತರಿಗೆ ಅನುಕೂಲ ಆಗೋ ಥರ ಎಲ್ಲ ಥರದ ಕೃಷಿ ಸಲಕರಣೆಗಳು ಒಂದೇ ಕಡೆ ಸಿಗೋ ಥರ ಅನುಕೂಲ ಮಾಡ್ತೀವಿ. ಅದಲ್ಲದೆ ಡ್ರಿಪ್ಸ್ ವಿಭಾಗ ಅಂತ ಮಾಡಿ ಡ್ರಿಪ್ಸ್ ಸಲಕರಣೆಗಳಾದಂಥ ಮಲ್ಚಿಂಗ್ ಪೇಪರ್, ಡ್ರಿಪ್ಸ್ ಪೈಪ್, ಟ್ರಾಪಲ್ ಎಲ್ಲ ರೈತರಿಗೆ ಸಿಗೋ ಥರ ಅನುಕೂಲ ಮಾಡ್ಕೊಟ್ಟಿದ್ದೀವಿ ಸೊಸೈಟಿ ಕಡೆಯಿಂದ. ಮತ್ತು ಇನ್ನೂ ಒಂದು ಮುಂದುವರಿದ ಭಾಗವಾಗಿ ನಮ್ಮ ಅಧ್ಯಕ್ಷರು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಅನುಕೂಲ ಮಾಡಿಕೊಡ್ಬೇಕು, ರೈತರಿಗೆ ಸಿಗೋ ಥರ ಮಾಡಬೇಕು ಅಂತ ಅದಕ್ಕೂ ಪರ್ಮಿಷನ್ ತೊಗೊಂಡು ಲೈಸೆನ್ಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ಅದು ಕೊಡ್ತಾ ಇದ್ದೀವಿ. ಇಷ್ಟಲ್ಲದೆ ನಮ್ಮ ಅಧ್ಯಕ್ಷರಾದಂಥ ಪುತ್ತೂರು ವೆಂಕಟಣ್ಣನವರು
ಖುಷಿಯಾಗಿದೆ. ಅದರಿಂದ ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೆಲ್ತ್ ಕಾರ್ಡ್ ಅಂತ ಮಾಡಿಸ್ಕೊಡ್ತೀವಿ ಸ್ವಂತ ಖರ್ಚಿಂದ. ಇದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಬಿಲ್ಡಿಂಗ್ ಒಂದು ಕಟ್ಟಬೇಕು ಅನ್ನೋದು ನಮ್ಮ ಅಧ್ಯಕ್ಷ ಗುರಿಯಾಗಿದೆ. ಜನೌಷಧಿ ಕೇಂದ್ರ ಮಾಡಬೇಕು ಅಂತ ಮುಂದಿನ ಗುರಿ. ಅದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಷ್ಟಲ್ಲದೆ ನಮ್ಮ ಇದನ್ನೆಲ್ಲ ಅಭಿವೃದ್ಧಿಯನ್ನು ಗಮನಿಸಿ ನಮ್ಮ ಜಿಲ್ಲೆಯಿಂದ ಉತ್ತಮ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಅಭಿವೃದ್ಧಿಯನ್ನು ಗಮನಿಸಿ ನಮ್ಮ ಅಧ್ಯಕ್ಷರಿಗೆ ಉತ್ತಮ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ನಮಗೆಲ್ಲ ನಮ್ಮ ತಾಲೂಕಿನ ಜನಕ್ಕೆ, ನಮ್ಮ ಷೇರುದಾರರು, ನಮ್ಮ ಸೊಸೈಟಿಗೂ ಇನ್ನೂ ಹೆಚ್ಚಿನ ಗೌರವ ಸಿಕ್ಕಿರುತ್ತೆ. ಇಷ್ಟೆಲ್ಲ ಅಭಿವೃದ್ಧಿಗೆ ಕಾರಣರಾದ್ದರಿಂದ ನಮ್ಮ ಅಧ್ಯಕ್ಷರು, ನಿರ್ದೇಶಕರು, ನಮ್ಮ ರೈತರು, ನಮ್ಮ ಷೇರುದಾರರು ಮತ್ತು ದಿವಂಗತ ಆಲಂಗೂರು ಸೀನಣ್ಣವರು ಮತ್ತು ಇನ್ನು ಅನೇಕ ಬೀರೇಗೌಡರು, ಇನ್ನು ಅನೇಕ ಮುಖಂಡರು ಈ ಒಂದು ಸಮಸ್ಯೆಗೆ ಕಷ್ಟ ಬಿದ್ದು ಈ ಮಟ್ಟಕ್ಕೆ ತರಬೇಕಾದ್ರೆ ಅವರು ಮೂಲ ಕಾರಣರಾಗಿರ್ತಾರಂತ ಈ ಸಂದರ್ಭದಲ್ಲಿ ಅವ್ರನ್ನ ತಿಳ್ಕೊಳ್ತಾ ಮುಂದೆ ನಮ್ಮ ಒಂದು TAPCM ಸೊಸೈಟಿಯಿಂದ ರೈತರಿಗೆ ಅನೇಕ ರೀತಿಯಲ್ಲಿ ಸೌಲಭ್ಯಗಳು ಈ ಸಮಸ್ಯೆಯಿಂದ ನಮ್ಮ ಈಗಿರ್ತಕ್ಕಂಥ ಅಧ್ಯಕ್ಷರಾದ ಶ್ರೀಮಾನ್ ಜಿ ಮಂಜುನಾಥ್ ಪತ್ತೂರವರು ಸುಲಭದ ರೀತಿಯಲ್ಲಿ ರಸಗೊಬ್ಬರಗಳು ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಏನು ಕಲ್ಟಿವೇಟರ್ಸು ಮತ್ತು ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ರೈತರಿಗೆ ಬಹಳ ಸುಲಭವಾಗಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಮತ್ತು ರೈತರಿಗೆ ಈಗಾಗಲೇ ನಮ್ಮ ಒಂದು ತಾಲೂಕಿನಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಸಂಸ್ಥೆಯಿಂದ ಅಂದರೆ ಸೊಸೈಟಿಯಿಂದ ಭಾಳ ಕ್ಲೀನಾಗಿ ಅನುಕೂಲವಾಗಿರೋ ರೀತಿಯಲ್ಲಿ ಎಲ್ಲ ಒಂದು ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಅನುಕೂಲ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉತ್ತಮವಾಗಿ ಈ ಸಮಸ್ಯೆ ಬೆಳಿಬೇಕಂತ ಆಶಿಸ್ತಾ ಇದೇ ರೀತಿಯಲ್ಲಿ ನಮ್ಮ ಒಂದು ಸದಸ್ಯರಿಗೆ ಮತ್ತು ಷೇರುದಾರರಿಗೆ ID ಕಾರ್ಡನ್ನು ಈ ಸಂದರ್ಭದಲ್ಲಿ ಈ ರೀತಿಯಲ್ಲಿ ನಮ್ಮ ಸೊಸೈಟಿ ಮುಖಾಂತರವಾಗಿ ಒಂದು 35ರಿಂದ 40 ರೂಪಾಯಿನಲ್ಲಿ ಕೊಡ್ತಕ್ಕಂಥ ಒಂದು ಕಾರ್ಡ್ಗಳು ಕೂಡ ಈ ವಿತರಣೆ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು ಕ್ಲೋಸ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಾಪ್ತಾಹಿಕ ಕಾರ್ಯ. ತಾಲೂಕಿನ TAPMS ಸೊಸೈಟಿಯ ಮಾಹಿತಿ ಬಗ್ಗೆ ಕೆಲವು ವಿಷಯಗಳನ್ನು ಮಾತಾಡಬೇಕು ಅಂತ ನಮ್ಮ ರೈತರ ಪರವಾಗಿ. ನಮ್ಮ ಸೊಸೈಟಿ ಬೆಳವಣಿಗೆ 5 ವರ್ಷಗಳ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ ಅಂತ ಕೆಲವು ಮಾತುಗಳು ತಿಳ್ಕೋಬೇಕು ಅಂತ ನಮ್ಮ ರೈತರಲ್ಲಿ ಮನವಿ, ನಮ್ಮಲ್ಲಿ ಮನವಿ. ನಾವು ಸುಮಾರು 5 ವರ್ಷಗಳ ಮುಂಚೆ ಕೂಡ ನಾವು ಇಲ್ಲಿ ಏನೇನು ಬಿತ್ತನೆ ಬೀಜಗಳು, ಭತ್ತ ಈ ಥರ ಎಲ್ಲ ಕೊಡ್ತಾಯಿದ್ರು. ಆವಾಗ ಕೂಡ ನಾವು ಪರ್ಚೇಸ್ ಮಾಡ್ತಾಯಿದ್ವು. 5 ವರ್ಷಗಳಿಂದ ಈ ಕಡೆ ನಮ್ಮ ಪತ್ತೂರು ಮಂಜಣ್ಣವರ ನೇತೃತ್ವದಲ್ಲಿ TAPMS ಅಧ್ಯಕ್ಷರಾಗಿ ಹಿಂದೇನು ಅವರಾಗಿದ್ದರು. ಇವಾಗ ಸುಮಾರು ಇನ್ನು ಮುಂದೆ 5 ವರ್ಷಗಳಿಗೂ ನಮ್ಮ ಪತ್ತೂರು ಮಂಜಣ್ಣವರ ಅಧ್ಯಕ್ಷತೆಯಲ್ಲಿ ನಮ್ಮ TAPMS ಸಂಘದ ಎಲ್ಲ ನಮ್ಮ ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರ ಪರವಾಗಿ ರೈತರಿಗೆ ಧನ್ಯವಾದಗಳು. 5 ವರ್ಷಗಳಿಂದ ಕೂಡ ನಾವು ಪರ್ಚೇಸ್ ಮಾಡ್ತಾಯಿದ್ವು. ಆದರೆ ಸುಮಾರು 1 ವರ್ಷಕ್ಕೆ 3ರಿಂದ 4 ಲಕ್ಷ ರೂಪಾಯಿ ನಾನೇ ಇಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೆ. ಇವಾಗಲೂ ಅಷ್ಟೇ, ಹಿಂದೆ ಅಷ್ಟಿಲ್ಲ. ಒಂದು 5 ವರ್ಷದಿಂದ ಈ ಕಡೆ ಎಲ್ಲ ಅಷ್ಟು ಪರ್ಚೇಸ್ ಯಾಕೆ ಮಾಡ್ತಾಯಿದ್ವು ಅಂದರೆ ಇಲ್ಲಿ ಎಲ್ಲನೂ ಸಿಗ್ತಾಯಿದೆ. ರಸಗೊಬ್ಬರಗಳು, DAP, ಕಾಂಪ್ಲೆಕ್ಸು, ಯೂರಿಯಾ, ಡ್ರಿಪ್ ಗೊಬ್ಬರ, ಅದು ಅಲ್ಲದೆ ಮತ್ತು ಡ್ರಿಪ್ ಪೈಪುಗಳು, ತಂಗೂಸು, ವೈರು, ಟೈನ್ ಪೂರಿ, ಈ ಮೆಶ್ಶು ಮತ್ತು ಈ ಚಾಪ ಕಟ್ರು ಮತ್ತು ಔಷಧಿಗಳೆಲ್ಲನೂ ಮತ್ತು ಈ ಕೆಲವು ಬೇಕಾದವೆಲ್ಲನೂ ಪವರ್ ಸ್ಪ್ರೈ, ಬೆನ್ನಿಗೆ ಹೊಡೆಯುವ ಔಷಧಿ ಪಂಪು, ಈ ಥರ ಎಲ್ಲನೂ ನಮಗೆ ಅನುಕೂಲಗಳು ನಮ್ಮ ಸೊಸೈಟಿಯಲ್ಲಿ ದೊರಕ್ತಾ ಇದೆ. ಆದ್ದರಿಂದ ಎಲ್ಲ ರೈತರು ಹೊರಗಡೆ ತಗೊಳ್ಳೋದಕ್ಕಿಂತ ನಮ್ಮ ಸೊಸೈಟಿಗೆ ಬಂದು ಇಲ್ಲಿ ತಗೊಳ್ಳಿ. ರೇಟು ಹೊರಗಡೆಗೆ ಇಲ್ಲಿಗೇನು ಇನ್ನೂ ನಿಮ್ಗೆ ಅನುಕೂಲವಾಗಿ ಇರ್ತದೆ. ಇಲ್ಲಿ ಪರ್ಚೇಸ್ ಮಾಡಿದ್ರೆ ಎಲ್ಲ ಇವಾಗ ನಮ್ಮ ಷೇರುದಾರರು ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ಸಹ ನಮ್ಮ ಮಂಜಣ್ಣ ನೇತೃತ್ವದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು ಅಂತ
ಕೂಡ ಒಂದು ಯಶಸ್ವಿನಿ ಇದ್ದು ಅವರ ಮೆಡಿಕಲ್ ಇನ್ಶೂರೆನ್ಸ್ ಬಗ್ಗೆ 5 ಲಕ್ಷ ರೂಪಾಯಿ ಷೇರುದಾರರಿಗೆ ಕೊಟ್ಟಿರ್ತಾರೆ. ಅದು ಎಲ್ಲ ಅವರ ಕುಟುಂಬಕ್ಕೆ ಅನ್ವಯಿಸುತ್ತದೆ. ಈ ಥರ ನಮ್ಮ ಸೊಸೈಟಿಯಲ್ಲಿ ಕೆಲವು ಅನುಕೂಲಗಳು ರೈತರಿಗೂ ಇದೆ, ಎಲ್ಲರೂ ಉಪಯೋಗಿಸಿಕೊಳ್ಳಬಹುದು. ಅದೇ ಅಲ್ಲದೆ ಮತ್ತೆ ನಮ್ಮ ಅಧ್ಯಕ್ಷರು ಮತ್ತು ಬಿಲ್ಡಿಂಗು ಇವಾಗಿರುವ ಬಿಲ್ಡಿಂಗು ಡೆಮಾಲಿಷನ್ ಮಾಡಿ ಹೊಸದಾಗಿ ಕಟ್ಟಬೇಕು ಅಂತ ಕೂಡ ಕೆಲವು ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಿಳಿಸಿದ್ದಾರೆ. ಅದು ಅವರ ಅವಧಿಯಲ್ಲೇ ಪ್ರಾರಂಭೋತ್ಸವ ಮಾಡಿ ಅದು ಒಳ್ಳೆಯದಾಗಬೇಕು ಅಂತಲೂ ನಮ್ಮ ಮನಸ್ಸಲ್ಲಿ ಕೋರುತ್ತೇವೆ. ನಮ್ಮ ಹಿರಿಯರು ಇನ್ನೂ ಕೆಲವರೆಲ್ಲರೂ ಸೊಸೈಟಿಯ ಬಗ್ಗೆ ನಮ್ಮ ಪೆದ್ದಾಣಗೌಡ ಮಂಚಾಮಗೌಡ ಆಗಿರಬಹುದು, ನಮ್ಮ ಬಳ್ಳಾರಿ ರಾಮಕೃಷ್ಣನ ಕೂಡ ಅವರು ಇಲ್ಲಿ ನಿರ್ದೇಶಕರು ಎಲ್ಲರೂ ಆಗಿದ್ದರು. ಇಂಥ ದೊಡ್ಡವರೆಲ್ಲನೂ ಬೆಳೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಸೊಸೈಟಿಯ ಉತ್ಪನ್ನಗಳು ಇನ್ನು ಮುಂದೇನು ಇದೇ ಥರ ಡೆವಲಪ್ಮೆಂಟ್ ಆಗಿ ನಡೆಸಿಕೊಂಡು ಮುಂದೆ ಹೋಗಬೇಕು ಅಂತ ನಾನು ನನ್ನ ಮನಸ್ಸಲ್ಲಿ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ರೈತಾಪಿ ವರ್ಗದ ಜನರಿಗೆ ಮುಂದಿಸ್ತಾ ನಮ್ಮ ಮುಳಬಾಗಿಲು ತಾಲೂಕಿನ TAPCMS ಸೊಸೈಟಿ 5 ವರ್ಷ ಆಡಳಿತ ಮಂಡಳಿ ಅಧಿಕಾರಾವಧಿಯನ್ನು ನಾವೆಲ್ಲ 5 ವರ್ಷ ಏನು ಆಡಳಿತಾವಧಿ ಮುಗಿಸಿ ಕಡೆಗೆ ಸಹಕಾರ ಸಪ್ತಾಹ ವಾರ ಈ ಒಂದು ಯೋಜನೆಯಲ್ಲಿ ನಮ್ಮ ಒಂದು ಸೊಸೈಟಿ ಕಡೆಯಿಂದ ನಡೆಸಿಕೊಂಡು ಜನರಿಗೆ ನಾನಾ ರೀತಿಯ ಸಪ್ತಾಹದಲ್ಲಿ ಯೋಜನೆ ಸವಲತ್ತುಗಳನ್ನು ಒದಗಿಸೋದಕ್ಕೆ ಇವಾಗ ಮಣ್ಣಿನ ಪರೀಕ್ಷೆ ಮತ್ತು ಔಷಧಿ ಬಗ್ಗೆ ಇರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ ನೈಸರ್ಗಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರ ಬಗ್ಗೆ, ಮತ್ತು ಗೊಬ್ಬರಗಳನ್ನು ಇವಾಗ ಏನು ಯೂರಿಯಾ, ಜೈ ಕಿಸಾನು ಮತ್ತು ಎಲ್ಲ ಬೇರೆ ಬೇರೆ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತೀವಿ, ಅದರಿಂದ ಯಾವ ರೀತಿ ಜನರಿಗೆ ತೊಂದರೆ ಆಗುತ್ತೆ, ರೈತಾಪಿ ವರ್ಗಕ್ಕೆ ಯಾವ ರೀತಿ ಖರ್ಚು ವೆಚ್ಚಗಳು ಬರುತ್ತೆ, ಅದರಿಂದ ಮಣ್ಣು ಯಾವ ರೀತಿ ಹದಗೆಡುತ್ತೆ, ವ್ಯವಸಾಯದಲ್ಲಿ ಬೆಳೆಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಮತ್ತು ನಾವು ಏನು ಇವಾಗ ನೈಸರ್ಗಿಕ ಗೊಬ್ಬರ ಸಾವಯವ ಗೊಬ್ಬರಗಳನ್ನು ನಾವು ಉಪಯೋಗಿಸೋದ್ರಿಂದ ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ, ಯಾವ ರೀತಿ ಅದನ್ನು ನಾವು ಅಭಿವೃದ್ಧಿಪಡಿಸ್ಕೋಬೋದು, ನಮ್ಮ ಒಂದು ಭೂಮಿಯಲ್ಲಿರೋ ಸವಲತ್ತುಗಳನ್ನು ಹೆಂಗೆ ಉಪಯೋಗಿಸ್ಕೋಬೋದು, ಇದರ ಬಗ್ಗೆ ಎಲ್ಲ ಸವಿವರವಾಗಿ ವಾರದಿಂದ ದಿನಕ್ಕೆ ಒಂದೊಂದು ರೀತಿ ಗಿಡಗಳು ನೆಡೋದ್ರ ಬಗ್ಗೆ, ಪರಿಸರ ಬಗ್ಗೆ ಕಾಳಜಿ ಯಾವ ರೀತಿ ವಹಿಸಬೇಕು, ನಾವು ಜನರನ್ನ ನಮ್ಮ ಜೀವನ ಮಟ್ಟವನ್ನು ಯಾವ ರೀತಿ ಸುಧಾರಿಸ್ಕೊಳ್ಳೋದಕ್ಕೆ ನಾವು ರೈತರು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಬೇರೆ ಬೇರೆ ವಿವಿಧ ರೀತಿಯ ಕಂಪ್ನಿಗಳವರನ್ನ ಕರೆಸಿ ಇಲ್ಲೆಲ್ಲ ಚರ್ಚೆ ಮಾಡಿ ಎಲ್ಲ ಮಾಹಿತಿಯನ್ನು ಜನರಿಗೆ ನೀಡಿರ್ತೀವಿ. ಅದೇ ರೀತಿ ಇವಾಗ ನಮ್ಮ ಇವಾಗ ಕಟ್ಟಡ ನಮ್ಮದೊಂದು ಕಟ್ಟಡ ಹಳೆ ಕಟ್ಟಡ ಕೇಳಿದ್ವಿ, ಹೊಸ ಕಟ್ಟಡ ಕಟ್ಟಿ ಇಲ್ಲಿಂದ ಕಟ್ಟಡ ನಮಗೆ ಸ್ಥಳಾಂತರ ಮಾಡಿ ಅಲ್ಲಿ ನಾವು ಮೀಟಿಂಗ್ ಮತ್ತು ಎಲ್ಲ ಆಡಳಿತ ಮಂಡಳಿ ಒಂದೇ ಕಡೆ ನಡೆಸೋದಕ್ಕೆ ವ್ಯವಸ್ಥೆ ಮಾಡಿ, ಜೊತೆಗೆ ಇಲ್ಲಿ ಏನು ಹಳೆ ಕಟ್ಟಡ MV ಕೃಷ್ಣಪ್ಪನವರು ಏನು ಉಳಿಸ್ಕೊಂಡು ಇಲ್ಲಿ ಅಡಿಪಾಯ ಹಾಕಿ ಕಟ್ಟಡ ಏನು ಉಳಿಸ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾಗಿ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಈ ಆಸ್ತಿಯನ್ನು ಅಭಿವೃದ್ಧಿಪಡಿಸಿ ಇದರಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಇಲ್ಲಿ ಬರೋ ಸಂಪನ್ಮೂಲಗಳಿಂದ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಇವಾಗ ಏನು ವ್ಯವಸಾಯ ಸೇವಾ ಸಹಕಾರ ಏನು ಹೆಸರು ಇಟ್ಟಿದ್ದಾರೆ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಜನರಿಗೆ ಅದರ ಬಗ್ಗೆ ಸವಲತ್ತುಗಳನ್ನು ನಮ್ಮ ಕಡೆಯಿಂದ, ನಮ್ಮ ಸೊಸೈಟಿ ಕಡೆಯಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಅದನ್ನು ಸವಲತ್ತುಗಳು ನೀಡಬೇಕು, ಸಬ್ಸಿಡಿ ಗತಿಗಳನ್ನು ನೀಡಬೇಕು, ಇಲ್ಲಿ ಸಾಲಗಳು ನೀಡಬೇಕು. ಬೇರೆ ಸರ್ಕಾರ ಅಂತೆಲ್ಲ ನಮ್ಮ ಸಂಸ್ಥೆಯಿಂದ ಎಲ್ಲ ರೀತಿಯಲ್ಲೂ ವಾಹನಗಳ ಸಾಲಗಳು ಮತ್ತು ಸರ್ಕಾರಿ ನೌಕರಿ ಸಾಲಗಳು, ಪಿಗ್ಮಿ ಸಾಲಗಳು, ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸಾಲಗಳು, ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವಿವಿಧ ರೀತಿ ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಇದನ್ನೆಲ್ಲ ರೀತಿಯಲ್ಲೇ ಜನರು ಸದುಪಯೋಗ ಮಾಡ್ಕೋಬೇಕು. ಜೊತೆಗೆ ನಾವು ಯಾವುದೇ ರೀತಿಯಲ್ಲಿ ಏನು ವ್ಯವಹಾರ ನಡೆಸ್ತಾ ಇದ್ದೀವಿ ಯಾವುದೇ ರೀತಿ ಲಾಭದ ಉದ್ದೇಶದಿಂದ ನಾವು ಅದನ್ನು ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಯಾರಾದರೂ ಏನಾದರೂ ತೊಗೊಂಬಂದರೆ 10% 15% ಲಾಭ ಇಟ್ಕೊಂಡು ಮಾಡ್ತಾರೆ. ಬಟ್ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಇಲ್ಲಿಂದ ಬರೋ ಬಾಡಿಗೆಗಳಿರ್ಬೋದು, ನಮಗೇನಾದರೂ ಬೇರೆ ಇವಾಗ ಔಷಧಿಗಳಿದೆಲ್ಲ ಮಾರೋದ್ರಿಂದ ಬರೋದು, ಇದರಿಂದ ಇಲ್ಲಿ ಬರೋರು ಸಂಬಳಗಳನ್ನು ಕೊಟ್ಕೊಂಡು ಇಲ್ಲಿ ಏನು ಕಂಪ್ನಿಗಳಿಂದ ನಾವು ವಿವಿಧ ರೀತಿಯ ಸಲಕರಣೆಗಳನ್ನು ರೈತರಿಗೆ ಏನು ವ್ಯವಸಾಯ ಮಾಡೋದ ಕೃಷಿ ಸಲಕರಣೆಗಳಿರ್ಬೋದು, ಮತ್ತು ಇಲ್ಲಿ ಬೇರೆ ನೈಸರ್ಗಿಕ ಗೊಬ್ಬರಗಳು ಮತ್ತು ಬೇರೆ ರೀತಿ ಎಲ್ಲ ಗೊಬ್ಬರಗಳು ಏನು ರೈತರಿಗೆ ಕೊಡ್ತೀವಿ ಅದನ್ನು ಯಾವುದೇ ರೀತಿ ಲಾಭಾಂಶ ಇಟ್ಕೊಳ್ದಿರ ಏನು ನಮ್ಗೆ ಅಲ್ಲಿಂದ ಬರುತ್ತೆ ಅದೇ ರೇಟಿಗೆ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಬರೋ ಲಾಭ, ಇಲ್ಲಿ ಬರೋ ಏನು ಸಂಪನ್ಮೂಲಗಳು ಬಾಡಿಗೆ ಇತರೆ ಒಂದು ಲಾಭಗಳು ಬರುತ್ತೆ ಅದನ್ನು ಇಲ್ಲಿ ಬರೋ ಸಂಬಳಗಳಿಗೆ ಇಟ್ಕೊಂಡು ನಾವು ಅದನ್ನು ವ್ಯವಸ್ಥಿತವಾಗಿ ಬರೋ ಒಂದು ಲಾಭಾಂಶಗಳಿಗೆ ಆಸೆ ಪಡೆದರೆ ಅದನ್ನು ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಯಶಸ್ವಿನಿ ಯೋಜನೆ ಪ್ರತಿಯೊಬ್ಬರು ಯಾರು ನಮ್ಮಲ್ಲಿ ಷೇರುದಾರರಿದ್ದಾರೆ ಆ ಷೇರುದಾರರಿಗೆ
ನಮ್ಮ ಒಂದು ಅಧ್ಯಕ್ಷರು ಪತ್ತೂರು ಮಂಜಣ್ಣವರು ಏನಿದ್ದಾರೆ ಅವರ ಒಂದು ಆಡಳಿತ ಅವಧಿನಲ್ಲಿ 5 ವರ್ಷದಲ್ಲಿ ನಡೆಸ್ಕೊಂಡು ಮತ್ತೆ 2ನೇ ಅವಧಿಗೆ ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಪ್ರತಿ ವರ್ಷ ಯಶಸ್ವಿನಿ ಕಾರ್ಡ್ಗಳನ್ನು ಎಲ್ಲ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಬೇಕು, ಯಾವುದೇ ರೀತಿ ತೊಂದರೆಗಳಾದರೆ ಆರೋಗ್ಯದಲ್ಲಿ ನಾವು ಅವ್ರ ಸೇವೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಉಚಿತವಾಗಿ ನಮ್ಮ ಸೊಸೈಟಿಯಿಂದ ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ. ಅದ್ರ ಜೊತೆಗೆ ಅವ್ರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಸ್ವಂತ ವೆಚ್ಚದಿಂದ ಅದನ್ನು ಕೊಟ್ಟಿರೋದು. ಜೊತೆಗೆ ಇಲ್ಲಿ ಬ್ಯಾಂಕ್ ವ್ಯವಸ್ಥೆ ಏನಿಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು. ಇಲ್ಲಿ ಪಿಗ್ಮಿ ಅಕೌಂಟ್ಗಳು ಮಾಡಿ ವ್ಯವಹಾರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮೊನ್ನೆನೇ ಮಾಹಿತಿ ಕೊಟ್ಟಿದ್ದೀವಿ. ಇವಾಗ ಹೊಸದಾಗಿ ಇವತ್ತು ಕೃಷಿ ಸಲಕರಣೆಗಳು, ಪಂಪುಗಳು, ಸ್ಪ್ರೇಯರ್ಗಳು, ದಾರ, ತಂಗುಷಿ ಈ ಥರ ಎಲ್ಲ ಸಲಕರಣೆಗಳೆಲ್ಲ ತರಿಸಿದ್ದೀವಿ. ಆ ಎಲ್ಲ ಸಲಕರಣೆಗಳನ್ನು ಇವತ್ತಿನಿಂದ ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಸಿಗುವಂಥ ವ್ಯವಸ್ಥೆ ಮಾಡಿ ಎಲ್ಲ ವರ್ಗದವ್ರಿಗೂ, ಎಲ್ಲ ರೈತಾಪಿ ವರ್ಗದವ್ರಿಗೂ ಅನುಕೂಲ ಮಾಡಿಕೊಡೋ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಕೃಷಿ ಏನು ಪರಿಕರಗಳು ಏನಿರ್ತವೆ, ಏನು ರೈತರಿಗೆ ಬೇಕು, ಬೇಡಿಕೆ ಏನಿದೆ, ಅದನ್ನು ಪ್ರತಿಯೊಬ್ಬ ರೈತರು ನಮಗಿಂಥ ಒಂದು ಸಲಕರಣೆಗಳ ಬೇಡಿಕೆ ನಮಗೆ ಬೇಕಾಗುತ್ತೆ, ಇಂಥದನ್ನು ನೀವು ತರಿಸಿ ಅಂದರೆ ಅದನ್ನು ನಮ್ಮ ಆಡಳಿತ ಮಂಡಳಿ ಸದಾ ಸಿದ್ಧವಾಗಿರುತ್ತೆ. ಅದನ್ನೆಲ್ಲ ರೈತರು ತಮ್ಮ ಬೇಡಿಕೆಗಳು ಏನಿದೆ ಅದನ್ನು ಬಂದ್ಬಿಟ್ಟು ನಮ್ಮ ಕಾರ್ಯದರ್ಶಿಗಳಿಗೆ ಇಲ್ಲಿ ಅದನ್ನು ಮಾಹಿತಿ ಕೊಟ್ಟರೆ ಖಂಡಿತವಾಗಿಯೂ ನಮ್ಗೆ ಅವಶ್ಯಕತೆಗೆ ಏನು ಬೇಕಾಗುತ್ತೆ ರೈತರಿಗೆ ಆ ಒಂದು ಸಲಕರಣೆಗಳನ್ನು ವ್ಯವಸ್ಥೆ ಮಾಡೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಎಲ್ಲ ಆಡಳಿತ ಮಂಡಳಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ, ಎಲ್ಲ ರೈತರ ಸಹಕಾರದೊಂದಿಗೆ ಇದನ್ನು ಉನ್ನತ ಮಟ್ಟದಕ್ಕೆ ತಗೊಂಡೋಗೋದಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ. ಎಲ್ಲ ರೈತರ ಸಹಕಾರ ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಎಲ್ಲ ರೈತಾಪಿ ವರ್ಗದವರು, ತಾಲೂಕಿನ ಎಲ್ಲ ಜನಾಂಗದವರು, ಎಲ್ಲ ರೀತಿಯ ಅಧಿಕಾರಿಗಳು, ಎಲ್ಲ ರೀತಿಯ ಪ್ರತಿನಿಧಿಗಳು ಸಹಕಾರ ನೀಡಬೇಕು ಅಂತ ಹೇಳ್ಕೊಡ್ತಾ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮುಗಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ ಇಲಾಖೆ. ಸಹಕಾರ ನೀಡಿದಂಥ ಎಲ್ಲ ನಿರ್ದೇಶಕರ ಜೊತೆಗೆ ನಮ್ಮ ಮಾಧ್ಯಮ ವರ್ಗದವರಿಗೂ, ನಮ್ಮ ಮುಖ್ಯವಾಗಿ ನಮ್ಮ ಅಧಿಕಾರಿಗಳಿಗೆ, ಆಡಳಿತ ವರ್ಗದ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ಕಾರ್ಯದರ್ಶಿಗಳು ಇಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಇವಾಗ ನಾವು ಏನು ನಿರ್ದೇಶನ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡು ನಿರ್ದೇಶನ ನೀಡ್ತಾ ಇದ್ದೀವಿ, ಅದನ್ನು ನಿಯಮಾನುಸಾರ ಚಾಚು ತಪ್ಪದೆ ಕಾಲಕ್ಕೆ ತಕ್ಕನಂತೆ ಅದನ್ನು ಮಾಹಿತಿಗಳು ಕೊಡೋದ್ರ ಜೊತೆಗೆ ಅದನ್ನು ಏನವರು ರೈತರಿಗೂ ಅರಿವು ಮೂಡಿಸೋದ್ರ ಜೊತೆಗೆ ನಮಗೂ ಮಾಹಿತಿ ನೀಡಿ ಆಡಳಿತ ಮಂಡಳಿ ನಿರ್ದೇಶನದಂತೆ ನಡೀತಾ ಇರೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಕಟ್ಟಡದ್ದು ಇವಾಗ ಅಂದಾಜು ಪಟ್ಟಿ ಈಗಾಗಲೇ ನಮ್ಮ ಅದಕ್ಕೆ ಅನುಮೋದನೆ ಕಳಿಸಿದ್ದೀವಿ. ಅದನ್ನು ನಮ್ಮ ಶಾಸಕರು ಮತ್ತು ನಮ್ಮ DAPS ಅಧ್ಯಕ್ಷರಾದ ಮಂಜಣ್ಣವರು ಮಾತಾಡಿದ್ದಾರೆ. ಕೇವಲ ಇನ್ನೊಂದು ವಾರದಲ್ಲಿ ಅದನ್ನು ಏನೋ ಅಂದಾಜು ಪಟ್ಟಿ ಅನುಮೋದನೆ ಆಗಿ ಬಂದ ತಕ್ಷಣ ಕನಿಷ್ಠ ಪಕ್ಷ ಒಂದು ತಿಂಗಳು ಒಳಗಡೆ ಅದನ್ನು ಕನ್ನಡನ ಪ್ರಾರಂಭ ಮಾಡಿ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಆಡಳಿತ ಮಂಡಳಿ ಜೊತೆಗೆ ಅಧಿಕಾರಿ ವರ್ಗದವ್ರ ಜೊತೆಗೆ ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತಾ ಎಲ್ಲ ಜೈ ಜೈ ಕರ್ನಾಟಕ. ಜುಲೈ 5ನೇ ತಾರೀಕು ಜುಲೈ 5ನೇ ತಾರೀಕು ಸಹಕಾರ ಸಪ್ತಾಹ ಏನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ನಾನು ಈ ಸೊಸೈಟಿಯ TAPMS ಸೊಸೈಟಿಯ ಶೇರ್ ಹೋಲ್ಡರ್ ಆಗಿ ಹಾಗೂ MPCS ಸನ್ನಾಸದಲ್ಲಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇದು ನಮ್ಮ ದಿವಂಗತ MB ಕೃಷ್ಣಪ್ಪನವರು ಇವತ್ತೆಲ್ಲ ನಾವು ಏನಿದ್ದೀವೋ ಶೇರ್ ಹೋಲ್ಡರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ ಪ್ರತಿಯೊಬ್ಬರು ನೆನೆಸ್ಕೊಳ್ಳೋ ಅಂಥ ದಿನ. ಆ ಮಹಾನುಭಾವನು ಇವತ್ತು ಇದನ್ನು ಕಟ್ಟಿ ಒಂದು ಒಳ್ಳೆ ಇಡೀ ಸ್ಟೇಟಲ್ಲಿ ಹೊಸಕೋಟೆ ಆದಮೇಲೆ ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಮುಳಬಾಗ ಸೊಸೈಟಿ ಮಾತ್ರ ಹೈಯೆಸ್ಟ್ ಪ್ರಾಪರ್ಟಿ ಇರೋದು TAPMS ಸೊಸೈಟಿ. ಅದರಿಂದ ಇವತ್ತು ಅಂಥ ಮಹಾನುಭಾವ ನೆನೆಸ್ಕೋಬೇಕು. ಮತ್ತು ಹುಬ್ಳಿ ನಾರಾಯಣಗೌಡರು, ಮತ್ತು ಪೆದ್ದಾಳ್ನಲ್ಲಿ ಮುನ್ಸಾಂಗೌಡರು, ಮತ್ತು ದಿವಂಗತ ಆಲೂರು ಕಿರಣ್ಣವರು, ಯಾವುದೇ ರೀತಿ ನಮ್ಮ ದಿವಂಗತ ದಿಲ್ಗಟ್ಟೆಗೌಡರು, ಈ ಥರ ಮಹಾನುಭಾವರು, ದೊಡ್ಡ ದೊಡ್ಡ ಮಹಾನುಭಾವರೆಲ್ಲ ಇದನ್ನು ಮುಂದುವರಿಸ್ಕೊಂಡು ಬಂದು ಹುಬ್ಳಿ ರಾಮೇಗೌಡರು ಇವರೆಲ್ಲ ಬಿಲ್ಡಿಂಗ್ ಕಟ್ಟು MB ಕೃಷ್ಣಪ್ಪನವರು ಅಲ್ಲೇ ಇದ್ದು ಟ್ಯೂನಿಂಗ್ ಮಾಡಿ ಇವೆಲ್ಲ ಇನ್ನೂ 50-60 ವರ್ಷ ಮಾಡುವಂಥ ಬಿಲ್ಡಿಂಗ್ ಇವಾಗ 60-70 ವರ್ಷ ಮೇಲಾಗಿದೆ. ಆದರೂ ಇದು ಮೈನಲ್ಲಿರೋದ್ರಿಂದ ಇದನ್ನು ನಮ್ಮ ಅಧ್ಯಕ್ಷರಾದಂಥ ಪತ್ತೂರು ಮಂಜಣ್ಣವರು ಏನೋ ಡೆಮಾಲಿಷ್ ಮಾಡಿ ಬಾಡಿ ಡಿಸ್ಕಷನ್ ಮಾಡಿ ಅಲ್ಲಿ 4 ಎಕರೆ ಇದೆ ಅಲ್ಲಿ SBI ಇದೆ, ಅದನ್ನು ಡೆವಲಪ್ಮೆಂಟ್ ಮಾಡಿ ಇದನ್ನು ಡೆವಲಪ್ಮೆಂಟ್ ಮಾಡಿದರೆ ಒಂದು ಮಂತ್ಲಿ ಒಂದು 30-40 ಲಕ್ಷ ರೂಪಾಯಿ ಅಸೆಟ್ ಮಾಡೋ ನಮ್ಮ ಆಡಳಿತ ಮಂಡಳಿಗಿದೆ. ಮಾಡಲಿ ಒಳ್ಳೆಯ ರೀತಿಯಿಂದ ನಮ್ಮ ಮುಳಬಾಗ ತಾಲೂಕಿನ ರೈತರಿಗೆ ಸಹಕಾರ ಬಂಧುಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಇದನ್ನು ನಮ್ಮ ಸಹಕಾರ
ಸಂಘಗಳ ಹುಟ್ಟಿಗೆ ಯಾರಪ್ಪ ಅಂದರೆ ಹುಟ್ಟಿಗೆ ಕಾರಣ ನಮ್ಮ ಸಿದ್ದನಗೌಡ ಸಂಗರಾಮನಗೌಡ ಅಂದ್ಬಿಟ್ಟು ಎಂಬವರು ಪಾಟೀಲ ಎಂಬವರು ಮೊದಲಿಗೆ 1904ರಲ್ಲಿ ಅಂದರೆ ಈ 120 ವರ್ಷಗಳ ಹಿಂದೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಆರಂಭ ಮಾಡ್ತಾರೆ. ಆದ್ದರಿಂದ ಇವರೊಂದು ಸಹಕಾರ ಕ್ಷೇತ್ರ ಪಿತಾಮಹ ಅಂದ್ಬಿಟ್ಟು ಕರೀತಾರೆ. ಅವತ್ತು ಆ ಮಹಾನುಭಾವನು ಈ ಕೋಆಪರೇಟಿವ್ ಸೊಸೈಟಿ, ಆವಾಗ ಈಗ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಇಲ್ಲ ಬೇರೆ ಬೇರೆ ರೀತಿ ಇರ್ಬೋದು. ಆ ಟೈಮ್ ಆ ಕಾಲದಲ್ಲಿ ಏನಿರಲಿಲ್ಲ, ಬ್ಯಾಂಕ್ಗಳು ಅನ್ನೋದಿರಲಿಲ್ಲ. ಈ TAPMS ಸೊಸೈಟಿನೇ ಈ ಸೊಸೈಟಿಗಳಿರ್ಬೋದು, PLD ಬ್ಯಾಂಕ್ ಇರ್ಬೋದು, ಈ ಥರ ಸಣ್ಣ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಗಳು ಇದು ಇಡೀ ತಾಲ್ಲೂಕಿಗೆ ಮೊದಲು ಬಿತ್ತನೆ ಬೀಜ ಕೊಡ್ತಾ ಇತ್ತು. ಒಂದು 23 ವರ್ಷದಲ್ಲಿ ನೇಗಿಲಿಗಳು ನಮ್ಮ ಜ್ಞಾಪಕ ಇದೆ. ಈ ಮಳೆಗಾಲ ಬಂದ್ಬಿಟ್ರೆ ವಿಪರೀತ ಕೀಳ್ತಾ ಇದೆ ಇಲ್ಲಿ ಬಿತ್ತನೆ ಬೀಜಕ್ಕೆ, ನೇಗಿಲಿಗೆ, ಪ್ರತಿಯೊಂದೂ. ಈಗ ಹಾರ್ಟಿಕಲ್ಚರ್, ಅಗ್ರಿಕಲ್ಚರು, TAPMS ಏನು ಮಾಡ್ತಾಯಿತ್ತು, ಆ ಕೆಲಸಗಳೆಲ್ಲ ಇಲ್ಲೇ ಮಾಡ್ತಾಯಿದ್ದೀವಿ ಮೊದಲು 20-30 ವರ್ಷದ ಹಿಂದೆ. ನಮ್ಮ ಜ್ಞಾಪಕ ಇದೆ. ಚಿಕ್ಕ ಹುಡುಗರಾಗ ನಮ್ಮ ತಂದೆ ಜೊತೆಯಲ್ಲಿ ಬರ್ತಾಯಿದ್ವಿ. ನಮ್ಮ ತಂದೆ ನಮ್ಮ ತಾತ ಕೂಡ ಸೇರಿರ್ತೀವಿ, ಸಿಮರಾಯಪ್ಪ ಅಂದ್ಬಿಟ್ಟು. ಆದ್ದರಿಂದ ಒಳ್ಳೆ ರೀತಿಯಿಂದ ನಮ್ಮ ಸ್ಟೇಟಲ್ಲಿ ಹೊಸಕೋಟೆ ಆದಮೇಲೆ ನಮ್ಮ ಮುಲ್ಬಾಲ್ ಸಂಘ, ಅದು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರ ನೇತೃತ್ವದಲ್ಲಿ ಬಹಳ ರೀತಿಯಿಂದ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ ಇನ್ನೂ ಮುಂದುವರಿಬೇಕು. ಮತ್ತು ನಮಗೆ ಸಹಕಾರ 2022ರಲ್ಲಿ ಒಳ್ಳೆ ರೀತಿಯಿಂದ ಇದು ಅಭಿವೃದ್ಧಿ ಮಾಡಿರೋದಕ್ಕೆ ಉತ್ತಮ TAPMS ಎಂದು ಪ್ರಶಸ್ತಿ ಕೂಡ ನಮ್ಮ ಇಡೀ ಜಿಲ್ಲೆ ಸ್ಟೇಟಲ್ಲಿ ಬಂದಿದೆ. ನಮಗಿದು ಉತ್ತಮವಾದಂಥ ನಮಗೆ ಒಳ್ಳೆಯ ಅಭಿವೃದ್ಧಿಗೆ ಮತ್ತು ನಮಗೊಂದು ಇನ್ಸ್ಪಿರೇಷನ್ ನಮ್ಮ ತಾಲೂಕಿನ ರೈತರಿಗೆ ಮತ್ತು ನಮ್ಮ ಕೋಆಪರೇಟಿವ್ ಬಂಧುಗಳಿಗೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನೆಲ್ಲ ಈ TAPMS ಸೊಸೈಟಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ರೈತರು. ನಾವು ಇದರಲ್ಲಿ ಶೇರ್ ಹೋಲ್ಡರ್ ಆದ್ದರಿಂದ ರಸಗೊಬ್ಬರಗಳಾಗ್ಬೋದು, ಪೆನ್ಸಿಲ್ ಆಗ್ಬೋದು, ಈ ಸ್ಟಾಂಪ್ ಇದೆ, ಇಲ್ಲೇ ಎಲ್ಲ ಇದು ಪೆಸ್ಟಿಸೈಡ್ಸ್ ಇದೆ, ಟಾರ್ಪಾಗಳು ಸಿಗ್ತವೆ, ರಸಗೊಬ್ಬರಗಳು ಸಿಗ್ತಾ ಇದೆ, ಡ್ರಿಪ್ಸ್ ಸಿಗ್ತಾ ಇದೆ, ಸ್ಟೇಷನರಿ ಎಲ್ಲ ರೀತಿಯಿಂದನೂ ಅನುಕೂಲ ಮಾಡ್ತಾರೆ. ಇನ್ನೂ ಒಳ್ಳೆಯ ರೀತಿಯಿಂದ ಮಾಡ್ಕೋಬೋದು. ಈಗ ರೈತರಿಗೆ ಟಮಾಟಾಗೂ ಬೆಳೆ ಇಲ್ದಿರಾಗೋಗಿದೆ, ಮತ್ತು ನಮ್ಮ ಮಾವಿಗೂ ಬೆಳೆ ಇಲ್ದಿರಾಗೋಗಿದೆ. ಅದರಿಂದ ಕೊತ್ತೂರು ಮಂಜನವರು ವಿಧಾನಸಭೆಯಲ್ಲಿ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಮಿನಿಸ್ಟ್ರು ಆಗೋ 100% ಚಾನ್ಸ್ ಇರೋದ್ರಿಂದ ದಯವಿಟ್ಟು ಅವರು ಮುತುವರ್ಜಿ ವಹಿಸಿ ಇನ್ನೂ ಈ ಮಾವಿರ್ಬೋದು, ಇನ್ನೊಂದಿರ್ಬೋದು, ಇವೆಲ್ಲ ಈ ಸೊಸೈಟಿ ಕೆಳಗಡೆ ತಂದುಬಿಟ್ರೆ ಇನ್ನೂ ಒಳ್ಳೆ ರೀತಿಯಿಂದ ರೈತರಿಗೆ ಅನುಕೂಲ ಮಾಡ್ಕೊಡ್ಬೋದು ಅನ್ನೋದು ನನ್ನ ಇಂಟೆನ್ಷನ್ನು. ಈಗ ಸೊಸೈಟಿಯಿಂದ ಇದು ನಮಗೆ ಸ್ಟೋರೇಜ್, ಮ್ಯಾಂಗೋಗಾಗಲಿ ಪಲ್ಪ್ ಸ್ಟೋರೇಜ್ಗೆ ಇಲ್ಲೇ ಇಲ್ಲ, ಇಡೀ ನಮ್ಮ 2 ಡಿಸ್ಟಿಕಲ್ಲೂ ಇಲ್ಲ. ಎಲ್ಲ ಈಗ ಸದ್ಯಕ್ಕೆ ರೇಟ್ಗಳೇನೋ ಬೆಂಬಲ ಬೆಲೆ ನಾವು 3 ರೂಪಾಯಿ ಹೋಗ್ತಾ ಇದೆ, 4 ರೂಪಾಯಿ ಕಿಲೋಕ್ಕೆ ಮಾವಿನಕಾಯಿ ಖರ್ಚು ಬರ್ತಾ ಇದೆ, 3 ರೂಪಾಯಿ ರೇಟ್ ಹೋಗ್ತಾ ಇದೆ. ಅದರಿಂದ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 4.37 ಪೈಸೆಯನ್ನು ನೀಡ್ತಾ ಇದೆ. ಅದಕ್ಕೆ ಅವ್ರಿಗೂ ವಂದನೆ ಸಲ್ಲಿಸ್ತಾ ಇದ್ದೀನಿ. ಆದರೆ ಇದಲ್ಲ, ನಾವು ಬೆಂಬಲ ಬೆಲೆ ನೀಡೋದು ಅದು ಅಲ್ಲ. ಕೋಆಪರೇಟಿವ್ ಆಗಲಿ ಸರ್ಕಾರಗಳ ಕೆಲಸ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ರೈತರಿಗೆ. ಏನಪ್ಪ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ, ಇವತ್ತು ಬಲ್ಬ್ಗೆ ಜ್ಯೂಸ್ಗೆ ಹೋಗ್ಬೇಕಾದ್ರೆ ನಾವಿಲ್ಲ ಚಿತ್ತೂರು ಹೋಗಬೇಕು, ಇಲ್ಲಾಂದರೆ ತಮಿಳ್ನಾಡು ಹೋಗ್ಬೇಕು, ಕೃಷ್ಣಗಿರಿ, ಸೇಲಂ ಈ ಥರ ಹೋಗ್ಬೇಕು. ಇಲ್ಲಿ ಸ್ಟೋರೇಜ್ ಆಗಲಿ ಈ ಬಲ್ಬ್ ಮಾಡೋ ಫ್ಯಾಕ್ಟ್ರಿಗಳಿಗಾಗಲಿ ಇಲ್ಲ. ಆದ್ದರಿಂದ ದಯವಿಟ್ಟು ಸರ್ಕಾರಗಳು ಈ ಕೋಆಪರೇಟಿವ್ ಸೆಕ್ಟರಲ್ಲಿ TAPMS ಆಗ್ಬೋದು, RMC ಆಗ್ಬೋದು, ಇಂಥ ಕಡೆ ಇವ್ರಿಗೆ ಪಲ್ಪ್ ಸೆಂಟರ್ಗಳು ಒಳ್ಳೆ ಬಜೆಟ್ ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಪರ್ಮನೆಂಟ್ ಸೊಲ್ಯೂಷನ್ ಪಲ್ಪ್ ಫ್ಯಾಕ್ಟ್ರಿಗೆ ಏನಾದರೂ ಬಂದರೆ ಇನ್ನೂ ನಮಗೆ ರೈತರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಅನುಕೂಲ ಮಾಡ್ಬೋದು ಅಂದ್ಬಿಟ್ಟು ನಾನು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಿಮ್ಮ ಕಮಿಟಿಯವ್ರಿಗೆ ಮತ್ತು ನಮ್ಮ ರೈತರ ಪರವಾಗಿ ನಾನು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದೀನಿ. ದಯವಿಟ್ಟು ಇಂಥವೆಲ್ಲ ಇಂಥ ದೊಡ್ಡ ಮಟ್ಟದಲ್ಲಿ ನೀವೇನಾದರೂ ಇದು ನಿಮ್ಮ ಇರೋ ಈ 3-4 ವರ್ಷದಲ್ಲೇ 5 ವರ್ಷದ ಏನಾದರೂ ತಂದುಬಿಟ್ರೆ ರೈತರಿಗೆ ಇಡೀ ಸ್ಟೇಟಲ್ಲೇ ನಮ್ಮ ಮುಲ್ಬಾಲ್ ತಾಲೂಕು ಸೊಸೈಟಿ ದೊಡ್ಡ ರೀತಿಯಲ್ಲಿ ರಾಜ್ಯ ಮತ್ತು ಇಂಡಿಯಾ ಭಾರತ ದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸ್ಬೋದು, ಆಡಳಿತ ನಡೆಸ್ಬೋದು, ರೈತರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ 2 ಮಾತುಗಳ ಮಾತಾಡಲಿಕ್ಕೆ ಸಹಕಾರ ಸಪ್ತಾಹದಲ್ಲಿ ತಮ್ಮೆಲ್ಲ ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನಪ್ಪ ಸಾಕೇನಪ್ಪ ಬೆಳಕ್ಕೆ ಸಾಧ್ಯ ಅನ್ನೋದು ಸಹಕಾರದ ಒಂದು ಇಚ್ಛೆ, ಸಹಕಾರ ಸಂಸ್ಥೆಯ ಒಂದು ಇಚ್ಛೆ. ಅದರಿಂದ ಹೆಚ್ಚೆಚ್ಚಾಗಿ ನಮ್ಮ ಭಾರತ ಸರ್ಕಾರವೂ ಸಹ 5 ವರ್ಷಗಳಿಂದ ಏನು ಸಹಕಾರ ಸಚಿವಾಲಯ ಆಯಿತು, ಅದನ್ನು ಇನ್ನೂ ಹೆಚ್ಚೆಚ್ಚಿಗೆ ಸಹಕಾರ ಸಂಸ್ಥೆಗಳನ್ನು ಕೊಂಡೊಯ್ಯಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕರ್ನಾಟಕ ಸರ್ಕಾರವೂ ಸಹ ಮಾನ್ಯ
ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ 1 ಲಕ್ಷದಿಂದ 3 ಲಕ್ಷವರೆಗೂ ಕೂಡ ರೈತಾಪಿ ವರ್ಗಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತು. ಅದೇ ಥರ ಸ್ತ್ರೀಶಕ್ತಿ ಸಂಘಗಳು ಕೂಡ ಸಹ ಸಾಲವನ್ನು ಕೊಡ್ತು. ಇದು ಎಲ್ಲಿಂದ ಬಂತು ಅಂದರೆ ಸಹಕಾರ ಸಂಸ್ಥೆ ಇರೋದ್ರಿಂದ ಬಂತು. ಹೀಗಾಗಿ ನಮ್ಮ ಸಂಸ್ಥೆಯು ಸಹ ಅದೇ ನಿಟ್ಟಿನಲ್ಲಿ ನಾನು 5 ವರ್ಷ ಆದಮೇಲೆ 2ನೇ ಸರ್ತಿ ಕೂಡ ಇಲ್ಲಿ ಆಯ್ಕೆಯಾಗಿ ಬಂದಿದ್ದೀನಿ. ನಮ್ಮ ಸಂಸ್ಥೆಯಲ್ಲೂ ಸಹ ನಮ್ಮ ಅಧ್ಯಕ್ಷರಾದಂತಹ ಕೊತ್ತೂರು ಜಿ ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಸಂಸ್ಥೆಯನ್ನು 2021-2021ರಲ್ಲಿ ಏನು ಒಂದು ನಿವ್ವಳ ಲಾಭ ಇತ್ತು, 2021-22ರಲ್ಲಿ ಒಟ್ಟು ನಮ್ಮ ಇದ್ದಿದ್ದು 1.5-2.5 ಕೋಟಿಗೆ ಇವಾಗ ಹೋಗಿದೆ. ಅಂದರೆ ದುಡಿಯುವ ಲಾಭ, ನಿವ್ವಳ ಲಾಭ ಬಂದು 8.5 ಲಕ್ಷದಿಂದ ಅಟ್ ಪ್ರೆಸೆಂಟ್ ಇವಾಗ 26 ಲಕ್ಷಕ್ಕೆ ಬಂದಿದೆ. ಓವರಾಲ್ ಇವಾಗಿನ ವಹಿವಾಟು ಬಂದು ಟ್ರಾನ್ಸಾಕ್ಷನ್ ಬಂದು 60 ಲಕ್ಷದಿಂದ 6 ಕೋಟಿವರೆಗೂ ಈ ವ್ಯವಸಾಯ ಉತ್ಪನ್ನ ಮಾರಾಟ ಸಂಸ್ಥೆ ಬೆಳೀತಾ ಇದೆ. ಇದೆಲ್ಲ ಓವರಾಲ್ ಏನಂದರೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳಿಬೇಕು. ಇಲ್ಲಿನ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಮತ್ತು ಕ್ರಿಮಿಕೀಟನಾಶಕಗಳಿರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಎಲ್ಲ ವಿಧದಲ್ಲೂ ಸಹ ರೈತರಿಗೆ ಇಲ್ಲಿ ಏನು ಬೇಕು, ನಾವಿಲ್ಲಿ ಇನ್ನೊಂದೇನೆಂದರೆ ರೈತರಿಗೆ ಏನು ಬೇಕು ಅದನ್ನು ತಗೊಂಡು ಬರ್ತಾ ಇದ್ದೀವಿ. ಯಾವುದೇ ಲಾಭ, ಕೆಲವು ಲಾಭ ಬರ್ಬೋದು, ಲಾಭ ಬರ್ದಿರ ಇರ್ಬೋದು. ವಿಷಯ ಇದೇ ಇಷ್ಟೇ, ಇಲ್ಲಿಂದ ರೈತರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾವೊಂದು ವ್ಯವಸಾಯೋತ್ಪನ್ನ ಮಾರಾಟ ಸಂಸ್ಥೆ ಮುನ್ನುಗ್ತಾ ಇದೆ. ಕರ್ನಾಟಕಕ್ಕೆ ಮತ್ತು ಭಾರತ ದೇಶಕ್ಕೆ ಕೂಡ ಸಹಕಾರ ಸಂಸ್ಥೆಯಲ್ಲಿ ಒಳ್ಳೆ ನೆಂಟಿದೆ. ಸಿದ್ದನಪ್ಪ ರಾಮ್ ಕೂಡ ಅನ್ನೋರು ಮೊದಲು ಇದನ್ನು ಫೌಂಡರ್, ಫೋಟೋ ಕೂಡ ಇಲ್ಲಿದೆ. ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೂಡ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಈ ನಿಟ್ಟಿನಲ್ಲಿ ನಮ್ಮೊಂದು ಸಂಸ್ಥೆಯಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ನಮ್ಮೊಂದು ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಷನ್. ಓವರಾಲ್ ಇದರ ಅರ್ಥ ಏನಂದರೆ ಸುಮಾರು ಒಂದು 5 ವರ್ಷ 7 ವರ್ಷಗಳ ಹಿಂದುಗಡೆ ಯಾವ ಥರ ಇತ್ತು ಈ ಒಂದು ಸಂಸ್ಥೆ. ತದನಂತರ ನಮ್ಮ ಕೊತ್ತೂರು ಜಿ ಮಂಜುನಾಥ್ ಅವರು ನೇತೃತ್ವ ವಹಿಸ್ಕೊಂಡ ಮೇಲೆ ಎಲ್ಲ ಆಡಳಿತ ಮಂಡಳಿ ಒಂದಿದ್ದರೆ ಸಾಲಲ್ಲ, ಜೊತೆ ಕಾರ್ಯಕಾರಿ ಮಂಡಳಿ. ನಾವೇನಿದ್ರು ರೆಸಲ್ಯೂಷನ್ ಬರೆಯೋದು ಹೀಗೀಗೆ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ಕಾರ್ಯಕಾರಿ ಮಂಡಳಿ ಇದಕ್ಕೆ ಅವರೊಂದು ಕರ್ತವ್ಯ ಜಾಸ್ತಿ ಇದೆ. ಇದರಲ್ಲಿ ಪಾಲ್ಗೊಳ್ಳುವಿಕೆ ಆಗಲಿ ಎಲ್ಲ ಇದೆ. ಬರೋರು ರೈತರನ್ನು ವಿಶ್ವಾಸದಿಂದ ಮಾತಾಡಿಸೋದು, ಅವರನ್ನು ಕರೆಸೋದು, ಏನು ಎತ್ತ ಅಂತ ತಿಳ್ಕೊಳ್ಳೋದು. ಮತ್ತು ರೈತರಿಗೆ ಇವಾಗಲೂ ಸಹ ಇನ್ನೂ ಹೆಚ್ಚೆಚ್ಚಿಗೆ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ. ಇನ್ನು 4-5 ವರ್ಷದಲ್ಲಿ ಈ ಒಂದು ಸಂಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಸಂಸ್ಥೆಯಾಗಿ ಮಾಡಬೇಕಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಏನು ಇವತ್ತೊಂದು ದಿನ ಕೇಂದ್ರ ಸರ್ಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ಒಂದು 7 ದಿವಸ ಏನು ಅವರು ಅಂದ್ಕೊಂಡಿದ್ರು, ಅದೇ ಥರ ನಮ್ಮ ಸಂಸ್ಥೆಯಲ್ಲಿ ಕೂಡ ವಿವಿಧ ಗಿಡ ನಾಟಿ ಮಾಡೋದಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಸಹಕಾರ ಸಂಸ್ಥೆ ಹೆಚ್ಚೆಚ್ಚಿಗೆ ಬೆಳಿಬೇಕು. ಆದ್ದರಿಂದ ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ದುರ್ಬಲ ವರ್ಗ ಎಲ್ಲ ಜನಾಂಗದವರೆಗೂ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಪ್ತಾಹ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಹ ನಮ್ಮೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಈ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿರುವ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಇದು ಸರ್ಕಾರದ ಒಂದು ಪರ್ಯಾಯ ಸರ್ಕಾರ ಅನ್ಬೋದು, ರೈತರಿಗಾಗಿಯೇ ಇರುವಂತಹ ಒಂದು ಪರ್ಯಾಯ ಸರ್ಕಾರ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಸರ್ಕಾರಕ್ಕೆ ಏನಾದರೂ ವಿಷಯ ಮುಟ್ಟಿಸಬೇಕಾದ್ರೆ ಅದಕ್ಕೆ ಬೇರೆ ದಾರಿಗಳಿವೆ. ಇದು ನಾವೇ ರೈತರೇ ಕೂತ್ಕೊಂಡು ನಿರ್ಧಾರ ಮಾಡಿ ಒಂದು ಕ್ರಮ ಕೈಗೊಳ್ಳಬಹುದಾದಂಥ ಒಂದು ಅವಕಾಶ ಇರೋದು ಸಹಕಾರಿ ಕ್ಷೇತ್ರದಲ್ಲಿ. ಈ ಸಹಕಾರಿ ಚಳುವಳಿ ನಮ್ಮ ಭಾರತ ದೇಶದಲ್ಲಿ 1904ರಲ್ಲಿ ಪ್ರಾರಂಭವಾದಾಗ ಕೂಡ ನಮ್ಮ ಕನ್ನಡದ ಒಂದು ವಿಶೇಷ ಇದೆ. ಯಾಕಂದರೆ ಈ ಸಹಕಾರ ಚಳವಳಿ ಪ್ರಾರಂಭವಾಗಿದ್ದೇ ಕರ್ನಾಟಕದಲ್ಲಿ ಪ್ರಥಮವಾಗಿ 1904ರಲ್ಲಿ. ಆ ಮಹಾನುಭಾವರು ಗದಗದಲ್ಲಿ ಪ್ರಥಮವಾಗಿ ಸಹಕಾರ ಚಳವಳಿಯನ್ನು ಸ್ಥಾಪಿಸ್ತಾರೆ. ಈ ಸಹಕಾರ ಚಳವಳಿ ಇದರ ಅಂಗವಾಗಿ ನಮ್ಮ ಮುಳುಬಾಗಿಲಿನಲ್ಲಿ ಕೂಡ ಸಹಕಾರದ ಹಲವಾರು ಸಂಸ್ಥೆಗಳನ್ನು ಇದ್ದಾವೆ. ಅದರ ಪೈಕಿ ಹೃದಯ ಭಾಗದಲ್ಲಿರುವಂತಹ ಈ TAPCMS ಮಾನ್ಯ ನಮ್ಮ ಈ ತಾಲೂಕಿನ ಹೈನುಗಾರಿಕೆ ಪಿತಾಮಹ, ರೈತಾಪಿ ವರ್ಗದ ಕಣ್ಮಣಿ, ಈ ತಾಲೂಕಿನ ಹಿರಿಯ ಮುಸ್ತುದಿಗಳಾದಂತಹ MA ಕೃಷ್ಣಪ್ಪನವರು 1960ರಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಸಮಸ್ಯೆಯನ್ನು ಅವರ ನಂತರ
ಸುಮಾರು ಹಿರಿಯರು ಅಂದರೆ ನಮ್ಮ ಚದುಮನಹಳ್ಳಿ ವೆಂಕಟರಾಮಪ್ಪನ ಆಗಿರ್ಬೋದು, ಬೆತ್ತನಹಳ್ಳಿ ಮುನ್ಸಾಮಗೌಡರಾಗಿರ್ಬೋದು, ಬೀರೇಗೌಡರಾಗಿರ್ಬೋದು, ನಮ್ಮ ಆಲಂದೂರು ಸೀನಣ್ಣ ಆಗಿರ್ಬೋದು, ಬೀರೇಗೌಡರಾಗಿರ್ಬೋದು, ಬಿ ರಾಮಕೃಷ್ಣಪ್ಪನವರಾಗಿರ್ಬೋದು, ಬಲ್ಲದ ಇನ್ನೊಬ್ಬ ರಾಮಕೃಷ್ಣಪ್ಪನವರಾಗಿರ್ಬೋದು, ಈ ರೀತಿಯಾಗಿ ಹಲವಾರು ಜನ ನಡೆಸಿಕೊಂಡು ಈ ಸಮಸ್ಯೆಯನ್ನು ಬೆಳೆಸ್ತಾ ಬಂದಿರ್ತಾರೆ. ಆ ಬೆಳೆಸ್ತಾ ಬರ್ತಾ ಇದ್ದರೂ ಕೂಡ ನಮ್ಮ ಅಣ್ಣನಾದಂಥ ಹಿರಿಯ ಸಹಕಾರಿಗಳು, ನಮ್ಮ ಅಣ್ಣನಾದಂಥ ಎಂ ಸಿ ನೀಲಕಂಠೇಗೌಡರ ಕನಸು ಏನಾಗಿತ್ತು ಅಂದರೆ ಈ ಸಮಸ್ಯೆಯನ್ನು ಹೃದಯ ಭಾಗದಲ್ಲಿರುವಂಥ ಈ ಸಮಸ್ಯೆಯನ್ನು ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಕನಸುಕೊಂಡು ಒಂದು 6-7 ವರ್ಷದ ಹಿಂದೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರನ್ನು ಈ ಸಮಸ್ಯೆಯಲ್ಲಿ ನಿರ್ದೇಶಕ ಮಾಡಬೇಕು, ಸಮಸ್ಯೆಗೆ ಅವ್ರನ್ನ ಈ ಬರೋ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ಮುಂದೆ ಈ ಪ್ರಸ್ತಾಪ ಅವರು ಇಟ್ಟಾಗ ಅವರು ಇಚ್ಛಿಸದೇ ಇದ್ದರೂ ಕೂಡ ಅವರನ್ನು ಬಲವಂತ ಮಾಡಿ ಈ ಸಮಸ್ಯೆಯ ನಿರ್ದೇಶಕರಾಗಿ ಮಾಡಲು ಅವರು ಶ್ರಮ ವಹಿಸ್ತಾರೆ. ಅವ್ರಿಗೊಂದು ಕನಸಿತ್ತು. ಅವರು ಯಾವಾಗಲೂ ಹೇಳೋರು ಏನು ಅಂತಂದರೆ, ಒಂದು ಸಮಸ್ಯೆ ವ್ಯಕ್ತಿಗಿಂತ ಸಮಸ್ಯೆ ದೊಡ್ಡದು, ಸಮಸ್ಯೆ ಒಂದು ಆರೋಗ್ಯಕರವಾಗಿದ್ದರೆ ಸಮಾಜವು ಆರೋಗ್ಯವಾಗಿರುತ್ತೆ ಅಂತ. ಆ ನಿಟ್ಟಿನಲ್ಲಿ ಈ ಒಂದು TAPSMS ಏನಿದೆ ಮುಳಬಾಗಿಲಿನಲ್ಲಿ ಇದಕ್ಕೆ ಕಾಯಕಲ್ಪ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೊತ್ತೂರು ಮಂಜು ಅವ್ರನ್ನ ಒಂದು ವಿಶೇಷವಾಗಿ ಅವರ ಮೇಲೆ ಒತ್ತಡ ತಂದು ಅವರನ್ನು ನಿರ್ದೇಶಕರಾಗಿ ಮಾಡಿದರು. ಆಗ ಸುಮಾರು ಒಂದು 6-7 ವರ್ಷದ ಹಿಂದೆ ನಮ್ಮ ಈ ಒಂದು TAPSMSನ ದುಡಿಮೆ ಬಂಡವಾಳ ಸುಮಾರು ಒಂದೂವರೆ ಕೋಟಿ ಇತ್ತು. ಇವತ್ತು ಅದು ಒಂದು 3 ಕೋಟಿವರೆಗೂ ಕೂಡ ದುಡಿಮೆ ಬಂಡವಾಳ ಆಗಿ ಬೆಳೆಸಿದ್ದಾರೆ. ಒಂದು ಲಾಭಾಂಶವು ಕೂಡ ಆಗ ಒಂದು 6-7 ವರ್ಷದ ಹಿಂದೆ 7 ಲಕ್ಷ ಇದ್ದಿದ್ದು ಇವತ್ತು 26 ಲಕ್ಷದವರೆಗೂ ಕೂಡ ಲಾಭಾಂಶದಲ್ಲೂ ಈ ಸಮಸ್ಯೆ ನಡೀತಾ ಇದೆ. ಲಾಭಾಂಶ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಸಮಸ್ಯೆಯು ರೈತರಿಗೆ ಏನು ಬೇಕೋ ರೈತ ಉತ್ಪನ್ನಗಳು ಅದನ್ನೆಲ್ಲನೂ ಸರಬರಾಜು ಮಾಡಬೇಕು. ಅದ್ರ ಜೊತೆಗೆ ನಾವು ಈಗೀಗ ಕಳೆದ ಒಂದು ಸಭೆಗಳಲ್ಲಿ ತೀರ್ಮಾನ ತಗೊಂಡಂತೆ ರೈತ ಉತ್ಪನ್ನಗಳ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪಿಗ್ಮಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, FD ಕಲೆಕ್ಟ್ ಮಾಡ್ತಾ ಇದ್ದೀವಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ. ಸಣ್ಣ ರೈತರಿಗೆ ಮತ್ತು ಬೀದಿ ಬದಿ ವ್ಯಾಪಾರಗಳಿಗೆ ಒಂದು ಸಾಲ ಕೊಡುವ ಯೋಜನೆಯನ್ನು ಕೂಡ ರೂಪಿಸಿದ್ದೀವಿ. ಈ ಎಲ್ಲ ಯೋಜನೆಗಳನ್ನು ರೂಪಿಸಲು ನಮ್ಮ ಅಧ್ಯಕ್ಷರಾದ ಕೋಲಾರದ ಶಾಸಕರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಾವು ನಿರ್ದೇಶಕ ಮಂಡಳಿಯವರೆಲ್ಲ ತೀರ್ಮಾನ ತಗೊಂಡು ಮಾಡ್ತಾ ಇದ್ದೀವಿ. ಈ ಸಹಕಾರಿ ಸಪ್ತಾಹದ ಉದ್ದೇಶ ಈ ಸಹಕಾರ ಸಂಘಗಳಿಂದ ಸಿಗುವ ಸೌಲಭ್ಯಗಳು ರೈತರಿಗೆ ಮುಟ್ಟಬೇಕು, ರೈತರಿಗೆ ಇದರ ತಿಳುವಳಿಕೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಸಹಕಾರ ಸಪ್ತಾಹ ಮಾಡ್ತಾ ಇದ್ದಾರೆ. ಈ ಸಹಕಾರಿ ಸಪ್ತಾಹದಲ್ಲಿ ನಾನು ಕೂಡ ನನ್ನ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಎಲ್ಲ ಸಹಕಾರಿ ಬಂಧುಗಳು ಈ ಒಂದು ಹೃದಯ ಭಾಗದಲ್ಲಿರುವಂತಹ ಮುಳಬಾಗಿಲು TAPSMSನ ಸೇವೆಯನ್ನು ಬಳಸಿಕೊಂಡು ನಮ್ಮ ರೈತರು ಈ ಒಂದು ಸಮಸ್ಯೆಯ ಜೊತೆಗೆ ಕೈ ಜೋಡಿಸಿ ಈ ಸಮಸ್ಯೆಯ ಬೆಳವಣಿಗೆ ಮತ್ತು ಅವರ ಒಂದು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೂಡ ಇಲ್ಲಿಂದ ಪಡಿಬೇಕಾಗಿ ಮನವಿ ಮಾಡಿಕೊಳ್ತಾ, ಈ ಒಂದು ಸಮಸ್ಯೆಯು ಲಾಭದ ಉದ್ದೇಶವಾಗಿ ಇಟ್ಕೊಂಡು ನಡೆಸ್ತಾ ಇಲ್ಲ. ಈ ಸಮಸ್ಯೆಯು ಅತ್ಯಲ್ಪ ಲಾಭನ ಇಟ್ಕೊಂಡು ಪ್ರತಿಯೊಂದು ಗೊಬ್ಬರ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇತರೆ ಕೃಷಿ ಉತ್ಪನ್ನಗಳಾಗ್ಬೋದು ಅವನ್ನೆಲ್ಲ ಮಾಡ್ತಾ ಇದ್ದೀವಿ. ನಾನು ಒಂದು ಸಹಕಾರ ಕ್ಷೇತ್ರಕ್ಕೆ ಹೊಸಬನಾದರೂ ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ಮುಂದುವರಿಬೇಕು. ಮುಂದೆ ನಮ್ಮ ಅಣ್ಣ ಏನು ಕನಸ್ಕೊಂಡಿದ್ರು ಅದೇ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿದ್ದು ಸಹಕಾರಿ ಧುರೀಣನಾಗಿ ಬೆಳಿಬೇಕು ಅನ್ನೋ ಇಚ್ಛೆ ಇರೋದ್ರಿಂದ ನನ್ನನ್ನು ಕೂಡ ಈ ತಾಲೂಕಿನ ಜನತೆ ಆಶೀರ್ವದಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಹಕಾರಿ. ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಿಂದ ಸಹಕಾರ ಸಪ್ತಾಹ ಅನ್ನೋ ಕಾರ್ಯಕ್ರಮ, ಕೋಆಪರೇಟಿವ್ ವೀಕ್ ಅನ್ನೋ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಆದೇಶದ ಸುತ್ತೋಲೆ ಮೇರೆಗೆ ಮಾಡ್ತಾಯಿದ್ದೀವಿ. ಈ ಒಂದು ಸಹಕಾರ ಕ್ಷೇತ್ರ ಮೊದಲಿನಾನು ಇತ್ತು, ರಾಜ್ಯ ಸರ್ಕಾರದಲ್ಲೂ ಕೇಂದ್ರ ಸರ್ಕಾರದಲ್ಲೂ. ಆದರೆ 5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಸಪ್ರೇಟ್ ಸಹಕಾರ ಕ್ಷೇತ್ರಕ್ಕೇ ಒಂದು ಸಚಿವಾಲಯ, ಒಂದು ಮಿನಿಸ್ಟ್ರೇಟ್ ಮಾಡಿ ಅಮಿತ್ ಶಾ ಅವರನ್ನು ಸಹಕಾರ ಸಚಿವರಾಗಿ ಮೋದಿಯವರ ಇದರ ತಂಡದಲ್ಲಿ ಅವರ ಕ್ಷೇತ್ರ ಅವರ ನೇತೃತ್ವದಲ್ಲಿ ಒಂದು ಮಿನಿಸ್ಟ್ರೇಟ್ ಮಾಡಿದ್ದಾರೆ.
ಇದಾಗಿ ಸುಮಾರು ಒಂದು 5 ವರ್ಷ ಆಗಿದೆ. 5 ವರ್ಷ ಆಗಿರೋದ್ರಿಂದ ಈ 5ನೇ ವರ್ಷ ಪೂರ್ತಿಯಾಗಿ 6ನೇ ವರ್ಷ ಕಾಲಿಡುವುದರಿಂದ ಸಹಕಾರ ಸಪ್ತಾಹ ಕೋಆಪರೇಟಿವ್ ವೀಕ್ ಅನ್ನೋ ಕಾರ್ಯಕ್ರಮ ಭಾರತ ದೇಶದಾದ್ಯಂತ ಮಾಡಬೇಕು ಅನ್ನೋ ಒಂದು ಸರ್ಕಾರದ ಸುತ್ತೋಲೆ ಮೇರೆಗೆ ಈ ಒಂದು ಸಹಕಾರ ಸಪ್ತಾಹನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಸಹಕಾರ ಕ್ಷೇತ್ರ ಸುಮಾರು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು. ಸಹಕಾರ ಕ್ಷೇತ್ರ ಇಲ್ಲ ಅಂದರೆ ನಮ್ಮ ರೈತರಾಗಲಿ, ಕೂಲಿ ಕಾರ್ಮಿಕರಾಗಲಿ, ಬಡಬಗರಾಗಲಿ ಪ್ರತಿ ಯಾರೂ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ನೇರವಾಗಿ ಸವಲತ್ತುಗಳು, ನೇರವಾಗಿ ಬೆನಿಫಿಟ್ ಸಿಗತ್ತೆ ಅನ್ನೋ ಏನಾದರೂ ಇದ್ದರೆ ಸರ್ಕಾರದ್ದು ಈ ಸಹಕಾರ ಕ್ಷೇತ್ರದ ಮುಖಾಂತರ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಸುಮಾರು ಇಲ್ಲಿ ಈ ಕಡೆ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಕಡಿಮೆ ಆದ್ರೂ ನಮ್ಮ ನಾರ್ತಲ್ಲಂತೂ ಸಿಕ್ಕಾಪಟ್ಟೆ ಸಹಕಾರ ಕ್ಷೇತ್ರದಲ್ಲಿ ಕೂಲಿ ಮಾಡೋದ್ರಿಂದ ಕೋಟೇಶನ್ವರೆಗೂ ಸಹಕಾರ ಕ್ಷೇತ್ರದಲ್ಲಿ ಸಬ್ಸಿಡಿ, ಸಹಕಾರ ಸಹಾಯಧನ, ಸಹಕಾರ ಒಂದು ಸವಲತ್ತನ್ನು ಪಡೆಯುವ ಒಂದು ಯೋಜನೆಗಳು ತುಂಬ ಇದೆ. ನಮ್ಮ ಕಡೆ ಸ್ವಲ್ಪ ಕಡಿಮೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಕಡೆ ನಾವು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಕಡೆ ಮಾಡಬೇಕು ಅಂತ ಒಂದು ಎಲ್ಲ ಜನಪ್ರತಿನಿಧಿಗಳಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅದರಿಂದ ಮತ್ತು ಈ ಸಹಕಾರ ಕ್ಷೇತ್ರದಲ್ಲಿ ಎಕ್ಸಾಂಪಲ್ಗೆ ಮಿಲ್ಕ್ ಯೂನಿಯನ್ ಆಗಿರ್ಬೋದು, KMF ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಅನೇಕ ಸಹಕಾರ ಸಂಸ್ಥೆಗಳು, PNB ಬ್ಯಾಂಕ್ ಆಗಿರ್ಬೋದು, ಈ TFSMS ಆಗಿರ್ಬೋದು, VSSN ಆಗಿರ್ಬೋದು, MPCSಗಳಾಗಿರ್ಬೋದು, ಇವುಗಳಿಂದ ನೇರವಾಗಿ ಎಲ್ರಿಗೂ ಸವಲತ್ತುಗಳಾಗಲಿ, ಅವರ ಒಂದು ಜೀವನ ಶೈಲಿ ಅಭಿವೃದ್ಧಿ ಮಾಡೋಕ್ಕೆ ಸರ್ಕಾರದ ಸವಲತ್ತುಗಳು ನೇರವಾಗಿ ಸಿಗುವಂಥ ಒಂದು ಕಾರ್ಯಕ್ರಮ ಈ ಸಹಕಾರ ಇದರಲ್ಲಿ ಇರುತ್ತೆ. ಇದನ್ನು ಉಪಯೋಗಿಸ್ಕೊಂಡಷ್ಟು ಇರುತ್ತೆ. ಕೆಲವರು ಪಾಪ ಅರಿವಿರೋದಿಲ್ಲ, ಕೆಲವು ರೈತರಿಗೆ, ಕೆಲವರು ಕಾರ್ಮಿಕರಿಗೆ ಅರಿವಿರೋದಿಲ್ಲ. ಅರಿವು ಮೂಡಿಸೋ ಕಾರ್ಯಕ್ರಮಗಳು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಮಾಡಬೇಕು. ಸಹಕಾರ ಕ್ಷೇತ್ರನ ಬೆಳೆಸಬೇಕು. ಈ ಸಹಕಾರ ಕ್ಷೇತ್ರ ಇಲ್ಲ ಅಂದರೆ ನಮ್ಮ ಜೀವನ ಇರೋದಿಲ್ಲ ಅನ್ನೋ ಒಂದು ಜನರಿಗೆ ಒಂದು ತಿಳುವಳಿಕೆ ಕೊಟ್ಟು ಪ್ರತಿಯೊಬ್ಬರೂ ಇದನ್ನು ಈ ಸಹಕಾರ ಕ್ಷೇತ್ರದಲ್ಲಿ ಸವಲತ್ತು ಉಪಯೋಗಿಸ್ಕೊಂಡು, ಮತ್ತು ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ, ನಮ್ಮ ಶಾಸಕರು, ಸಂಸದರುಗಳಾಗಲಿ ಈ ಸಹಕಾರ ಕ್ಷೇತ್ರವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು. ಅವರ ಒಂದು ಸಹಕಾರ ಈ ಕ್ಷೇತ್ರಕ್ಕೆ ಇರಬೇಕು ಅಂತ ಮನವಿ ಮಾಡಿ, ಮತ್ತು ನಮ್ಮ ಇಲ್ಲಿ ಕಂಡಾಗ ನಮ್ಮ ಮುಳಬಾಗಿಲು TFSMS ಅಲ್ಲಿ ಸುಮಾರು 5 ವರ್ಷಗಳ ಹಿಂದೆ ನಮ್ಮ ಕೋಲಾರ ಶಾಸಕ ಬಸವರಾಜ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಅನೇಕ ಸವಲತ್ತುಗಳು ರೈತರಿಗೆ ನೇರವಾಗಿ, ಅನೇಕ ರೈತರಿಗೆ ವ್ಯವಸಾಯಕ್ಕೆ ಬೇಕಾಗಿರತಕ್ಕಂಥ ಸಲಕರಣೆಗಳು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮಗಳು ಅವರು ಮಾಡ್ಕೊಂಡಿದ್ದಾರೆ. ಈ ಒಂದು 5 ವರ್ಷಗಳಿಂದ ಈ ಒಂದು TFSMS ಅತ್ಯುನ್ನತ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿ ಈಗಲೂ ಸಹ ನಮ್ಮ ಮುಂದೆ ಅನೇಕ ಕಾರ್ಯಕ್ರಮಗಳು TFSMS ಮುಖಾಂತರ ಮುಳಬಾಗಿಲು ಜನರಿಗೆ, ಮುಳಬಾಗಿಲು ಸದಸ್ಯರಿಗೆ, ಶೇರ್ ಹೋಲ್ಡರ್ಸ್ಗಾಗಲಿ, ರೈತರಿಗಾಗಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ತುಂಬ ಜಾಸ್ತಿನೇ ನಾವು ಈ TFSMS ಮುಖಾಂತರ ರೈತರಿಗೆ ನೇರವಾಗಿ ಕೊಡೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ, ನಮ್ಮ ಈ ಆಡಳಿತ ಮಂಡಳಿ ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಇರ್ಬೋದು, ಹಿಂದಿನ ಆಡಳಿತ ಮಂಡಳಿ ಇರ್ಬೋದು, ಒಳ್ಳೆಯವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ವರ್ಗನೂ ನಮ್ಮ CDO ಆಗಿರ್ಬೋದು, ಶಿವಶಂಕರ್ ಆಗಿರ್ಬೋದು, ನಮ್ಮ ನಾರಾಯಣ ಸ್ವಾಮಿ, ಇನ್ನೊಬ್ಬ ನಾರಾಯಣ ಸ್ವಾಮಿ, ಎಲ್ಲ ನಮ್ಮ ಅಧಿಕಾರಿ ವರ್ಗ ಕೂಡ ಅದೇ ರೀತಿ ನಿಷ್ಪಕ್ಷಪಾತವಾಗಿ ನಿಷ್ಠೆಯಿಂದ ಅವರು ಬೆಳಗ್ಗೆ 9ರಿಂದ ಸಾಯಂಕಾಲ 5-5ವರೆಗೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು. ಈ ಒಂದು ಸಹಕಾರ ಸಪ್ತಾಹ ಇವತ್ತು ನಾವು ಮಾಡ್ತಾ ಇರೋದಕ್ಕೆ ತಾಲೂಕು ಜನತೆಗೆ ಶುಭಾಶಯಗಳು ಅಂತ ನನ್ನ ಮಾತನ್ನು ಮುಗಿಸ್ತೀನಿ. 20 ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಹೊಸದಾಗಿ TFMCಗೆ ಬಂದಿದ್ದೀವಿ. TFMCಯಲ್ಲಿ ಗೊಬ್ಬರಗಳು, ಯೂರಿಯಾ ಎಲ್ಲ ಕೊಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಮಿಷನರೀಸ್ ಎಲ್ಲ ತಂದು ಮಾಡಬೇಕು ಅಂತೆಲ್ಲ ನಾವು ಡಿಸೈಡ್ ಮಾಡಿದ್ದೀವಿ ಇದರಲ್ಲಿ, ನಮ್ಮ ಕಮಿಟಿಯಲ್ಲಿ. ಮತ್ತು ಇದು ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅನಿಸುತ್ತಾ ನಮಸ್ಕಾರ. ಬಂದಿರುವಂಥ 5 ವರ್ಷ ಏನೋ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಮ್ಮ ಇದ್ದಾರೆ. ಮತ್ತು ಎಲ್ಲರಿಗೂ ಒಂದು ಸುಸ್ತಾ ಇವತ್ತು ಏನಂದರೆ ಏನೋ ಒಂದು ನಾವು ಹೊಸ್ದಾಗಿ ಬಂದಿದ್ವಿ. ಬಂದಮೇಲೆ ಗೊತ್ತಾಯ್ತು ಇಲ್ಲಿ ಬಂದಮೇಲೆ ಏನು ಅಂತ ಏನೋ ಹೊಸ್ದಾಗಿ ಬಂದಿರೋದ್ರಿಂದ ಒಂದು ಹುಮ್ಮಸ್ಸಿದೆ. ನಮ್ಗೆ ಏನೋ ಒಂದು ಮಾಡಬೇಕು, ರೈತರಿಗೆ ಏನೋ ಒಂದು ನಮ್ಮ ಕಡೆಯಿಂದ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಒಂದು ಹೊಸ ಕಟ್ತಾ ಇದೆ. ಅದಕ್ಕೂ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇದರಿಂದ ಇನ್ನು ಮುಂದೆ ಒಳ್ಳೆ ಕೆಲಸಗಳು, ಒಳ್ಳೆ ರೈತರಿಗೆ ಆ ಒಂದು ಸೌಲಭ್ಯಗಳು ಮಾಡ್ಬೋದು ಅಂತ ನಮಗೂ ಒಂದು ಇಲ್ಲಿ ಅನಿಸ್ತಾ ಇದೆ. ಅದರಿಂದ ಎಲ್ರಿಗೂ ಒಂದು ಸುಸ್ತಾ ಈ ಒಂದು 2 ಮಾತು ಮುಗಿಸ್ತಾ ಇದೆ. ಇವತ್ತು
ಕೇಂದ್ರ ಸರ್ಕಾರದಲ್ಲಿ ಸಹಕಾರ ಸಚಿವಾಲಯ ಪ್ರಾರಂಭವಾಗಿ 5 ವರ್ಷಗಳ ಕಳೆದು ಅಂದರೆ 6/7/2021ರಂದು ಸಹಕಾರ ಸಚಿವಾಲಯ ಒಂದು ಕೃಷಿ ಮತ್ತು ಸಹಕಾರ ಸಚಿವಾಲಯ ಇತ್ತು. ಅದನ್ನು ಕೃಷಿ ಇಲಾಖೆಯಿಂದ ಪ್ರತ್ಯೇಕಗೊಳಿಸಿ ಸಹಕಾರ ಕ್ಷೇತ್ರ ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆ 5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಇವತ್ತು ಜೂನ್ 29, 2026ರಿಂದ ಜುಲೈ 6, 2026ರವರೆಗೆ 7 ದಿನಗಳ ಕಾಲ ಸಹಕಾರ ಸಪ್ತಾಹನ ಆಚರಣೆ ಮಾಡಬೇಕಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಹಕಾರ ಕ್ಷೇತ್ರ ರೈತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮತ್ತು ಗ್ರಾಮೀಣ ಮಟ್ಟಕ್ಕೆ ಯಾವ ರೀತಿ ಸಹಕಾರ ಕ್ಷೇತ್ರದಿಂದ ಅನುಕೂಲ ಆಗ್ತಾ ಇದೆ, ಸಹಕಾರ ಕ್ಷೇತ್ರದ ಕೊಡುಗೆಗಳೇನು, ಅದರ ಸಾಧನೆಗಳೇನು ಅನ್ನೋದನ್ನು ಜನಗಳಿಗೆ ಮುಟ್ಟುವಂತ ಮಾಡೋಕ್ಕೆ ಈ ವಾರದಲ್ಲಿ ಕ್ವಿಜ್ಗಳ ಮೂಲಕ, ವಿಚಾರ ಸಂಕಿರಣಗಳ ಮೂಲಕ ಮತ್ತು ಗಿಡ ನೆಡುವ ಪರಿಸರ ಸಂರಕ್ಷಣೆ, ಗಿಡ ನೆಡುವ ಕಾರ್ಯಕ್ರಮಗಳ ಮೂಲಕ 7 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಕಾರವಾಗಿ ನಮ್ಮ TAPSMS ಕಡೆಯಿಂದ ಸೋಮವಾರ 29/6/2026ರಂದು ಪರಿಸರ ಸಂರಕ್ಷಣೆ ಭಾಗವಾಗಿ ನಮ್ಮ ರೈತ ಸಮುದಾಯ ಭವನದ ಖಾಲಿ ಜಾಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೀವಿ. ಮತ್ತು 4ನೇ ತಾರೀಕು ಅಂದರೆ ನಾಳೆ ಶನಿವಾರ ಫಿಲ್ಮ್ ಸ್ಕ್ರೀನಿಂಗ್ ಅಂದರೆ ವಿಡಿಯೋ ಚಿತ್ರೀಕರಣದ ಮೂಲಕ ಸಹಕಾರ ಕ್ಷೇತ್ರದ್ದು ಇತಿಹಾಸ, ನಮ್ಮ ಸಂಘದ ಇತಿಹಾಸ, ಸಂಘದ ಅಭಿವೃದ್ಧಿ ಬಗ್ಗೆ ಪ್ರಚುರಪಡಿಸಲು ನಾವು ಅದರ ಫಿಲ್ಮ್ ಸ್ಕ್ರೀನನ್ನು ಏರ್ಪಡಿಸಲಾಗಿದೆ. ಮತ್ತು ಈ ಸಹಕಾರ ಸಪ್ತಾಹದ ಧ್ಯೇಯ ಸಹಕಾರದಿಂದ ಸಮೃದ್ಧಿ, ಸಹಕಾರ ಸೇ ಸಮೃದ್ಧಿ ಅಂತ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಸಹಕಾರ ಸಪ್ತಾಹ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ನಾನು 2021ರಲ್ಲಿ ಈ ಸಹಕಾರ ಸಂಘಕ್ಕೆ ಪ್ರಭಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ನಮ್ಮ ಅಧ್ಯಕ್ಷರಾದ ಮತ್ತು ಕೋಲಾರ ಶಾಸಕರಾದ ಶ್ರೀ ಕೊತ್ತೂರು ಜಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ಕೆಲಸ ಕಾರ್ಯಗಳು ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಸಂಘದ ಲಾಭವತ್ತ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಆಡಳಿತ ಮಂಡಳಿ ಮತ್ತು ಅಧಿಕಾರ ವರ್ಗ ಒಂದು ಸಂಬಂಧ ಉತ್ತಮವಾಗಿದೆ. ಯಾವುದೇ ಕೆಲಸ ಕಾರ್ಯಗಳಾಗಲಿ ಉತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಸಂಘ ಸ್ಥಾಪನೆಯಾಗಿ 1949ರಲ್ಲಿ ಸ್ಥಾಪನೆ ಆಯಿತು. 76 ವರ್ಷಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು ಸಂಘದಲ್ಲಿ. ಮತ್ತು ಅನೇಕ ವಿಭಾಗಗಳನ್ನು ಪ್ರಾರಂಭ ಮಾಡಿದ್ದೀವಿ. ಮೊದಲು ರಸಗೊಬ್ಬರ ಮಾತ್ರ ಮಾರಾಟ ಇತ್ತು. ಈಗ ಕೀಟನಾಶಕಗಳು, ಆಮೇಲೆ ಈ ಸ್ಟ್ಯಾಂಪು, ಮಲ್ಚಿಂಗ್ ಪೇಪರ್ಸು, ಡ್ರಿಪ್ ಸಲಕರಣೆಗಳು ಹೀಗೆ ವಿಸ್ತರಣೆ ಮಾಡಿಕೊಂಡು ಪ್ರತಿ ವರ್ಷ 2 ಸರ್ವಿಸ್ಗಳನ್ನು ನಾವು ರೈತರಿಗೆ ಕೊಡ್ತಾ ಬಂದಿದ್ದೀವಿ. ಎಲ್ಲ ವಿಧದ ಕಂಪನಿಗಳನ್ನು ನಾವು ಡೀಲರ್ಶಿಪ್ಪನ್ನು ಪಡ್ಕೊಂಡಿದ್ದೀವಿ. ಮತ್ತು ಈಗ ಹೊಸದಾಗಿ ಲಾಸ್ಟ್ ಮಂತಲ್ಲಿ ಸಾಲಗಳು ಕೊಡೋಕ್ಕೂ ಸಹ ನಾವು ಪ್ಲಾನ್ ಮಾಡಿಕೊಂಡು ಪಿಗ್ಮಿ ಸಾಲಗಳು ಮತ್ತು ವೇತನಾಧಾರಿತ ಸಾಲಗಳು, ಗೃಹ ಬಳಕೆ ಸಾಲಗಳು, ಸಣ್ಣ ವ್ಯಾಪಾರದ ಸಾಲಗಳು ನೀಡೋಕ್ಕೂ ಸಹ ಈ ಆಡಳಿತ ಮಂಡಳಿಯ ಉದ್ದೇಶ ಹೊಂದಿದ್ದು ಆ ಮೂಲಕವೂ ಸಂಘ ಅಭಿವೃದ್ಧಿಪಡಿಸೋಕ್ಕೆ ಒಂದು ಹೆಚ್ಚಿನ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ದೇಶದಲ್ಲಿ ಪ್ರಸ್ತುತ 8.5 ಲಕ್ಷ ಸಹಕಾರ ಸಂಘಗಳಿದ್ದು ಸುಮಾರು 29 ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿದೆ. ರಾಜ್ಯದಲ್ಲಿ 45,000 ಇದ್ದರೆ ನಮ್ಮ ಮುಳುಬಾಗಿಲಲ್ಲಿ 316 ಸಹಕಾರ ಸಂಘಗಳು ಇವತ್ತು ಕಾರ್ಯನಿರ್ವಹಿಸುತ್ತಿದ್ದಾವೆ. ಆ ಮೂಲಕ ಪ್ರತಿ ಗ್ರಾಮದಲ್ಲೂ ಸಹ ನಾವು ಸಹಕಾರ ಸಂಘಗಳು ನೋಡ್ಬೋದು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಾಗ್ಬೋದು, ಪಂಚಾಯತಿ ಮಟ್ಟದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳಾಗ್ಬೋದು, ಮತ್ತು ನಗರ ಮಟ್ಟಗಳಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಮತ್ತು PLD ಬ್ಯಾಂಕು, TAPSMS ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಸಹ ಸಹಕಾರ ಕ್ಷೇತ್ರ ಅನ್ನೋದು ವಿಸ್ತರಣೆಯಾಗಿದೆ. ಈ ಸಹಕಾರ ಕ್ಷೇತ್ರದ ಅನುಕೂಲತೆಗಳು, ಸಹಕಾರ ಕ್ಷೇತ್ರದ ಒಂದು ಏನು ಕೊಡುಗೆಗಳಿದೆ ಅದನ್ನು ಪ್ರತಿಯೊಬ್ಬ ಗ್ರಾಮೀಣ ಮಟ್ಟಕ್ಕೂ ಮುಟ್ಟಬೇಕು ಅನ್ನೋದು ಈ ಸಹಕಾರಿ ಕ್ಷೇತ್ರದ ಒಂದು ಉದ್ದೇಶ. ಅದಕ್ಕೋಸ್ಕರನೇ ರಾಜ್ಯ ಪಟ್ಟಿಯಲ್ಲಿದ್ದ ಸಹಕಾರ ಕ್ಷೇತ್ರನ ಕೇಂದ್ರ ಸರ್ಕಾರ ಗುರುತಿಸಿ ಸರ್ಕಾರ ಸಚಿವಾಲಯ ಅಂತಲೇ ಮಾಡ್ತು. ಯಾಕೆ ಅಂತಂದರೆ ಅದರಿಂದ ರೈತರಿಗಾಗ್ಬೋದು ಮತ್ತು ಗ್ರಾಮೀಣ ಮಟ್ಟಕ್ಕೆ ನಾವು ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸುಲಭವಾಗಿ ತಲುಪಿಸೋದು ಅನ್ನೋದು ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರ ಸರ್ಕಾರಗಳ ಒಂದು ದೂರದೃಷ್ಟಿಯ ಒಂದು ಇದಾಗಿದೆ. ಮತ್ತು ಈ ವ್ಯವಸಾಯ ಸೇವಾ ಸಹಕಾರ ಸಂಘಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಏಕೆ ಅಂತಂದರೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವ್ಯಾಪಿಸಿದ್ದಾವೆ. ಪ್ರತಿಯೊಂದು ಗ್ರಾಮವೂ ಸಹ ವ್ಯವಸಾಯ ಸೇವಾ ಸಂಘಗಳ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ಮೂಲಕ ಪ್ಯಾಕ್ಸ್ಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸಲಾಗಿದೆ. ಆ ಪ್ಯಾಕ್ಸ್ಗಳು ಇವತ್ತು ಪೆಟ್ರೋಲ್ ಬಂಕ್ಗಳು ಮಾಡ್ಬೋದು, ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಮಾಡ್ಬೋದು, ಮತ್ತು ಗ್ಯಾಸ್ ಏಜೆನ್ಸಿಗಳನ್ನು ತಗೋಬೋದು,
ರಸಗೊಬ್ಬರಗಳನ್ನು ಲೈಸೆನ್ಸ್ ತಗೊಂಡು ರಸಗೊಬ್ಬರಗಳನ್ನು ವಿತರಣೆ ಮಾಡ್ಬೋದು ಮತ್ತು ಗೋದಾಮುಗಳನ್ನು ನಿರ್ಮಾಣ ಮಾಡ್ಬೋದು ಅನ್ನೋ ಥರ ಒಂದು 13 ಸ್ಕೀಮುಗಳನ್ನು ಕೇಂದ್ರ ಸರ್ಕಾರ ಇವತ್ತು ಟ್ಯಾಕ್ಸ್ಗಳಲ್ಲಿ ಕೊಟ್ಟಿದೆ. ಯಾಕೆಂತಂದರೆ ಈ ರೈತರಾಗ್ಬೋದು, ಬೇರೆ ಆನ್ಲೈನ್ ಸರ್ವಿಸ್ಗಳನ್ನು ತಗೊಳ್ಳೋಂಥವ್ರು ಎಲ್ಲರೂ ನಗರ ಪ್ರದೇಶಗಳಿಗೆ ಹೋದಾಗ ಆ ಗ್ರಾಮೀಣ ಮಟ್ಟದಲ್ಲೇ ಅವರು ನಗರಗಳಿಗೆ ಹೋಗದೆ ಅದನ್ನು ಸರ್ವಿಸನ್ನು ಪಡ್ಕೊಳ್ಬೋದು ಅನ್ನೋದು ಸರ್ಕಾರದ ಒಂದು ಆಶಯವಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಸಹಕಾರ ಕ್ಷೇತ್ರದ ಮೂಲಕ ನೀಡ್ತಾ ಇದೆ. ಸಹಕಾರ ಕ್ಷೇತ್ರ ಹೆಂಗೆ ಅಂತಂದರೆ ಆಡುಮುಟ್ಟದ ಸೊಪ್ಪಿಲ್ಲ ಮತ್ತು ಸೂರ್ಯ ನೋಡದ ಪ್ರದೇಶವಿಲ್ಲ ಅಂತ ಎಲ್ಲ ಕಡೆನೂ ವ್ಯಾಪಿಸಿದೆ. ಒಂದು ಆಲದ ಮರ ಇದ್ದಂಗೆ ಎಲ್ಲ ಜನಾಂಗ ಆಗ್ಬೋದು, ಯಾವುದೇ ಕ್ಷೇತ್ರದವರಾಗ್ಬೋದು ಈ ಸಹಕಾರ ವ್ಯಾಪ್ತಿಗೊಳಪಡ್ತಾರೆ. ಈ ಸಹಕಾರ ಕ್ಷೇತ್ರದ ಒಂದು ಅನುಕೂಲತೆಗಳನ್ನು ಎಲ್ಲರೂ ಪಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಈ ಸಂಘದ ವಿಚಾರಕ್ಕೆ ಬಂದಾಗ ಈ ಸಂಘಕ್ಕೆ ನಮ್ಮ ಮುಳಬಾಗಿಲು ರೈತರಾಗ್ಬೋದು, ನಮ್ಮ ಷೇರ್ ಹೋಲ್ಡರ್ಸ್ ಆಗ್ಬೋದು, ಸಂಘದ ನಿರ್ದೇಶಕರಾಗ್ಬೋದು, ಸನ್ಮಾನ್ಯ ಅಧ್ಯಕ್ಷರಾಗ್ಬೋದು, ರೈತರಿಗೆ ಹಲವಾರು ಸರ್ವಿಸ್ಗಳು ಕೊಡೋಕ್ಕೆ ಉತ್ಸುಕವಾಗಿದೆ. ಈ ಸರ್ವಿಸ್ಗಳನ್ನು ಸಂಘಕ್ಕೆ ಬಂದು ತಗೋಬೇಕು. ಮುಂದಿನ ದಿನಗಳಲ್ಲಿ ಈ ಕೃಷಿ ಉಪಕರಣಗಳನ್ನು ಸಹ ಇವರು ಪ್ರಾರಂಭ ಮಾಡೋಕ್ಕೆ ಮುಂದೆ ಬಂದಿದ್ದೀವಿ. ಅದನ್ನೆಲ್ಲರೂ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಸಹಕಾರ ಇಲಾಖೆಯನ್ನು ಸ್ಥಾಪಿಸಿ 5 ವರ್ಷ ಆಗಿರೋ ಸಂದರ್ಭದಿಂದ ಮತ್ತು ಈ ವಾರ ಸಹಕಾರ ವಾರ ಅಂತ ಇದರಿಂದ ಇದು ಮಾಡ್ತಾಯಿದ್ದೀವಿ. ಸಹಕಾರ ಇತಿಹಾಸ ಪ್ರಪ್ರಥಮ ಬಾರಿಗೆ ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಶುರುವಾಯಿತು. ಈ ಕೈಗಾರಿಕೆಗಳು ಇರೋದ್ರಿಂದ ಅದಕ್ಕೆ ಶೋಷಿತರು ಕಾರ್ಮಿಕರು ಮಾಲೀಕರ ವಿರುದ್ಧ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡೋದಕ್ಕೆ ಶುರು ಮಾಡಿದರು. ಮೊದಲ ಸಹಕಾರ ಸಂಘ 1844ರಲ್ಲಿ ಇಕ್ವಿಟಬಲ್ ಫೈನಾನ್ಷಿಯಲ್ ಸೊಸೈಟಿ ಅಂತ ಶುರು ಮಾಡಿದ್ರು. ಆಮೇಲೆ ಜರ್ನಲ್ನಲ್ಲೂ ಅದೇ ಶೋಷಣೆಯ ಪರಿಸ್ಥಿತಿ ಇತ್ತು. ಆವಾಗ ಅಲ್ಲಿ 1860ರಲ್ಲಿ ಜರ್ಮನ್ನಲ್ಲಿ ಸ್ಟಾರ್ಟ್ ಮಾಡಿ ಈ ದಿನಸಿ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಬ್ರಿಟನ್ನಲ್ಲಿ 27 ಜನ ಸದಸ್ಯರಿಂದ ಶುರು ಮಾಡಿದ ಸಂಘ ತುಂಬ ಪ್ರಪಂಚದಾದ್ಯಂತ ಅದನ್ನು ಅನುಸರಿಸೋಕೆ ಶುರು ಮಾಡಿದ್ರು. ಅದೇ ರೀತಿಯಾಗಿ ಭಾರತದಲ್ಲೂ ಈ ಬ್ರಿಟಿಷರ ಇರೋ ಸಂದರ್ಭದಲ್ಲಿ ಭಾಳ ಶೋಷಿತವಾಗಿತ್ತು ರೈತರು. ಅವ್ರಿಗೆ ಹಣಕಾಸಿನ ವ್ಯವಸ್ಥೆ, ಈ ದಳ್ಳಾಳರು ಎಲ್ಲ ಪ್ರಾಬ್ಲಮ್ ಇತ್ತು. ಆವಾಗ ಏನು ಮಾಡಿದ್ರು, ಹೋಗ್ಬಿಟ್ಟು ಈ ಸಹಕಾರವನ್ನು ಸ್ಥಾಪನೆ ಮಾಡಿದ್ರು. ಇಲ್ಲಿ 1904 8 5ನೇ ತಿಂಗಳು ಇಲ್ಲಿ ಬೆಳಗಾಂ ಡಿಸ್ಟಿಕ್ಕು ಕಡಗಿನಹಾಳ ಎಂಬ ಗ್ರಾಮದಲ್ಲಿ ನಮ್ಮ ಸಿದ್ದರಾಮನಗೌಡ, ಸಣ್ಣರಾಮನಗೌಡ ಪಾಟೀಲ್ ಅವರು ಸ್ಟಾರ್ಟ್ ಮಾಡಿದ್ರು. ಅವರು ಸ್ಥಾಪಿಸಿದ್ದು ಈ ಪತ್ತಿನ ಸಹಕಾರ ಸಂಘ. ನಮ್ಮ ಇಡೀ ಭಾರತ ದೇಶದಲ್ಲಿ ಮೊದಲನೇದಾಗಿ ಸ್ಥಾಪನೆ ಆಗಿದ್ದಂಥ ಸಂಘ ಅಂದರೆ ಅದು ಕಡಗಿನಹಾಳದಲ್ಲಿ. ಅದರಿಂದ ಪ್ರಾರಂಭವಾಗಿ ಹಂತವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಹಕಾರ ವೃದ್ಧಿ ಆಗ್ತಾ ಬಂತು. ಹೈನುಗಾರಿಕೆ, ಮೀನುಗಾರಿಕೆ, ರೈತರ ವಿವಿಧೋದ್ದೇಶ ಸಹಕಾರ ಸಂಘಗಳು, ಆಮೇಲೆ ಅದೇ ಹಣಕಾಸು ಸಂಸ್ಥೆಗಳು ಎಲ್ಲ ಸ್ಥಾಪನೆ ಆಗಿದ್ದು ಆವಾಗಿಂದ. ಕುರಿ ಸಹಕಾರ ಸಂಘ ಎಲ್ಲ ಕ್ಷೇತ್ರದಲ್ಲೂ ಹರಡಿದೆ ಇದು. ಹಿಂಗೆ ಶುರುವಾಗಿದ್ದು ಏನು ಅಂದರೆ ಯಾವತ್ತೂ ಅಷ್ಟೇ ಸಹಕಾರವೇ ಸ್ವರ್ಗ, ಅಸಹಕಾರವೇ ನರಕ, ಈ ರೀತಿಯಾಗಿ ಶುರು ಮಾಡಿದ್ದು. ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಇದರ ವತಿಯಿಂದ ಆಚರಣೆ ಮಾಡುತ್ತಿದ್ದು, ನಮ್ಮಲ್ಲಿ ಎಲ್ಲ ಕೃಷಿ ಉಪಕರಣಗಳು, ಆಮೇಲೆ ಔಷಧಿಗಳು, ರೈತರಿಗೆ ರಿಯಾಯಿತಿ ದರದಲ್ಲಿ ಗೊಬ್ಬರಗಳು ಎಲ್ಲನೂ ಸಿಗುತ್ತಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳೋದು.